ರಾಮ ನಿನ್ನ ದಿವ್ಯ ಪಾದವ ನಂಬಿವು ಬೇ ಬಂದೆನೋ ಶ್ಯಾಮಯನ್ನ ದೋಷವ ಗುಣ ಮಾಡುವೆ ಎಂದು ಬಂದೆ ಬಂದೆ ರಾಮ 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 ಸೀತಾರಾಮ ರಾಮ 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 ನಿನ್ನ ದಿವ್ಯ ಪಾದವ ನಂಬಿವು ಬಿ ಬಂದೆನೋ ಶ್ಯಾಮಯನ್ನ ದೋಷವ ಗುಣ ಮಾಡುವೆ ಎಂದು ಬಂದೆ. ಅರ್ಜುನ ಭಗವಂತನನ್ನು ಕಂಡ ಅಪರೋಕ್ಷ ಜ್ಞಾನಿಯ ಲಕ್ಷಣಗಳನ್ನು ಹೇಳುವಂಥ ಕೃಷ್ಣನನ್ನು ಕೇಳಿದಾಗ ಅವನು ಧ್ಯಾನಾವಸ್ಥೆಯಲ್ಲಿರ್ತಾನೆ, ಆದರೆ ಸರ್ವದಾ ಧ್ಯಾನಾಸಕ್ತಿಯಲ್ಲಿ ಇರೋದಿಲ್ಲ. ಅವನು ಪ್ರಾಪಂಚಿಕ ವ್ಯವಹಾರದಲ್ಲಿ ತೊಡಗಿದಾಗಲೂ ಅವನು ಸ್ಥಿತಪ್ರಜ್ಞ ಅಥವಾ ಅಪರೋಕ್ಷ ಜ್ಞಾನಿ ಎಂದು ಗುರುತಿಸುವಂತೆ ಹೇಳಬೇಕು ಎನ್ನುವ ಪ್ರಾರ್ಥನೆಯಂತೆ ಶ್ರೀಕೃಷ್ಣ 55, 56, 57ನೇ ಶ್ಲೋಕಗಳಲ್ಲಿ ಸ್ಥಿತಪ್ರಜ್ಞನ ಲಕ್ಷಣವನ್ನು ನಿರೂಪಿಸುತ್ತಾ, ಯಾರು ವಿಷಯದ ಸೆಳೆತಕ್ಕೆ ಒಳಗಾಗದೆ ಮನಸ್ಸಿನ ಕಾಮಕ್ರೋಧಗಳನ್ನು ಗೆದ್ದಿರುತ್ತಾನೆಯೋ, ಆದರೂ ತನ್ನ ದೇಹಧಾರಣೆಗಾಗಿ ವಿಷಯ ಭೋಗಗಳನ್ನು ಮಾಡುತ್ತಾ ಇರುತ್ತಾನೆಯೋ ಅವನು ಸ್ಥಿತಪ್ರಜ್ಞ ಅಥವಾ ಅಪರೋಕ್ಷ ಜ್ಞಾನಿ ಎಂದು ತಿಳಿಸುತ್ತಾನೆ. ಅದನ್ನೇ ಮುಂದುವರಿಸುತ್ತಾ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ಎಂದು ಹೇಳ್ತಾರೆ. ಇದರ ಪದಚ್ಛೇದ ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನಿ ಇವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇದರ ಅನ್ವಯ ಅಯಂ ಯದಾ ಇಂದ್ರಿಯಾರ್ಥೇಭ್ಯಃ ಸರ್ವಶಃ ಇಂದ್ರಿಯಾಣಿ ಕೂರ್ಮೋಂಗಾನೀವ ಸಂಹರತೆ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಜ್ಞಾನಿಯಾದವನು ತನ್ನ ಜ್ಞಾನೇಂದ್ರಿಯಗಳನ್ನು ಆಯಾಯ ಇಂದ್ರಿಯಗಳಿಗೆ ಮೀಸಲಾದ ಅರ್ಥಗಳು, ಅಂದರೆ ಶಬ್ದ, ರೂಪ, ಸ್ಪರ್ಶ, ರಸ ಹಾಗೂ ಗಂಧ ಇವುಗಳಿಂದ ತನ್ನ 5 ಇಂದ್ರಿಯಗಳನ್ನು ಉಪಸಂಹಾರ ಮಾಡುತ್ತಾನೆ. ನಮಗೂ ಮತ್ತು ಜ್ಞಾನಿಗಳಿಗೂ ಇರುವ ವ್ಯತ್ಯಾಸ, ನಮ್ಮ ಇಂದ್ರಿಯಗಳು ವಿಷಯಗಳ ಸೆಳೆತಕ್ಕೆ ಒಳಗಾಗುತ್ತವೆ, ಆದರೆ ಜ್ಞಾನಿಯಾದವನು ವಿಷಯಗಳ ಸೆಳೆತಕ್ಕೆ ಒಳಗಾಗೋದಿಲ್ಲ. ಈ ಸ್ವಭಾವ ಭಗವಂತನ ಸಾಕ್ಷಾತ್ಕಾರವಾದ ಅಪರೋಕ್ಷ ಜ್ಞಾನಿಯಲ್ಲಿಯೂ ಇದೆ, ಹಾಗೂ ಭಗವಂತನನ್ನು ನೋಡಬೇಕಾದ ಸಾಧಕ, ಅಂದರೆ ಇನ್ನೂ ಜ್ಞಾನ ಬರದ ಅಥವಾ ಸಾಧನೆಯ ಹಂತದಲ್ಲಿರುವ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿಯೂ ಇದೆ. ಆದರೆ ಸಾಧಕ ಪ್ರಯತ್ನಪಟ್ಟು ತನ್ನ ಇಂದ್ರಿಯಗಳನ್ನು ವಿಷಯಗಳ ಸೆಳೆತಕ್ಕೆ ಹೋಗದಂತೆ ತಡೆದುಕೊಳ್ತಾನೆ. ಅಪರೋಕ್ಷ ಜ್ಞಾನಿಯು ಅನಾಯಾಸವಾಗಿ ತನ್ನ ಇಂದ್ರಿಯಗಳನ್ನು ಸೆಳೆತಕ್ಕೆ ಒಳಗಾಗದಂತೆ ಇರ್ತಾನೆ. ಶ್ರೀಕೃಷ್ಣನು ಕೂರ್ಮೋಂಗಾನೀವ ಎಂದು ಒಂದು ಆಮೆಯನ್ನು ದೃಷ್ಟಾಂತವಾಗಿಟ್ಟುಕೊಂಡು ಅದು ಹೇಗೆ ತನ್ನ ಅಂಗಾಂಗಗಳನ್ನು ಅನಾಯಾಸವಾಗಿ ಒಳಗೆಳೆದುಕೊಳ್ಳೋದು ಅಥವಾ ಹೊರಗೆ ಬಿಡೋದು ಮಾಡುತ್ತದೆಯೋ, ಅದೇ ರೀತಿ ಜ್ಞಾನಿಯೂ ಕೂಡ ಸ್ವಾಭಾವಿಕವಾಗಿ ಇರ್ತಾನೆ. ಹೇಗೆ? ಹೀಗೆ ಸರಳವಾಗಿ ಅಷ್ಟಕ್ಕೆ ಅಂತ ಇಟ್ಕೊಳ್ಬಾರ್ದು. ಅದನ್ನು ಏನು ಮಾಡುತ್ತೆ, ಆಮೇಲೆ ಆ ದೃಷ್ಟಾಂತ ಕೊಟ್ಟಿದ್ದ ಉದ್ದೇಶ, ಅದು ಏನಾದರೂ ತನಗೆ ಅಪಾಯ ಬಂದಾಗ ಅದು ಕೂಡಲೇ ತನ್ನ ಇಂದ್ರಿಯಗಳನ್ನು ಒಳಗೆಡ್ಕೊಂಡು ಬಿಡುತ್ತೆ. ಅದು ಮುಖ್ಯ. ಅದು ಇಲ್ಲಿ ಆ ಅಂಶವನ್ನು ನಾವು ತಗೊಳ್ಬೇಕು. ಅನಾಯಾಸವಾಗಿ ಅವಯವಗಳನ್ನು ಹೊರಗೆ ಬಿಡುತ್ತೆ, ಒಳಗೆ ಬಿಡುತ್ತೆ ಅನ್ನೋ ಉದ್ದೇಶ ಅಲ್ಲ ಕೃಷ್ಣನದು. ಅದು ಸ್ವಚ್ಛಂದವಾಗಿ ತನ್ನ ಅವಯವಗಳನ್ನು ಹರಡಿಕೊಂಡು ಸಂಚಾರವನ್ನು ಮಾಡ್ತಾ ಇದ್ದರು. ಏನಾದರೂ ಅಪಾಯ ಬಂತು ಅಂತಾದರೆ ಕೂಡಲೇ ಅದನ್ನು ಒಳಗೆಡ್ಕೊಂಡು. ಹಾಗೆ ನಾವು ಕೂಡ ಏನಾದರೂ ಪ್ರತಿಬಂಧಕಗಳು ಬಂತು ಅಂತಾದರೆ ಲೋಕದಲ್ಲಿ ಬಿಟ್ಟರೆ ವಿಷಯ ಪದಾರ್ಥಗಳ ಸಂಪರ್ಕವನ್ನು ಹೊಂದಿದ ಇಂದ್ರಿಯಗಳನ್ನು
ದೃಷ್ಟಾಂತವನ್ನು ಕೃಷ್ಣ ಕೊಟ್ಟಿದ್ದಾನೆ. ಹೀಗೆ ಇಂದ್ರಿಯಗಳ ಜೊತೆ ಇದ್ರೂ ಕೂಡ ವಿಷಯ ಪದಾರ್ಥಗಳ ಜೊತೆ ಇದ್ದರೂ ಕೂಡ ಅನಾಯಾಸವಾಗಿ ವಿಷಯ ಪದಾರ್ಥಗಳ ಜೊತೆಗೆ ಇಂದ್ರಿಯಗಳ ಸಂಪರ್ಕ ಇದ್ದರೂ ಕೂಡ ಅನಾಯಾಸವಾಗಿ ತನ್ನ ಇಂದ್ರಿಯಗಳನ್ನು ಹಿಡಿದಿಟ್ಟುಕೊಳ್ಳಬಲ್ಲದ ಒಂದು ಸಾಮರ್ಥ್ಯ ಯಾರಿಗಿದೆಯೋ ಅವನು ಅಪರೋಕ್ಷ ಜ್ಞಾನಿ. ಕೃಷ್ಣಾರ್ಪಣ. ನಾನು ಅರ್ಸ್ಕೊಂಡಿದ್ದು 4ನೇ ಅಧ್ಯಾಯದ 5 ಶ್ಲೋಕಗಳು, 38ರಿಂದ 42 ಶ್ಲೋಕಗಳು ಚಿಕ್ಕದಾಗಿದೆ. ವಿವೃತ್ತಿ ಕಡಿಮೆ ಇರೋದ್ರಿಂದ 5 ಶ್ಲೋಕ ಆರಿಸ್ಕೊಂಡೆ ನಾನು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ 3ನೇ ಅಧ್ಯಾಯದಲ್ಲಿ ಭಗವಂತ ನಿವೃತ್ತ ಕರ್ಮ ಮತ್ತು ಜ್ಞಾನದ ಮಹಿಮೆಯನ್ನು ತಿಳಿಸ್ತಾ 4ನೇ ಅಧ್ಯಾಯದಲ್ಲಿ ಅದನ್ನು ಮತ್ತಿಷ್ಟು ವಿಸ್ತಾರವಾಗಿ ಅದನ್ನೇ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ 4ನೇ ಅಧ್ಯಾಯದಲ್ಲಿ 3 ಭಾಗವನ್ನು ಮಾಡ್ಬೋದು ನಾವು. ಮೊದಲನೇ 15 ಶ್ಲೋಕಗಳು ಭಗವಂತನ ಮಹಿಮೆಯನ್ನು ಹೇಳಿ 15ರಿಂದ 33 ಶ್ಲೋಕಗಳವರೆಗೆ ಅವನು ನಿವೃತ್ತ ಕರ್ಮ ಮತ್ತು ಕರ್ಮದ ಪ್ರಭೇದಗಳು ಅಂದರೆ ದ್ರವ್ಯಯಜ್ಞ, ತಪೋಯಜ್ಞ ಮುಂತಾದ ಅನೇಕ ದ್ರವ್ಯಗಳ ತಪಸ್ಸಿನ ಪ್ರಭೇದಗಳನ್ನು, ಕರ್ಮಗಳ ಪ್ರಭೇದಗಳನ್ನು ಹೇಳ್ತಾ ವಿಸ್ತಾರವಾಗಿ ಕರ್ಮವನ್ನು ಹೇಳಿ ಆಮೇಲೆ 33ರಿಂದ 42ರವರೆಗೂ ಜ್ಞಾನದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಆ ಕೊನೆಯ ಭಾಗದಲ್ಲಿ ಒಂದು 5 ಶ್ಲೋಕಗಳನ್ನು ಜ್ಞಾನದ ಮಹಿಮೆಗೆ ಹೇಳ್ತಕ್ಕಂಥ 5 ಶ್ಲೋಕಗಳನ್ನು ನಾನು ಇಲ್ಲಿ ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊದಲೇದ್ದು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ಇದರ ಪದಚ್ಛೇದ ನ ಹಿ ಅಂತೂ ಆಗ್ಬೋದು, ಇಲ್ಲ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ಇದು ಪದಚ್ಛೇದ. ಇನ್ನು ಇದರದ್ದು ಅನ್ವಯ ಹೇಗೆ ಅಂತಂದರೆ ಇಹ ಜ್ಞಾನೇನ ಸದೃಶಂ ಪವಿತ್ರಂ ನಹಿ ವಿದ್ಯತೆ, ಇದು ಪೂರ್ವಾರ್ಧ. ಉತ್ತರಾರ್ಧದಲ್ಲಿ ಯೋಗ ಸಂಸಿದ್ಧ ಆತ್ಮನಿ ತತ್ ಕಾಲೇನ ಸ್ವಯಂ ವಿಂದತಿ. ಇದರ ಅರ್ಥ ಏನಂತಂದರೆ ಇದನ್ನು ತುಂಬ ಸರಳವಾಗಿದೆ. ಹೀಗಾಗಿ ತಾತ್ಪರ್ಯ ಮತ್ತು ಅದು ವಿವೃತ್ತಿ ಎರಡು ಬೇರೆ ಬೇರೆ ಹೇಳೋದಕ್ಕಿಂತ ವಿವೃತ್ತಿ ಹೇಳಿದ್ರೆ ಅರ್ಥ ಆಗಿಬಿಡುತ್ತೆ. ಅದು ವಿವೃತ್ತಿಯಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ಪೂರ್ವಾರ್ಧದಲ್ಲಿ ಇಹ ಅಂತಂದರೆ ಈ ಲೋಕೆ, ಈ ಲೋಕದಲ್ಲಿ ಅಂತ ಅರ್ಥ. ಆಮೇಲೆ ಜ್ಞಾನೇನ ಸದೃಶಂ ಅನ್ಯಂ ನ ವಿದ್ಯತೆ ಪವಿತ್ರಂ ನ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದಂಥ ಇನ್ನೊಂದು ವಸ್ತು ಈ ಜಗತ್ತಿನಲ್ಲಿ ಮತ್ತೊಂದು ಯಾವುದೂ ಇಲ್ಲ, ಅದೇ ಆ ಜ್ಞಾನನೇ ಪರಮಶ್ರೇಷ್ಠವಾದುದು. ಆಮೇಲೆ ಎರಡನೇ ಉತ್ತರಾರ್ಧದಲ್ಲಿ ತತ್ ಸ್ವಯಂ ಅಂತ ಹೇಳ್ತಾನೆ. ತತ್ ಅಂತಂದರೆ ತತ್ ಜ್ಞಾನಂ, ಜ್ಞಾನಕ್ಕೇನೆ ತತ್ ಅಂತ ಕೃಷ್ಣ ಹೇಳ್ದ. ಆಮೇಲೆ ಸ್ವಯಂ ಯೋಗ ಸಂಸಿದ್ಧ, ಯೋಗವನ್ನು ಯಾರು ಸಿದ್ಧಿಪಡಿಸಿಕೊಂಡಿದ್ದಾನೋ, ಸಾಧನೆಯಿಂದ ಸಿದ್ಧಿಯನ್ನು ಪಡ್ಕೊಂಡಿದ್ದಾನೋ ಆ ಥರದ ಜೀವ ಮನುಷ್ಯ ಆತ್ಮನಿ, ಭಗವಂತನಲ್ಲಿ ಅಂದರೂ ಅದನ್ನು ಅರ್ಥ ಮಾಡ್ಬೋದು, ಇಲ್ಲ ತನ್ನಲ್ಲಿ ಅಂತಲೂ ಅರ್ಥ ಮಾಡ್ಬೋದು. ಭಗವಂತ ವಿಷಯಕ ಜ್ಞಾನದಲ್ಲಿ ಆತ್ಮನಿ ತತ್ ಜ್ಞಾನಂ, ಅಪರೋಕ್ಷ ಜ್ಞಾನವನ್ನು ಕಾಲೇನ ವಿಂದತಿ ಅಂದರೆ ಕಾಲಾಂತರದಲ್ಲಿ ಹೊಂದುತ್ತಾನೆ. ಕಾಲಾಂತರ ಅವನೇ ಹೊಂದುತ್ತಾನೆ ಅಂತೂ ಆಗುತ್ತೆ, ಇಲ್ಲ ಭಗವಂತನ ಜ್ಞಾನ ವಿಷಯದಲ್ಲಿ ಅಂತ ಅಪರೋಕ್ಷ ಜ್ಞಾನವನ್ನು ಅವನು ಹೊಂದುತ್ತಾನೆ ಅಂತಂದ್ರೂ ಆಗ್ತದೆ. ಒಳಗೆ ಹೋಗ್ಬೇಕಾ? ಇನ್ನು 2ನೇ ಶ್ಲೋಕ ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಇದರಲ್ಲಿ ಪದಚ್ಛೇದ ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ಪರಃ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಂತೂ ಮಾಡ್ಬೋದು, ಪರಾಂ ಶಾಂತಿಮಂತೂ ಮಾಡ್ಬೋದು. ಅಚಿರೇಣ ಅಧಿಗಚ್ಚತಿ. ಇದರಲ್ಲಿ ಇದು ಅನ್ವಯ ಹೇಗೆ ಅಂತಂದರೆ ಸಂಯತೇಂದ್ರಿಯ ಶ್ರದ್ಧಾವಾನ್ ಮತ್ಪರಃ ಜ್ಞಾನಂ ಲಭತೆ, ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಇದೇನು ಹೇಳ್ತಾರಂದ್ರೆ ಅಲ್ಲಿ ಅಚಿರೇಣ ಶಬ್ದಕ್ಕೆ ಏನು ಅರ್ಥ ಮಾಡಿದ್ರೆ, ಅಚಿರೇಣ ಅಂತಂದರೆ ಶೀಘ್ರದಲ್ಲಿ. ಶೀಘ್ರದಲ್ಲಿ ಇದ್ರೆ ಯಾವಾಗ? ಶೀಘ್ರದಲ್ಲಿ ಅಂತಂದರೆ ಅದರ ಮುಂದೆ ಇದರಲ್ಲಿ ಹೇಳ್ತಾರೆ, ರಾಯರು ಹೇಳ್ತಾ ಇದ್ದಾರೆ ಇಲ್ಲಿ ಏನಂದರೆ ಅಸತಿ ಪ್ರಾರಬ್ಧೆ ಸತಿತು ತಸ್ಮಿನ್ ತದ್ಭೋಗಾನಂತರ. ಪ್ರಾರಬ್ಧ ಕರ್ಮ ಎಲ್ಲ ಮುಗಿದು ಹೋಗಿದ್ರೆ ಶೀಘ್ರದಲ್ಲೇ ಆಗುತ್ತೆ ಅವನಿಗೆ ಮೋಕ್ಷ.
ಪ್ರಾರಬ್ಧ ಕರ್ಮ ಇನ್ನೂ ಇದ್ದರೆ ಅದರದ್ದು ಭೋಗದ ಮುಗಿಸ್ಕೊಂಡು ಪ್ರಾರಬ್ಧ ಕರ್ಮ ಮುಗಿಸ್ಕೊಂಡು ಆಮೇಲೆ ಅವನು ಅಧಿಗಚ್ಚತಿ, ಮೋಕ್ಷವನ್ನು ಹೊಂದುತ್ತಾನೆ. ಅದಕ್ಕೆ ಏವಂ ಜ್ಞಾನಂ ಪ್ರಶಸ್ಯ ತಸ್ಯ ಅಂತರಂಗ ಸಾಧನಂ ಫಲಂ ಚ ಆಹ ಶ್ರದ್ಧಾವಾನ್ ಇತಿ. ಏನು ಹೇಳ್ತಾರಂದ್ರೆ, ಮೊದಲು ಇದಕ್ಕಿಂತ ಪೂರ್ವದಲ್ಲಿ ಜ್ಞಾನವನ್ನು ಪ್ರಶಂಸನ ಮಾಡಿ ಪ್ರಶಸ್ಯ ತಸ್ಯ ಅಂತರಂಗ ಸಾಧನ, ಜ್ಞಾನದ ಅಂತರಂಗ ಸಾಧನದ ಫಲವನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಇಲ್ಲಿ ಶ್ರದ್ಧಾವಾನ್ ಅಂದರೆ ಯಾರು ಅಂತಂದರೆ ರಾಯರು ಹೇಳ್ತಾರೆ, ಆಸ್ತಿಕ್ಯ ಬುದ್ಧಿಮಾನ್, ಆಸ್ತಿಕ್ಯ ಬುದ್ಧಿ ಉಳ್ಳವನು ಶ್ರದ್ಧಾವಾನ್ ಅವನು. ಆಮೇಲೆ ಮತ್ಪರಹ ಅಂದರೆ ಯಾರು? ಮದೇಕನಿಷ್ಠ, ಭಗವಂತನಲ್ಲಿ ನಿಷ್ಠಾ ಉಳ್ಳವಂಥ. ಆಮೇಲೆ ಸಂಯತೇಂದ್ರಿಯ ಅಂತಂದರೆ ಜಿತೇಂದ್ರಿಯಶ್ಚ. ಅದರಿಂದ ಸ್ವಲ್ಪ ಸ್ಪಷ್ಟಪಡಿಸಿ, ಮತ್ಪರಹ ಅನ್ನೋದರಿಂದ ಸ್ವಲ್ಪ ಸ್ಪಷ್ಟ. ಮತ್ಪರಹ ಅಂತಂದರೆ ಮದೇಕನಿಷ್ಠ ಅಂತಂದರೆ ಅವನಲ್ಲಿಯೇನೇ ನಿಷ್ಠೆ ಉಳ್ಳವನು, ಬೇರೆ ಎಲ್ಲ. ಉಳ್ಳವನು ಅಂದರೆ ನಿಷ್ಠೆ ಅಂತಂದರೆ ಅವನಲ್ಲೇ ಮನಸ್ಸಿಟ್ಟವನು, ಕೇವಲ ಭಗವಂತನಲ್ಲಿ ಮನಸ್ಸಿಟ್ಟವನು. ಏಕನಿಷ್ಠ ತದ್ ಏಕನಿಷ್ಠ ಅಂದರೆ ಅದರಲ್ಲಿಯೇನೇ ಕೇವಲ, ಅಂದರೆ ಭಗವಂತನಲ್ಲಿಯೇ ಮನಸ್ಸಿಟ್ಟವನು ಕೇವಲ. ಅವನು ಸಂಯತೇಂದ್ರಿಯ ಜಿತೇಂದ್ರಿಯ ಚ ಜ್ಞಾನಂ ಲಭತೆ, ಅಪರೋಕ್ಷ ಜ್ಞಾನವನ್ನು ಹೊಂದುತ್ತಾನೆ. ಈ ಥರದ ಸ್ವಭಾವವುಳ್ಳವನು ಅಪರೋಕ್ಷ ಜ್ಞಾನವನ್ನು ಹೊಂದುತ್ತಾನೆ. ಜ್ಞಾನಂ ಲಬ್ಧ್ವ, ಜ್ಞಾನ ಹೊಂದಿದ ನಂತರ ಏನಾಗ್ತದೆ ಅವನಿಗೆ? ಪರಾಂ ಶಾಂತಿಂ ಅಧಿಗಚ್ಚತಿ. ಪರಾಮ್ ಅಂದರೆ ಶ್ರೇಷ್ಠವಾದಂಥ ಶಾಂತಿ, ಮೋಕ್ಷವನ್ನು ಅಧಿಗಚ್ಚತಿ ಹೊಂದುತ್ತಾನೆ. ಶಾಂತಿ ಅಂದರೆ ಸುಖ ಅಂತಂದರೆ, ಪರಾಮ್ ಶಾಂತಿ ಅಂದರೆ ಅತ್ಯುತ್ತಮವಾದ ಸುಖ, ಉಚ್ಚ ಸುಖ ಅಂತಂದರೆ ಅದು ಮೋಕ್ಷದ ಬಿಟ್ಟು ಬೇರೆ ಕಡೆ ಸಿಗೋದಿಲ್ಲ. ಅದೇ ನಿಜವಾದ ಸುಖ, ನಿತ್ಯವಾದ ಸುಖ. ಪರಾಮ್ ಅಂದರೆ ನಿತ್ಯ ಅಂತಲೂ ತಗೋಬೋದು. ನಿತ್ಯವಾದ ಶ್ರೇಷ್ಠವಾದ ಸುಖ ಎಲ್ಲಿ ಸಿಗ್ತದೆ ಅಂತಂದರೆ ಅದು ಮೋಕ್ಷದಲ್ಲಿ ಅಂತೆ ಅರ್ಥ. ಅದಕ್ಕೆ ನಾವು ಮೋಕ್ಷ ಅಂತಲೇ ನಾವು ಅರ್ಥ ಮಾಡ್ಬೋದು. ಅಚಿರೇಣ ಅವಿಲಂಬೇನ ಅಂತ ಶೀಘ್ರದಲ್ಲಿಯೇ ಹೊಂದುತ್ತಾನೆ. ಅಧಿಗಚ್ಚತಿ ಪ್ರಾಪ್ನೋತಿ. ಅಸತಿ ಪ್ರಾರಬ್ಧೆ, ನಾನು ಆಗಲೇ ಹೇಳಿದಂಗೆ ಪ್ರಾರಬ್ಧ ಇಲ್ಲದಿದ್ದರೆ ಅಸತಿ ಅಂದರೆ ಅಚಿರೇಣ ಅವಿಲಂಬೇನ ಅಧಿಗಚ್ಚತಿ. ಪ್ರಾರಬ್ಧ ಇನ್ನೂ ಇತ್ತು. ಧನಂಜಯ ಇಲ್ಲಿ ಪದಚ್ಛೇದ ಹೇಗೆ ಅಂತಂದರೆ, ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಅನ್ವಯ ಹೇಗೆ ಅಂತಂದರೆ, ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ಕರ್ಮಾಣಿ ನ ನಿಬದ್ಧಂತಿ. ಅದಕ್ಕೆ ನಾವು ಧನಂಜಯ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ಕರ್ಮಾಣಿ ನ ನಿಬದ್ಧಂತಿ. ಇದು ಅನ್ವಯ. ಇಲ್ಲಿ ರಾಯರು ಏನು ಹೇಳ್ತಾರೆ ಅಂತಂದರೆ, ಜ್ಞಾನ ಸಾಧನ ಜ್ಞಾನಫಲಂ ಪ್ರಪಂಚೇತಿ ಯೋಗ ಇತಿ. ಜ್ಞಾನ ಸಾಧನವನ್ನು ಅನುಮಾನಿಸಿ ಈ ಪೂರ್ವದಲ್ಲಿ ಅನುವಾದ ಮಾಡಿ ಜ್ಞಾನಫಲವನ್ನು ಪ್ರಪಂಚಯತಿ ವಿಸ್ತಾರ ಮಾಡುತ್ತಿದ್ದಾರೆ. ಕರೋ ಕೃಷ್ಣ ವಿಸ್ತಾರ ಯೋಗ ಇತಿ. ಭಗವತಿ ಮನೋಯೋಗೇನ ಸಮರ್ಪಿತಂ ಕರ್ಮ ಏನ ತಂ ಯೋಗ ಸನ್ಯಸ್ತ ಕರ್ಮಾಣಂ. ಯೋಗ ಸನ್ಯಸ್ತ ಕರ್ಮಾಣಂ ಅಂದರೆ ಯಾರು ಅಂತಂದರೆ, ಭಗವತಿ ಮನೋಯೋಗೇನ ಸಮರ್ಪಿತಂ ಕರ್ಮ ಏನ ತಂ. ಭಗವಂತನಲ್ಲಿ ಮನಸ್ಸಿನಲ್ಲಿ ಮನೋಯೋಗದಿಂದ ಸಮಸ್ತ ಕರ್ಮವನ್ನು ಭಗವಂತನಲ್ಲಿ ಯಾರು ಸಮರ್ಪಣೆ ಮಾಡ್ತಾನೋ ಅವನು ಯೋಗ ಸನ್ಯಸ್ತ ಕರ್ಮಾಣಂ. ಜ್ಞಾನೇನ ಚಿನ್ನ ಸಂಶಯಂ. ಜ್ಞಾನದಿಂದ, ಸಮೀಚೀನ ಜ್ಞಾನದಿಂದ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡವನು. ಜ್ಞಾನ ಸಂಚಿನ್ನ ಸಂಶಯಂ, ಜ್ಞಾನದಿಂದ ಕಳೆದುಕೊಂಡ ಸಂಶಯ ಉಳ್ಳವನು. ಆತ್ಮವಂತಂ, ಭಗವಂತನ ಭಕ್ತನಾದಂತಹ ಯಾವ ಅಪರೋಕ್ಷ ಜ್ಞಾನಿ ಇದ್ದಾನೋ ಅವನಿಗೆ ವಿಜಯ ಅರ್ಜುನನೇ ಕರ್ಮಾಣಿ ನ ನಿಬದ್ಧಂತಿ. ಕರ್ಮಗಳು ಅವನಿಗೆ ಬಂಧಿಸುವುದಿಲ್ಲ. ಅರ್ಥ ಏನು ಅಂತಂದರೆ, ಸಹ ಮುಕ್ತೋ ಭವತಿ ಇತ್ಯರ್ಥ, ಅವನು ಮುಕ್ತನಾಗ್ತಾನೆ. ಇನ್ನು ಕೊನೆಯ ಶ್ಲೋಕ, 5ನೇ ಶ್ಲೋಕ, ತಸ್ಮಾತ್ ಅಜ್ಞಾನ ಸಂಭೂತಂ ಗ್ರಸ್ಥಂ ಜ್ಞಾನಾಸೀನಾತ್ಮನಃ ಚಿತ್ವೈನಂ ಚಿತ್ಯೈನಂ ಚಿತ್ವಾ ಏನ ಸಂಶಯಂ ಯೋಗಂ ಉತ್ತಿಷ್ಠೋ ಭಾರತ. ತಸ್ಮಾತ್ ಅಜ್ಞಾನ ಸಂಭೂತಂ ಗ್ರಸ್ಥಂ ಜ್ಞಾನಾಸೀನ ಆತ್ಮನಃ ಚಿತ್ವಾ ಏನಂ ಸಂಶಯಂ ಯೋಗಂ ಉತ್ತಿಷ್ಠ ಭಾರತ.
ಹೇ ಭಾರತ ಆತಿಷ್ಠ, ಅದೇ ಹೇ ಭಾರತ ಉತ್ತಿಷ್ಠ ಅಂತ ಹೇಳೋದು. ಅವನು ಎದ್ದೆ ಹೇಳುವಾಗ ಉತ್ತಿಷ್ಠ ಉದ್ಯುಕ್ತೋಭವ. ಇದು ರಾಯರು ಏನು ಹೇಳ್ತಾರೆ ಅರ್ಥ ಅಂತಂದರೆ ಉಪಾಧಿಕಂ ಕರ್ಮಣಃ ಕರ್ತವ್ಯಂ ಕರ್ತವ್ಯತ್ವಂ ಉಪಸಂಹರತಿ ತಸ್ಮಾತ್. ಹಿಂದೆ ಉಪದೇಶ ನಿವೃತ್ತ ಕರ್ಮವನ್ನು ಉಪದೇಶ ಮಾಡಿ ಅದರ ಕರ್ತವ್ಯವನ್ನು ಹೇಳಿ ಈ ಶ್ಲೋಕದಿಂದ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ತಸ್ಮಾತ್ ಅಂತ ಈ ಶ್ಲೋಕದಿಂದ ಇಲ್ಲಿ ಜ್ಞಾನೋಪಾಯ ಅನುಷ್ಠಾನ ಅನನುಷ್ಠಾನಯೋ ಅರ್ಥ ಅನರ್ಥವತ್ವ ಅಂತ ಹೇಳಿದ್ದಾರೆ. ಜ್ಞಾನೋಪಾಯವಾದ ನಿವೃತ್ತಿ ಕರ್ಮ ಅನುಷ್ಠಾನ ಮತ್ತು ಅನನುಷ್ಠಾನ ಎರಡರಿಂದ ಏನಾಗ್ತದೆ ಅಂತಂದರೆ ಅರ್ಥ ಮತ್ತು ಅನರ್ಥ. ಅನುಷ್ಠಾನದಿಂದ ಅರ್ಥ ಪ್ರಯೋಜನ, ಅನನುಷ್ಠಾನದಿಂದ ಅನರ್ಥ. ಇವೆರಡರ ಮಧ್ಯದಲ್ಲಿ ಎರಡು ಇರೋದ್ರಿಂದ ಅಜ್ಞಾನ ಸಂಭೂತಂ ಹೃದ್ಗತಂ ಆತ್ಮನಃ ಸಂಶಯ. ಅಜ್ಞಾನ ಸಂಭೂತಂ ಅಜ್ಞಾನದಿಂದ ಹುಟ್ಟಿದಕ್ಕಂಥ, ಅಜ್ಞಾನ ಸಂಭೂತಂ ಅಜ್ಞಾನದಿಂದ ಹುಟ್ಟಿದಂಥ, ಹೃದ್ಗತಂ ಹೃದಯದಲ್ಲಿರ್ತಕ್ಕಂಥ, ಆತ್ಮನಃ ತನ್ನ ಸಂಶಯ ಸಂಬಂಧಿಯಾದ ಜ್ಞಾನದಲ್ಲಿ ಸಂಶಯವನ್ನು ಏನು ಮಾಡಬೇಕು? ಜ್ಞಾನಾಸಿನ ಚಿತ್ವ, ಜ್ಞಾನ ಎಂಬ ಹಸಿನ ಮಡಗದಿಂದ ಅದನ್ನು ಚಿತ್ವ ಸಂಹಾರ ಮಾಡಿ ಕತ್ತರಿಸಿ ಯೋಗಂ ಜ್ಞಾನೋಪಾಯ ಕರ್ಮ ಕರ್ಮಂ ಅನುತಿಷ್ಠ ಆತಿಷ್ಠ ಅನುತಿಷ್ಠ ಗುರು. ಆದ್ದರಿಂದ ಭಾರತ ಉತ್ತಿಷ್ಠ ಉತ್ತಿಷ್ಠ ಉದ್ಯುಕ್ತೋ ಸಿದ್ಧನಾಗು, ಉದ್ಯುಕ್ತನಾಗುವಂತೆ ಯುದ್ಧಕ್ಕೆ ಸಿದ್ಧನಾಗುವಂತ ಭಗವಂತ ಅರ್ಜುನನಿಗೆ ಹೇಳ್ತಾರೆ. ರಾಯರು ಬಹಳ ಸರಳವಾಗಿ ವಿವೃತ್ತಿಯಲ್ಲಿ ಅದನ್ನು ತಿಳಿಸ್ಕೊಡ್ತಾರೆ. ಅರ್ಜುನ ಒಂದು ಮಿತ್ರರ ಮರಣ ಭಯದಿಂದ ಶಸ್ತ್ರವನ್ನು ತ್ಯಾಗ ಮಾಡಿದ. ಅವನು ಶಸ್ತ್ರವನ್ನು ತ್ಯಾಗ ಮಾಡಿದ, ಯುದ್ಧವನ್ನು ತ್ಯಾಗ ಮಾಡಿ ಕೃಷ್ಣನಿಗೆ ಶರಣು ಹೋದ. ಆದರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾನಲ್ಲೇ, ಅರ್ಜುನ ತ್ಯಾಗ ಮಾಡಿದ್ದು ಬರೇ ಶಸ್ತ್ರವನ್ನಲ್ಲ, ಯುದ್ಧವನ್ನು, ಪರಂತು ತನ್ನ ಕರ್ಮ ಸ್ವೈಭಾದ ಕರ್ಮವನ್ನು ತ್ಯಾಗ ಮಾಡಿದ. ಯದ್ಯಪಿ ನಾರಾಯಣದು ತದನುಬಂಧಿ ವಿಗ್ರಹ ಏವ ಕ್ಷತ್ರಿಯಾಣ ಪರಮೋ ಧರ್ಮ ಇರುವುದರಿಂದ ಧರ್ಮದಲ್ಲಿ ಧರ್ಮವನ್ನು ಶಂಕೆ ಮಾಡಿಕೊಂಡು ಧರ್ಮ ತ್ಯಾಗವನ್ನು ಮಾಡಿ ಉತ್ತರ ಬಂಧು ಮೋಹದಿಂದ ಮೋಹಿತನಾಗಿ ಅರ್ಜುನ ಕರ್ತವ್ಯವನ್ನು ತ್ಯಾಗ ಮಾಡಿದ. ಅದಕ್ಕೆ ಕೃಷ್ಣ ಪರಮ ಕಾರುಣ್ಯದಿಂದ ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಗೀತೋಪದೇಶವನ್ನು ಪ್ರಾರಂಭಿಸಿದ. ಗೀತೋಪದೇಶವನ್ನು ಪ್ರಾರಂಭ ಮಾಡಿ ಅವನಿಗೆ ಅಜ್ಞಾನವನ್ನು ಪಡೆದು ಧರ್ಮದಲ್ಲಿ ತೊಡಗಿಸಿದ. ಇದು ಗೀತೋಪದೇಶ. ಅಶೋಚ ನಮ್ಮ ಶೋಚತ್ವಂ ಎನ್ನುವ ಶ್ಲೋಕದಿಂದ ಯಾರು ಶೋಕ ಮಾಡಲಿಕ್ಕೆ ಹೇಳಬಾರ್ದು. ನೀನು ಅವರ ಮೇಲೆ ಶೋಕವನ್ನು ಪಡಿಸಿದೆ, ಇದು ಸರಿಯಲ್ಲ, ಇದು ಜ್ಞಾನಿಗಳ ಲಕ್ಷಣ ಅಲ್ಲ, ಜ್ಞಾನಿಗಳಿಗೆ ಅದು ವೈವಿಧ್ಯಲ್ಲ ಅಂತ ಹೇಳಿ ಒಂದೇ ಶ್ಲೋಕದಲ್ಲಿ ಈಗ ಅರ್ಜುನ ಕೇಳ್ತಾನೆ, ನಾನು ನನ್ನ ಶೋಕಕ್ಕೆ ಕಾರಣ ಕೊಟ್ಟೆ ಕೃಷ್ಣ, ಆದರೂ ಇದು ಯೋಗ್ಯವಲ್ಲ ಅಂತ ಹೇಳ್ತೇನೆ. ಅದು ಕೃಷ್ಣ ಎದಕ್ಕೆ ಯೋಗ್ಯವಲ್ಲ ಹೇಳೋದ್ರಿಂದ ಅಲ್ಲೇ ಅರ್ಜುನ ಕೇಳಿದ ಪ್ರಶ್ನೆಗೆ, ಅರ್ಜುನನ ಸಂಶಯಕ್ಕೆ 3 ವಿಕಲ್ಪಗಳನ್ನು ಮಾಡಿಕೊಂಡು ಕೃಷ್ಣ ಆ 3 ವಿಕಲ್ಪಗಳನ್ನು ಕಾರಣ ಕೊಟ್ಟು ಅದಕ್ಕೆ ಸಮಾಧಾನವನ್ನು ಕೊಡ್ತಾರೆ. ಒಂದೇ ವಿಕಲ್ಪ ಅರ್ಜುನ, ನೀನು ನಿನ್ನ ಬಂಧುಗಳ ಆತ್ಮನಾಶಕ್ಕಾಗಿ ಶೋಕ ಪಡ್ತೀಯೋ, ಹಾಗಾದ್ರೆ ಯೋಗಕ್ಕೆ ಅವಕಾಶವಿಲ್ಲ. ಅದಕ್ಕೆ ಅಂತಂದ್ರೆ ಆತ್ಮಕ್ಕೆ ನಾಶವೇ ಇಲ್ಲ, ಆತ್ಮ ಅನಾದಿನಿಲ್ಲ, ಅದಕ್ಕೆ ಶೋಕ ಪಡುವ ಕಾರಣವಿಲ್ಲ ಅಂತ ಒಂದೇ ಪಕ್ಷ. ಅದನ್ನೇ ಅತ್ಲೇವಾ ಜಾತುನಾಸಂ ಮತ್ತೊಮ್ಮೆ ಜನಾಧಿಪಾಹ ವಿಷಯವನ ಭವಿಷ್ಯಾಮಃ ಸರ್ವೇ ವಯಂ ಅಹಂ ನ ಇದು ಅನ್ವಯ. ಅಹಂ ನ ಆಸಂ ಇತಿ ಕದಾಪಿ ನ ಪರಂತು ಆಸಂ ಏವ ತ್ವಂ ನ ಆಸೀಹಿ ಇತ್ಯಪಿ ಕದಾಪಿ ನ ಪರಂತು ಆಸೀಹಿ ಏವ ಇಮೇ ಜನಾಧಿಪಾಹ ಕದಾಪಿ ನ ಆಸಂ ಇತ್ಯಪಿ ನ ಪರಂತು ಆಸಂಗೇವ ವಯಂ ಸರ್ವೇ ಹಿತಪರ್ಯಂತಂ ನಾವು ಉತ್ತರಕಾಲೇಪಿ ವಯಂ ಸರ್ವೇ ಭವಿಷ್ಯಾಮಃ ಏವ ನ ಭವಿಷ್ಯಾಮಃ ಇತ್ಯಪಿ ನ ಹೇಳುವುದರಿಂದ ಆತ್ಮಕ್ಕೆ ಆಸೀಹಿ ಮೂರು ಪುರುಷಗಳಲ್ಲಿ ಪ್ರಯೋಗ ಇದೆ. ಒಂದನೇದು ಅಹಂ
ಆಸಕ್ ಎನ್ನುವಂತಹ ಪ್ರಥಮ ಪುರುಷ, ಆಸೀಹಿ ಎನ್ನುವಂತಹ ಮಧ್ಯಮ ಪುರುಷ, ಆಸನ್ ಎನ್ನುವಂತಹ ಉತ್ತಮ ಪುರುಷದಲ್ಲಿ ಮೂರು ಶ್ಲೋಕದಲ್ಲಿ ಏನಿದೆ? ಆಸನ ತತ್ವೇವಾಹಂ ಅಹಂ ತತ್ವೇವಾಹಂ ಜಾತುನಾಸ ಅದಕ್ಕೆ ಏನಂತ ಅರ್ಥ ಮಾಡಿದ್ರಿ ನೀವು? ಆಸನ ಆಸಂ ಅಂತ ಮಾಡಲಿಲ್ಲ. ವಿವೃತ್ತಿಯಲ್ಲಿ ಏನಿದೆ? ಆಸೀಹಿ ಇತಿನ ಅಂತಿದೆ. ಅದು ಇವರಿಗೆ ನನಗೆ ನ ಆಸೀಹಿ ತ್ವಂ ನ ಆಸೀಹಿ. ಆಸಂ ಅಂತ ಮೂಲದಲ್ಲಿದೆ, ಅದು ಆಸೀಹಿ ಆದದ್ದು ಹೇಗೆ? ಅದನ್ನ ಅನ್ವಯ ಮಾಡಿಕೊಂಡು ಇದು ಅತ್ಯಾಹಾರ ಮಾಡಿಕೊಂಡು ವಿವೃತ್ತಿಯಲ್ಲಿ ಒಂದು ವಾಕ್ಯ ಹೇಳಿದ್ದಾರೆ. ಅದನ್ನ ಪುರುಷವನ್ನು ವ್ಯತ್ಯಾಸ ಮಾಡ್ತಾರೆ. ಪುರುಷ ವ್ಯತ್ಯಾಸ ಮೂರು ಪುರುಷ ಅಂದ್ರೆ ಮೂರು ಪುರುಷದಲ್ಲಿ ಯಾಕೆಂದ್ರೆ ಕೃಷ್ಣ ಹೇಳುವುದು ಪ್ರಥಮ ಪುರುಷದಲ್ಲಿ ಆಸಮಿತಿನ ಇಲ್ಲ ಅಂತಿಲ್ಲ. ಆಸಂ ಅನ್ನೋದನ್ನು ಆಸೀಹಿ ಅಂತ ಇನ್ನು ಉತ್ತರಾರ್ಧ ಭಾಗದಿಂದ ಜೀವನು ಅನಾದಿ, ಉತ್ತರಾರ್ಧ ಭಾಗದಿಂದ ಜೀವನು ನಿತ್ಯ ಎಂದು ಸಾಧಿಸಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಗೌನಯೋ ಸಾಧಿಸ ಸಮಯದ ಎನ್ನುವಂತಹ ಅಧ್ಯಯನದಿಂದ ಎರಡು ನೈಪಥ್ಯಗಳು ಬರುವುದರಿಂದ ಈ ಅನಾದಿ ನಿತ್ಯ ವಿಚಾರದ ಅತಿಶಯವನ್ನು ಇಲ್ಲಿ ಸಾಧಿಸಲಾಗಿದೆ. ಅಷ್ಟೇ ಅಲ್ಲದೆ ಏವಕಾರದ ಪ್ರಯೋಗದಿಂದ ಏವಕಾರ ಹೇಳುವುದರಿಂದ ಜೀವ ಏನಾಗಿದ್ದಾನೆ ಹೇಳೋದ್ರಿಂದ ಇದು ಶ್ರುತಿ ಸ್ಮೃತಿ ಪ್ರಸಿದ್ಧ ವಾಕ್ಯವಾಗಿದೆ. ಅದು ಶ್ರುತಿ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಅದಾದ ಆಚಾರ್ಯರು ಕೃಷ್ಣ ಮಾರ್ಗದ ಸಮರ್ಥನೆಗೆ ಎರಡು ಶ್ರುತಿ ಸ್ಮೃತಿ ವಾಕ್ಯಗಳನ್ನು ಉದಾಹರಿಸ್ತಾರೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್ಯ ಕಾಟಿಕ ಶ್ರುತಿ ವಾಕ್ಯವನ್ನು ಕೊಟ್ಟು ನಿತ್ಯರಲ್ಲಿ ನಿಂತಾಗಿದ್ದಾನೆ ಪರಮಾತ್ಮ, ಜೀವರು ನಿಂತಾಗಿದ್ದಾರೆ ಎಂದು ಸಾಧನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮುಂದೆ ಸ್ವದೇಹ ಯೋಗ ವಿಗಮೋ ರಾಮಜನ್ಮ ಮಜೀಪುರ ಇಷ್ಯತೆ ದೇವ ಜೀವನಸ್ಯ ಮುಕ್ತಿ ಅದು ಹರಿಕ್ವಚಿತ ಅಥವಾ ಸ್ಕಾಂದ ವಾಕ್ಯವನ್ನು ಅಲ್ಲಿ ಉದಾಹರಣೆ ಮಾಡಿ ಇದು ನಿತ್ಯತ್ವ ವಿಚಾರವನ್ನು ಅಥವಾ ಅಷ್ಟೇ ಅಲ್ಲದೆ ಸವ ಏವ ಎನ್ನುವಂತಹ ಶಬ್ದವನ್ನು ಸಾರ್ಥಕ್ಯವನ್ನು ಅಲ್ಲಿ ವಿವರಣೆ ಮಾಡುತ್ತಾರೆ. ಅಂದ್ರೆ ಈಗ ಇಷ್ಟೇ ಅಲ್ಲದೆ ಈ ನಿತ್ಯನಿತ್ಯಾನಾಮಿ ಹೇಳೋದ್ರಿಂದ ಅಷ್ಟೇ ಅಲ್ಲದೆ ನಿತ್ಯತ್ವವು ಜೀವಿಗೂ ಬಂತು ದೇವರಿಗೂ ಬಂತು. ಈಗ ಪರಮಾತ್ಮನಿಗಿರುವಂತಹ ನಿತ್ಯತ್ವ ಜೀವಿಗಿರುವಂತಹ ನಿತ್ಯತ್ವ ಒಂದೇನೋ ಅಲ್ಲಿ ಒಂದು ವಿಶೇಷತೆ ಇರುವುದು ಅಂತ ಕೇಳಿದ್ರೆ ಅಲ್ಲಿ ವಿಶೇಷತೆ ಇದ್ದೇ ಇದೆ. ಯದ್ಯಪಿ ಜೀವನು ಹುಟ್ಟು ಸಾವು ಜೀವಿ ಆತ್ಮನಿತ್ಯ ಆದರೂ ದೇಹಕ್ಕೆ ಹುಟ್ಟು ಸಾವು ಇದ್ದೇ ಇದೆ. ಆದರೆ ಪರಮಾತ್ಮನಿಗೆ ದೇಹವು ಜೀವ ದೇವ ಸ್ವರೂಪರಾಗಿದ್ದರಿಂದ ಇಲ್ಲಿ ಹುಟ್ಟು ಸಾವು ವ್ಯವಸ್ಥೆಯೇ ಇಲ್ಲ, ಪ್ರಶ್ನೆ ಇಲ್ಲ. ಈ ಅಂಶವನ್ನು ಈ ಶಬ್ದದಿಂದ ಈ ಅಂಶವನ್ನು ಇಲ್ಲಿ ಆಚಾರ್ಯ ಕೃಷ್ಣ ಸಂಗ್ರಹ ಮಾಡಿ ಹೇಳಿದ್ದಾನೆ. ಇನ್ನು ಈ ವಿಚಾರವನ್ನು ಜೀವನ ನಿತ್ಯತ್ವವನ್ನು ಅಥವಾ ಪರಮಾತ್ಮ ನಿತ್ಯತ್ವವನ್ನು ಸಾಧನೆ ಮಾಡುವುದು ಇಲ್ಲಿ ಅರವಿಂದ ಸ್ವಾಮಿಗಳು ಎರಡು ಅನುಮಾನವನ್ನು ಪ್ರಯೋಗ ಮಾಡಿ ಇದನ್ನು ಸಾಧನೆ ಮಾಡ್ತಾರೆ. ಒಂದನೇದು, ಯಾರಿಗೆ ಕೃಷ್ಣನ ನಿತ್ಯತ್ವ, ಕೃಷ್ಣ ಈಶ್ವರ ಅಥವಾ ಕೃಷ್ಣ ನಿತ್ಯತ್ವದಲ್ಲಿ ಯಾರಿಗೆ ಅನುಮಾನ ಆಗೋದಿಲ್ಲ ಅವರಿಗೆ ಒಂದು ಅನುಮಾನವನ್ನು ಕೊಡ್ತಾರೆ. ಕೃಷ್ಣ ಸದಾದಿ ಜನಾಧಿಪಾಹ ನ ನಾಶವಂತಹ ಭಾವತ್ವೇ ಸತಿ ಅನಾದಿತ್ವಾದ ಪ್ರಕೃತಿ ತತ್ವದ ಅಂತ ಹೇಳಿ ಪ್ರಕೃತಿ ತತ್ವದ ದೃಷ್ಟಾಂತವನ್ನು ಕೊಟ್ಟು ಇಲ್ಲಿ ನಿತ್ಯತ್ವವನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಕೃಷ್ಣನನ್ನು ಮತ್ತು ಜೀವನನ್ನು ಪಕ್ಷ ಮಾಡಿಕೊಂಡು ಪ್ರಕೃತಿ ತತ್ವದ ದೃಷ್ಟಾಂತವನ್ನು ಕೊಟ್ಟು ಸಾಧನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಭಾವತ್ವೇ ಸತಿ ಅನಾದಿತ್ವಾದ ಎನ್ನುವಂತಹ ಹೇತು ಹೇಳಲಾಗಿದೆ. ಈಗ ಕೇವಲ ಅನಾದಿತ್ವಾದ ಎನ್ನುವಂತಹ ಹೇತು ಹೇಳಿದ್ರೆ ಇಲ್ಲಿ ಏನು ಸಮಸ್ಯೆ ಬರ್ತಿತ್ತು ಅಂತಂದ್ರೆ ಈಗ ಪ್ರಾಗಭಾವ ಅನಾದಿ ಆದರೂ ಅದಕ್ಕೆ ನಿತ್ಯತ್ವ ಇಲ್ಲ. ಅದು ಪ್ರಾಗಭಾವದ ಪ್ರತಿಯೋಗಿ ಉತ್ಪತ್ತಿ ಆದಾಗ ಪ್ರಾಗಭಾವ ನಾಶವಾಗುತ್ತದೆ. ಅದಕ್ಕೆ ಯಾವುದು ಅನಾದಿ ಅದಕ್ಕೆ ನಿತ್ಯತ್ವ ಇಲ್ಲ ಅಂತ ಹೇಳುವುದರಿಂದ ಇದಕ್ಕೆ ವಿಚಾರ ದೋಷ ಬರುವಂತಹ ಪ್ರಸಂಗ ಇತ್ತು. ಅದಕ್ಕೆ ಭಾವತ್ವೇ ಸತಿ ಅನಾದಿತ್ವ ಅಂತ ಹೇಳಿ ಅನಾದಿತ್ವಕ್ಕೆ ಒಂದು ವಿಶೇಷಣ ಕೊಡಲಾಗಿದೆ. ಇನ್ನು ಮುಂದೆ ಯಾರು ಕೃಷ್ಣನು ಈಶ್ವರ ಅಂತ ಒಪ್ಪಿ ಕೃಷ್ಣ ಆದರಿತವನ್ನು ಒಪ್ಪಿಸ್ತಾರೋ ಅವರಿಗೆ ಅನುಮಾನ ಪ್ರಯೋಗ ಮಾಡಿ ಉದಾದಯಾಹ ಜನಾಧಿಪಾಹ ನಾಶವಂತಹ ಚೇತನತ್ವೇ ಸತಿ ಅನಾದಿತ್ವಾದ ಕೃಷ್ಣವತ್ ಅಂತ ಹೇಳಿ ಕೃಷ್ಣನ ದೃಷ್ಟಾಂತವನ್ನು ಕೊಟ್ಟು ಎಲ್ಲಾ ಜೀವನವನ್ನು ಪಕ್ಷ ಮಾಡಿಕೊಂಡು ಅವರಿಗೆ ಅನಾದಿತ್ವವನ್ನು ಹೇಳಬೇಕು, ನಾಶ ಇಲ್ಲ. ಇಲ್ಲಿ ಅನಾದಿತ್ವೇ ಸತಿ ಚೇತನತ್ವೇ ಸತಿ ಅನಾದಿತ್ವಾದ ಅನ್ನುವಂತ ಹೇತು ಕೊಟ್ಟು ಅಂದ್ರೆ ಅನಾದಿತ್ವಕ್ಕೆ ಚೇತನತ್ವ ಅಂತ ವಿಶೇಷಣವನ್ನು ಕೊಟ್ಟು ಸಾಧಿಸಲಾಗಿದೆ.
ಆದ್ರೆ ಕೆಲವೊಂದು ಪ್ರಶ್ನೆ ಮಾಡ್ಬೋದು. ಈಗ ಜೀವರಿಗೆ ಹುಟ್ಟು ಸಾವು ಸಂಭವಿಸ್ತದಲ್ಲ, ಜೀವರು ಹುಟ್ಟುತ್ತಾರೆ, ಜೀವರು ಸಾಯ್ತಾರೆ ಹೇಳುವುದರಿಂದ ಏನ್ ಬಂದಿಲ್ಲ, ಸ್ವರೂಪಾಸಕ್ತಿ ದೋಷ ಬಂತಲ್ಲ ಈ ಅನುಮಾನಕ್ಕೆ, ಸ್ವರೂಪಾಸಕ್ತಿ ದೋಷ ಬಂತು ಅಂತ ಹೇಳಿದ್ರೆ ಈ ಆಕ್ಷೇಪವನ್ನು ಮುಂದೆ ದೇಹಿನೋಸ್ತಿ ಯಥಾ ದೇಹಿ ಅಂತ ಶ್ಲೋಕದಿಂದ ದೇಹಿನ ಅಂತ ಹೇಳುವುದರಿಂದ ಜೀವಕ್ಕೆ ಅಲ್ಲಿ ಮುಂದೆ ಜೀವಕ್ಕೆ ಅತಿರಿಕ್ತವಾದಂತಹ ಒಂದು ಜೀವ ಇದೆ, ಹುಟ್ಟು ಸಾವು ಇರುವುದು ದೇಹಕ್ಕೆ, ಜೀವಕ್ಕಲ್ಲ ಅಂತ ಹೇಳೋದ್ರಿಂದ ಇಲ್ಲಿ ಸ್ವರೂಪಾಸಕ್ತಿ ದೋಷವನ್ನು ಪರಿಹಾರ ಮಾಡುತ್ತೆ. ಅಷ್ಟೇ ಅಲ್ಲದೆ ಈಗ ಕೃಷ್ಣ ದೃಷ್ಟಾಂತ ಕೊಟ್ಟರು. ದೃಷ್ಟಾಂತ ಯಾರು? ಕೃಷ್ಣ ದೃಷ್ಟಾಂತ ಕೊಟ್ಟರು. ಕೃಷ್ಣನೇ ಹುಟ್ಟು ಸಾವು ನಾವು ನೋಡಿದ್ರೆ ಕೃಷ್ಣ ಹುಟ್ಟುತ್ತಾನೆ, ಕೃಷ್ಣ ಸಾವುತ್ತಾನೆ, ದೇವಿಗೆ ಸಂಜಾತ ಅಂತ ಹೇಳೋದ್ರಿಂದ ಈಗ ಅದಕ್ಕೆ ಸಾಧ್ಯ ವೈಕಲ್ಯ ದೋಷ ಬಂದಲ್ಲ ನಿಮ್ಮ ಅನುಮಾನಕ್ಕೆ ಹೇಳೋದ್ರಿಂದ ಅಲ್ಲೂ ಸಾಧ್ಯ ವೈಕಲ್ಯ ಬರಲಿಲ್ಲ. ಏಕೆ? ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾಂ ಎಂದು ಸ್ತುತಿ ವಾಕ್ಯ ಪರಮಾತ್ಮನಿಗೆ ಏನು ಸಾಧನೆ ಮಾಡ್ತದೆ, ನಿತ್ಯತ್ವ ಸಾಧನೆ ಮಾಡೇ ಮಾಡ್ತದೆ, ಅದಕ್ಕೆ ಸಾಧ್ಯ ವೈಕಲ್ಯವೂ ಇಲ್ಲ ಅಂತ ಹೇಳಿ ನಿರೂಪಣೆ ಮಾಡ್ತಾರೆ. ಮುಂದೆ ಏನ್ ಹೇಳೋದಾಯ್ತು, ಈಗ ಜೀವ ನಿತ್ಯ ಅನಾದಿ ನಿತ್ಯ ಅಂತ ಹೇಳೋದ್ರಿಂದ ಒಂದನೇ ವಿಕಲ್ಪ ಅಂದ್ರೆ ನಾನು ನನ್ನ ಬಂಧು ಮಿತ್ರರ ಜೀವಹಾನಿ ಅಂದ್ರೆ ಮರಣ ಅಂತಂದರೆ ಆತ್ಮನಾಶ, ಅದಕ್ಕಾಗಿ ದುಃಖ ಪಡ್ತೇನೆ ಅಂತ ಹೇಳೋ ಅವಶ್ಯಕತೆಯೇ ಇಲ್ಲ. ಜೀವ ಅನಾದಿ ನಿತ್ಯ ಅಂತ ಹೇಳೋದು. ಮುಂದೆ ಇಲ್ಲ ಕೃಷ್ಣ ಜೀವದ ಬಗ್ಗೆ ಪ್ರಶ್ನೆ ಇಲ್ಲ ಬಂದು ಜೀವ ಅನಾದಿ ನಿತ್ಯ ಆಗಲು ದೇಹನಾಶ ಆಗ್ತದಲ್ಲ ನನ್ನ ಬಂಧು ಮಿತ್ರರು, ಅದಕ್ಕಾಗಿ ನಾನು ದುಃಖ ಪಡ್ತೇನೆ ಅಂತ ಹೇಳೋದ್ರಿಂದ ಅದಕ್ಕಾಗಿ ದುಃಖ ಪಡುವ ಅವಶ್ಯಕತೆ ಇಲ್ಲ. ಎದಕ್ಕೆ ಅಂತಂದ್ರೆ ಅಲ್ಲೇ ಸಮಾಧಾನ ಹೇಳ್ತಾರೆ. ಹೇಗೆ ಯಥಾದೇಹಿ ಕುಮಾರಂತರ ಕಥಾದೇಹಂತರ ಪ್ರಾಪ್ತಿಗೆ ವೀರಸ್ತನ ಮುಗಿಯತಿ ಅನ್ನುವಂಥ ಶ್ಲೋಕ ಹೇಳೋದ್ರಿಂದ ಹೇಗೆ ಕೌಮಾರಾವಸ್ಥೆ ನಾಶವಾದಾಗ ಹೇಗೆ ದುಃಖ ಪಡುವುದಿಲ್ಲ. ಎದಕ್ಕೆ ಅಂತಂದ್ರೆ ಯೌವನಾವಸ್ಥೆಯ ಲಾಭ ಇದೆ. ಹೇಗೆ ಯೌವನಾವಸ್ಥೆ ನಾಶವಾದಾಗ ಯಾರು ದುಃಖ ಪಡುವುದಿಲ್ಲ. ಏಕೆ ಅಂದ್ರೆ ಅಲ್ಲಿ ಜರಾವಸ್ಥೆಯ ಪ್ರಾಪ್ತಿ ಇದೆ. ಹೀಗೆ ಸಮಾಧಾನ ಮಾಡಿಕೊಳ್ಳುವುದರಿಂದ ಜ್ಞಾನಿಗಳು ಮರಣವಾದ ನಂತರವೂ ದುಃಖವನ್ನು ಪಡುವುದಿಲ್ಲ. ಎದಕ್ಕೆ ಅಂತಂದ್ರೆ ಅಲ್ಲಿ ದೇಹಾಂತರ ಪ್ರಾಪ್ತಿ ಎನ್ನುವಂತಹ ಸಮಾಧಾನ ಇದ್ದೇ ಇದೆ. ಅದಕ್ಕೆ ಈ ಕಾರಣಕ್ಕಾಗಿಯೂ ನೀನು ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಹಿಂದೆ ಹೇಳುವ ಅನುಮಾನ ಪದಾದಯಾಹ ಜನಾದಿವಾಹ ನಾಶವಂತಹ ಚೇತನತ್ವೇ ಸತಿ ಅನಾದಿವಾದಂತೆ ಹೇಳುವುದರಿಂದ ಇಲ್ಲಿಗೆ ಹೇಳೋದ್ರಿಂದ ಇಲ್ಲಿ ಒಂದು ಪ್ರಶ್ನೆ ಒಳಗೆ ಉಳಿತು. ಇಲ್ಲ ಕೃಷ್ಣ, ನಾನು ಜೀವ ಅಥವಾ ದೇಹ ನಾಶವಾಗ್ತದೆ ಅಂತಲ್ಲ, ಇಲ್ಲಿ ಜೀವಕ್ಕಿಂತ ಇದು ದೇಹಕ್ಕಿಂತ ಅತಿರಿಕ್ತವಾದಂತಹ ಒಂದು ಆತ್ಮವೇ ಇಲ್ಲ. ಅದಕ್ಕೆ ನಾನು ಇಲ್ಲಿ ಶೋಕ ಪಡ್ತೇನೆ ಅಂತಂದ್ರೆ ಇದೇ ಶ್ಲೋಕವನ್ನು ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನಿಸಿ, ಅಂದರೆ ವಿಷಯೇಣ ವಿಷಯ ಕ್ರಿಯತೆ ಎನ್ನುವಂತಹ ನ್ಯಾಯದಿಂದ ಇಲ್ಲಿ ಕೌಮಾರ ಯೌವನ ಅನ್ನುವಂತಹ ಅವಸ್ಥೆಯನ್ನು ಅವಸ್ಥೆಯ ಅನುಭವ ಅಂತ ವ್ಯಾಖ್ಯಾನಿಸಿ, ಈ ಅನುಭವ ಯಾರಿಗೆ? ದೇಹಿನ ಅಂದರೆ ದೇಹವನ್ನ ಹೊಂದಿರುವಂತಹ ಆತ್ಮನಿಗೆ ಅಂತ ಹೇಳುವುದರಿಂದ ದೇಹಿನ ಶಬ್ದ ಈ ಅನುಭವ ಅವರಿಗೆ ಅಂತ ಹೇಳಿ ಇಲ್ಲಿ ಜೀವಾಂತರಿಕ್ಷವಾದಂತಹ ಒಂದು ಆತ್ಮ ಇದ್ದೇ ಇದೆ ಅಂತ ವ್ಯಾಖ್ಯಾನಿಸಿ ಈ ಪರಿಹಾರವನ್ನು ಮಾಡಬಹುದು. ಅಂದ್ರೆ ಇದು ಹೇಳುವುದರಿಂದ ಅರ್ಜುನ ಆತ್ಮನಾಶ ನಾಶ ಆಗ್ತದೆ ಅನ್ನುವಂತ ಹೇಳುವ ಪ್ರಸಂಗ ಇಲ್ಲ, ಅದಕ್ಕೆ ದುಃಖ ಪಡುವಂತ ಪ್ರಸಂಗ ಇಲ್ಲ. ದೇಹ ನಾಶ ಮಾಡುತ್ತದೆ ಅಂತ ಪ್ರಸಂಗವೂ ಇಲ್ಲ. ಇದಕ್ಕೆ ದೇಹಾಂತರ ಪ್ರಾಪ್ತಿ ಇದೆ. ಜೀವಕ್ಕಿಂತ ಅತಿರಿಕ್ತವಾದಂತಹ ಒಂದು ಆತ್ಮ ಇಲ್ಲೇ ಇಲ್ಲ ಅಂತ ಹೇಳುವಂತ ಹೀಗೆ ಹೇಳಿ ಏನು ಸಮಾಧಾನ ಕೊಡ್ತ ಅರ್ಜುನ ಏನ್ ಹೇಳ್ತಾನೆ ಮುಂದೆ ಅಂತಂದ್ರೆ, ಆಯ್ತು ಕೃಷ್ಣ ಇದೆಲ್ಲ ಸರಿ, ಆದರೆ ಬಂಧುಗಳ ದೇಹ ನಾಶವಾದರೂ ಅವರ ಸಂಪರ್ಕ ನಾಶವಾಗ್ತದೆ, ನಮಗೆ ಅವರು ಒಂದು ಉಪದೇಶ ನಾಶ ಆಗ್ತದೆ. ಅಷ್ಟೇ ಯುದ್ಧದಲ್ಲಿ ಅವರ ಮೇಲೆ ನಾವು ಶಸ್ತ್ರಾಸ್ತ್ರ ಪ್ರಹಾರ ಮಾಡಿ ಅವರು ಕಠಿಣವಾದಂತಹ ದೇಹ ದರ್ಶನ ಮಾಡಿಕೊಂಡು ಅದರಿಂದ ನಮಗೆ ತಾಪು ಉಂಟಾಗ್ತದೆ, ದುಃಖ ಉಂಟಾಗ್ತದೆ ಅಂತಂದ್ರೆ ಈ ಸುಖ ದುಃಖಗಳು ಕಾರಣ ಇದಲ್ಲ, ಅಭಿಮಾನ ಕಾರಣ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಅದನ್ನ ವ್ಯಾಖ್ಯಾನ ಮಾಡಿ ಅಭಿಮಾನಕ್ಕಾಗ ಮಾಡುವಂತ ಕೃಷ್ಣ ಉಪಸಂಹಾರ ಕೃಷ್ಣ. ನಮಗೆ ಒಂದು ಅವಕಾಶ ಕೊಟ್ಟಂಥ ಗುರುಗಳಿಗೆ ನಮಸ್ಕಾರ. ನಮ್ಮ ಪಾಠ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಭಂಡಾರ್ಯ ಉದ್ದೇಶಕ್ಕೆ ಶ್ರೀಪಾದರಿಗೆ ನಮಸ್ಕಾರಗಳನ್ನು ಮಾಡ್ತಾ ನಮಗೆಲ್ಲ ಪಾಠಗಳನ್ನು ಹೇಳ್ಕೊಡ್ತಾ ನಮಗೆ ಒಂದಿಷ್ಟು ಉತ್ಪತ್ತಿಗಳು ನಾಲ್ಕು ನಮಸ್ಕಾರ.
5ನೇ ಅಧ್ಯಾಯದ 2 ಶ್ಲೋಕಗಳಿಗೆ ಮೊದಲನೇ 5 ಶ್ಲೋಕಗಳಿಗೆ ಕಿಂಚಿತ್ ಅನುಮಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛೇಯೇತಯೋರೇಕಂ ತನ್ಮೇ ಸುನಿಶ್ಚಿತಂ. ಇದರ ಪದಚ್ಛೇದ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನಃ ಯೋಗಂ ಚ ಶಂಸಸಿ ಯತ್ ಶ್ರೇಯಃ ಏತಯೋಃ ಏಕಂ ತತ್ ಮೇ ಬ್ರೂಹಿ ಸುನಿಶ್ಚಿತಂ. ಇದರ ಅನ್ವಯ, ಹೇ ಕೃಷ್ಣ, ಸನ್ಯಾಸಂ ಕರ್ಮಣಾಂ ಪುನಃ ಯೋಗಂ ಚ ಶಂಸಸಿ ಏತಯೋಃ ಏಕಂ ಯತ್ ಶ್ರೇಯಃ ತತ್ ಮೇ ಸುನಿಶ್ಚಿತಂ ಬ್ರೂಹಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅರ್ಜುನ ಕೃಷ್ಣನ ಪ್ರಶ್ನೆ ಮಾಡ್ತಾನೆ. ಇಲ್ಲಿ ಗೀತಾಭಿವೃದ್ಧಿಯಲ್ಲಿ ಈ ಒಂದು 5ನೇ ಅಧ್ಯಾಯಕ್ಕೆ ಒಂದು ಪೀಠಿಕೆ ಇದೆ. 2ನೇ ಅಧ್ಯಾಯದಲ್ಲಿ ಯೋಗಸ್ಥ ಕುರು ಕರ್ಮಾಣಿ ಸಂಗಂಧಿತ್ವ ಅಂತ ಹೇಳಿ ಕೆಲವೊಂದು ಶ್ಲೋಕಗಳಿಂದ ಕೃಷ್ಣ ಸಂಕ್ಷೇಪವಾಗಿ ಕರ್ಮಯೋಗವನ್ನು ಕುರಿತು ಹೇಳ್ತಾ ಇದ್ದಾನೆ. ಅದನ್ನು ವಿಶೇಷತಃ ಸ್ಪಷ್ಟೀಕರೋತಿ ತೃತೀಯೋಧ್ಯಾಯ. ಏನು ಅಂತಂದರೆ ಫಲಕಾಮಾದಿ ತ್ಯಾಗೇನ ಈಶ್ವರಾರ್ಪಣ ಬುದ್ಧಿಯ ವರ್ಣಾಶ್ರಮ ವಿಹಿತ ಕರ್ಮಾನುಷ್ಠಾನ ಕುರು ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇದರಲ್ಲಿ 2 ಅಂಶಗಳಿವೆ. ಏನು ಅಂತಂದರೆ ಫಲಕಾಮಾದಿ ತ್ಯಾಗ ಮತ್ತು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡತಕ್ಕಂಥ ವರ್ಣಾಶ್ರಮ ವಿಹಿತವಾದ ಕರ್ಮಾನುಷ್ಠಾನ. ಈ 2 ಅಂಶಗಳಿಂದ ಈ ಅಂಶದ ಮುಂದೆ ಪಂಚಮೋಧ್ಯಾಯ ಪ್ರಪಂಚನ ಕರೋದು ಕೃಷ್ಣ. ಇದರಲ್ಲಿ ಒಂದು ಅನುಮಾನ ಬರುವಂಥ ಒಂದು ಸಾಧ್ಯತೆ ಇದೆ. ಏನು ಅಂತಂದರೆ ತೃತೀಯೋಧ್ಯಾಯದಲ್ಲಿ ಬರ್ತಕ್ಕಂಥ ಕರ್ಮಯೋಗವನ್ನು ಪಂಚಮೋಧ್ಯಾಯದಲ್ಲಿ ಪ್ರಪಂಚನಂ ಕರೋತಿ ಅಂತಂದರೆ ಆವಾಗ ಇದು ಪಂಚಮೋಧ್ಯಾಯ ತೃತೀಯೋಧ್ಯಾಯ ಪಶ್ಚಾದೇವ ಆಗತಂ ಖಲು ಅಂತ ಹೇಳಿ ಒಂದು ಅನುಮಾನ ಬರುತ್ತೆ. ಆಗ ಆ ಅನುಮಾನ ಹೇಗೆ ಪರಿಹಾರ ಆಗುತ್ತೆ ಅಂತ ಅಲ್ಲೇ ಆಗುತ್ತೆ. ಇಲ್ಲಿ ಅರ್ಜುನ 4ನೇ ಅಧ್ಯಾಯದಲ್ಲಿ ಬಂದಂಥ ಒಂದೆರಡು ಶ್ಲೋಕಗಳನ್ನು ತಗೋತಾರೆ. 22ನೇ ಶ್ಲೋಕ 4ನೇ ಅಧ್ಯಾಯದಲ್ಲಿ ಯಥೇಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನಿವರ್ತತೆ ಅಂತ ಹೇಳ್ತಾರೆ. ಇಲ್ಲಿ ಯಥೇಚ್ಛಾ ಲಾಭ ಸಂತುಷ್ಟ, ನಮಗೆ ಭಗವಂತ ಕೊಟ್ಟಿದ್ದರಲ್ಲಿ ನಾವು ತೃಪ್ತಿಯಾಗಿರಬೇಕು, ದ್ವಂದ್ವಾತೀತರಾಗಿರಬೇಕು. ದುಃಖ ಸುಖ ಆಮೇಲೆ ನಮಗೆ ಸಿಕ್ಕಿದ್ದು ಸಿಗದೇ ಇದ್ದಿದ್ದು ಇವನ್ನೆಲ್ಲವನ್ನು ನಾವು ಸಮವಾಗಿ ಸ್ವೀಕಾರ ಮಾಡೋದು ಇನ್ನೊಂದು ಅಂಶ. ವಿಮತ್ಸರ, ನಮಗೆ ಸಿಗದೇ ಇದ್ದಿದ್ದನ್ನು ಬೇರೆಯವರು ಸಿಕ್ಕಿದ್ದನ್ನು ನೋಡಿ ನಾವು ಮತ್ಸರ ಪಡೆದೇ ಇರಬೇಕು. ಇದನ್ನು ಮಾತ್ರ ತಗೊಂಡು ಈ ಥರ ಇದ್ದವರು ಅವರಿಗೆ ಕೃತ್ವಾಗಿ ನಾವು ನಿವರ್ತತೆ ಅಂದರೆ ಕರ್ಮಗಳಿಂದ ಅವರು ಬಂಧಿತರಾಗೋದಿಲ್ಲ, ಅವರಿಗೆ ಮೋಕ್ಷನೇ ಸಿಗುತ್ತೆ ಅಂತ ಹೇಳಿದ್ದೆ. ಅಲ್ಲಿ ಅರ್ಜುನ ಇಲ್ಲೇ ಕಾಮಾದಿ ವರ್ಜನ ರೂಪವನ್ನು ಮಾತ್ರ ಅಲ್ಲಿ ತಗೋತಾನೆ ಅರ್ಜುನ. 15ನೇ ಶ್ಲೋಕದಲ್ಲಿ ಮತ್ತೆ ತಿರ್ಗ ಅರ್ಜುನ ಕೋಟ್ ಮಾಡ್ತಾರೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಹಿ ಪೂರ್ವತರಂ ಕೃತಂ ಅಂತ ಹೇಳಿ ಇಲ್ಲಿ ಜನಕಾದಿಗಳು ವಿವಸ್ವತರು ಅವರುಗಳೆಲ್ಲರೂ ಜ್ಞಾನಿಗಳಾಗಿದ್ದರೂ ಸಹ ಯಾವ ರೀತಿ ಅವರು ತಮ್ಮ ಕರ್ಮಗಳನ್ನು ಮಾಡ್ತಾ ಹೋದರು, ಯಾಕೆಂದರೆ ಮೋಕ್ಷದಲ್ಲಿ ಅವರಿಗೆ ಹೆಚ್ಚಿನ ಸುಖ ಸಿಗುತ್ತೆ ಅನ್ನೋ ಕಾರಣದಿಂದ ಅವರು ಈಗ ಅವರು ತಮ್ಮ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅರ್ಜುನ ಏನು ಮಾಡ್ತಾನೆ ಅಂತಂದರೆ ವರ್ಣಾಶ್ರಮ ವಿಹಿತವಾದ ಕರ್ಮಾನುಷ್ಠಾನ ಯೋಗ, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವಂಥ ಕರ್ಮ ಇದಿದೆ. ಕೃಷ್ಣ ನಾನಿವಾಗ ಕಾಮಾದಿ ವರ್ತನೆ ಮಾಡಲು ಅಥವಾ ವರ್ಣಾಶ್ರಮ ವಿಹಿತವಾದ ನನ್ನ ವರ್ಣಾಶ್ರಮ ಅಂತಂದರೆ ನಾನು ಕ್ಷತ್ರಿಯ ಯುದ್ಧ ಮಾಡಲಿ. ಯಾಕೆಂದರೆ ಕಾಮಾದಿ ತ್ಯಾಗ ಮಾಡದೇ ಇದ್ದರೆ ಆವಾಗ ನಾನು ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಯುದ್ಧ ಅಂತಂದರೆ ಅದು ಕಾಮಕ್ರೋಧಾದಿಗಳಿಂದ ಕೂಡಿದ್ದೇ ಆಗಿದೆ. ಹಾಗಾಗಿ ನಾನು ಏನು ಮಾಡಲಿ ಕೃಷ್ಣ ಅಂತ ಕೇಳ್ತೇನೆ. ಯತ್ವಾ ಇನ್ನೂ 2 ಶ್ಲೋಕಗಳನ್ನು ಇಲ್ಲಿ ಅರ್ಜುನ ಹೇಳ್ತಾರೆ. ಏನು ಅಂತಂದರೆ 41ನೇ ಶ್ಲೋಕದಲ್ಲಿ ಚತುರ್ಥೋಧ್ಯಾಯದಲ್ಲಿ ಯೋಗ ಸನ್ಯಸ್ತ ಕರ್ಮಾಣ ಜ್ಞಾನ ಸಂಚಿನ್ನ ಸಂಶಯ ಆತ್ಮವಂತನ ಕರ್ಮಾಣಿ ನಿವರ್ತನಂತೆ ಧನಂಜಯ ಕೃಷ್ಣ ಹೇಳ್ತಾನೆ. ಅರ್ಜುನ ಕೊಡ್ತಾರೆ ಏನು ಅಂತಂದರೆ ಭಗವಂತನ ಒಲಿಸಿಕೊಂಡು ಸನ್ಯಸ್ತ ಕರ್ಮಗಳನ್ನು ತ್ಯಜಿಸಿ ಜ್ಞಾನ ಸಂಚಿನ್ನ ಸಂಶಯ ಜ್ಞಾನಗಳನ್ನು ನಾವು ಜ್ಞಾನದಿಂದ
ಉಂಟ ಸಂಶಯಗಳು ಏನಿರುತ್ತೆ ಅದನ್ನು ನಾವು ಚಿನ್ನವಾಗಿ ಅದನ್ನು ಪರಿಹಾರ ಮಾಡಿಕೊಂಡು ಆತ್ಮವಂತ ಭಗವಂತನ ತಿಳಿದುಕೊಂಡವರಿಗೆ ಕರ್ಮಾಣಿ ನ ನಿಬಂಧಂತಿ ಅಂತ ಹೇಳಿದೆ. ಹೀಗಿರೋದನ್ನು ಅರ್ಜುನ ಏನು ಮಾಡ್ತಾನೆ ಅಂತಂದರೆ ಇದನ್ನು ಯಜ್ಞಾಶ್ರಮ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಯಜ್ಞಾಶ್ರಮ ಏನು ಅಂತಂದರೆ ಕರ್ಮ ತ್ಯಾಗ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡೋದು, ಇದು ಯಜ್ಞಾಶ್ರಮ. ಇನ್ನೊಂದು 42ನೇ ಶ್ಲೋಕದಲ್ಲಿ ತಸ್ಮಾದ್ ಅಜ್ಞಾನ ಸಂಭೂತಂ ಕೃಷ್ಣಂ ಜ್ಞಾನಾಸಿನಾತ್ಮನಃ ಚಿದ್ವೈನಂ ಸಂಶಯಂ ಯೋಗ ಮಾರ್ತಿಷ್ಠೋತ್ತಿಷ್ಟ ಭಾರತ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇಲ್ಲಿ ಏನು ಅಂತಂದರೆ ಅರ್ಜುನ ಅಜ್ಞಾನ ಸಂಭೂತಂ ಜ್ಞಾನಂ ಹೃದಯಸ್ಥವಾದ ಅಜ್ಞಾನ ಸಂಭೂತವಾದ ಅಜ್ಞಾನವನ್ನು ಸಂಶಯವನ್ನು ಜ್ಞಾನ ಅನ್ನೋ ಒಂದು ಖಡ್ಗದಿಂದ ನೀನು ಯಾವಾಗ ಅದನ್ನು ಪರಿಹಾರ ಮಾಡಿಕೊಳ್ತೀಯ ಆವಾಗ ನಿನಗೆ ಅದನ್ನು ಮಾಡಿಕೊಂಡು ಯೋಗ ಆತಿಷ್ಠೋತ್ತಿಷ್ಟ ಯೋಗ ಅಂತಂದರೆ ಮತ್ತೆ ನೀನು ಕರ್ಮವನ್ನು ಮಾಡು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಈ ಶ್ಲೋಕವನ್ನು ಕೋಟ್ ಮಾಡಿ ಅರ್ಜುನ ಏನು ಹೇಳ್ತಾನೆ ಅಂತಂದರೆ ಅವನು ಒಂದು ಅಭಿಪ್ರಾಯ ಇಟ್ಕೊತಾನೆ. ಏನು ಅಂತಂದರೆ ಇದು ಗೃಹಸ್ಥಾಶ್ರಮ ಸಮಾನ. 41ನೇ ಶ್ಲೋಕಕ್ಕೆ ಯಜ್ಞಾಶ್ರಮ ಅಂತ ಹೇಳ್ದ. 42 ಪ್ರಣಶ್ಯಂತಿ ಸಿದ್ಧಂತಿತ ಮನೋರಥಾಃ. ಪರಮ ಪೂಜ್ಯ ಶ್ರೀಪಾದರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ವಿದ್ಯಾಗುರುಗಳಾದ ಮಾಳಿಗೆ ಆಚಾರ್ಯರು ನಮಸ್ಕಾರಗಳನ್ನು ಸಲ್ಲಿಸ್ತಾ 2ನೇ ಅಧ್ಯಾಯದ 14ನೇ ಶ್ಲೋಕವನ್ನು ಯಥಾಮತಿ ಅನುವಾದವನ್ನು ಮಾಡೋ ಪ್ರಯತ್ನ ಪಡ್ತೇನೆ. ಶ್ಲೋಕ ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ತಿತಿಕ್ಷಸ್ಯ ಭಾರತ ಅಂತ ಶ್ಲೋಕ. ಇದರಲ್ಲಿ ಆಚಾರ್ಯರಿಗಿಂತ ಮುಂಚಿನ ಪೂರ್ವಾಚಾರ್ಯರುಗಳೆಲ್ಲರೂ ಸಹ ಯಾವ ಜ್ಞಾನೇಂದ್ರಿಯಗಳಿಗೆ ವಿಷಯ ಸಂಸರ್ಗ ಆದಾಗ ಅದರಲ್ಲಿ ಆ ಮನುಷ್ಯನಿಗೆ ಯಾವ ಅದರ ಮೇಲೆ ದ್ವೇಷವೋ ಅಥವಾ ಪ್ರೀತಿಯೋ ಇದೆಯೋ ಆ ಕಾರಣದಿಂದ ಸುಖ ದುಃಖಗಳಾಗುತ್ತೆ. ಆ ಸುಖ ದುಃಖಗಳು ಆಗಮ ಅಪಾಯಗಳಾಗಿವೆ ಮತ್ತು ಅನಿತ್ಯವಾಗಿದೆ. ಆದ್ದರಿಂದ ಅದನ್ನು ನೀನು ಪ್ರಯತ್ನಪೂರ್ವಕವಾಗಿ ಅದನ್ನು ಅನುಭವಿಸಿ ಈ ಕರ್ಮವನ್ನು ಮಾಡು ಅಂತ ಹೇಳಿ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಈ ಥರ ಈ ಯಾವ ಸುಖ ದುಃಖಗಳು ಈ ವಿಷಯ ಭೋಗದಿಂದ ಸಂಸರ್ಗದಿಂದ ಬರ್ತಾ ಇದ್ದರೆ ಮತ್ತೆ ಅದನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಕೃಷ್ಣ ಅರ್ಜುನ ಯಾವ ಶರಣಾಗತಿಯನ್ನು ಹೊಂದಿದ್ದಾನೆ, ನನ್ನ ಕೈಯಲ್ಲಿ ಈ ದುಃಖವನ್ನು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಬಂಧು ವ್ಯಾಮೋಹವನ್ನು ತಡೆದು ಅವರನ್ನು ಕೊಲ್ಲಿಕ್ಕೆ ನನಗೆ ಆಗೋದಿಲ್ಲ, ಅವರ ದೇಹ ಛೇದಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಬಂದು ಅವನು ನನ್ನ ಶರಣಾಗತಿ ನನ್ನ ಶಿಸ್ತತ್ವ ಸ್ವೀಕಾರ ಮಾಡಿದ್ದೀನಿ, ಆದ್ದರಿಂದ ಅನುಗ್ರಹ ಮಾಡಿ ಇದಕ್ಕೆ ನನಗೆ ಒಂದು ಯಾವ ರೀತಿ ನಾನು ಮುಂದುವರಿಬೇಕು ಅಂತ ಶರಣಾಗತಿಯನ್ನು ಕೇಳಿಕೊಂಡಾಗ ಅರ್ಜುನ ನೀನು ಕೃಷ್ಣ ಪರಮಾತ್ಮ ನೀನು ಅದನ್ನು ಅನುಭವಿಸಿ ಇದು ಯಾವುದು ಇದು ಪೂರ್ಣವಾಗಿ ನಿರಂತರವಾಗಿ ಇರೋದಿಲ್ಲ, ಇದು ಬಂದು ಹೋಗ್ತಾ ಇರುತ್ತೆ, ಆದ್ದರಿಂದ ಇದನ್ನು ಅನುಭವಿಸಿ ಈ ಯುದ್ಧವನ್ನು ಮಾಡು ಅಂತ ಹೇಳಿದ್ರೆ ಅವನಿಗೆ ಇದರಿಂದ ಏನು ಪರಿಹಾರ ಆಗಲ್ಲ. ಆದ್ದರಿಂದ ಆಚಾರ್ಯರಲ್ಲಿ ಬಂದು ಸರಿಯಾದ ಅರ್ಥವನ್ನು ಹೇಳಿ ನಮಗೆ ಅರ್ಜುನನ ಯಾವ ರೀತಿ ಮುಂದುವರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಅಂತ ಹೇಳಿದಾಗ ಇಲ್ಲಿ ಮಾತ್ರ ಅನ್ನೋದು ನಿಯಂತೆ ಇದು ಮಾತ್ರ ಅಂತ ಮುಖ್ಯವಾಗಿ ಇಲ್ಲಿ ಜ್ಞಾನಾರ್ಥಕವಾದ ಮಾ ಎನ್ನುವ ಧಾತುವಿಗೆ ತ್ರಾ ಎನ್ನುವ ಕರ್ಮಾರ್ಥದಲ್ಲಿ ಪ್ರತ್ಯಯ ಬಂದು ಮಾತ್ರ ಅಂತ ಇಲ್ಲಿ ಪದಸ್ವರೂಪ ಆಗಿದೆ. ಮುಖ್ಯವಾಗಿ ಇದು ಮಾತ್ರ ಅನ್ನೋದು ಸ್ತ್ರೀ ಶಬ್ದವಾಚಕವಾಗಿದೆ. ಮಾತ್ರ ಅನ್ನೋದು ಮುಖ್ಯವಾಗಿ ಏನು ಹೇಳ್ತಾ ಇದೆ, ವಿಷಯಗಳನ್ನು ಹೇಳ್ತಾ ಇದೆ. ವಿಷಯಗಳು ಇಲ್ಲಿ ಶೀತೋಷ್ಣ ಅನ್ನೋ ವಿಷಯವನ್ನು ಹೇಳಿದ್ರು ಸಹ ಪೂರ್ಣವಾಗಿ ಎಲ್ಲ ರೂಪ ರಸ ಗಂಧ ಎಲ್ಲ ನಾವು ವಿಷಯಗಳನ್ನು ಇಲ್ಲಿ ಇಟ್ಕೋಬೇಕಾಗತ್ತೆ. ಈ ವಿಷಯಗಳು ಯಾವಾಗ ಮನುಷ್ಯನ ಜ್ಞಾನೇಂದ್ರಿಯಗಳಿಗೆ ಸನ್ನಿಕರ್ಷ ಆದಾಗ ಈ ವಿಷಯಗಳ ಮೇಲಿನ ಮನುಷ್ಯನಿಗೆ ಅದರ ಮೇಲಿನ ಪ್ರೀತಿಯೋ ಅಥವಾ ದ್ವೇಷದಿಂದಲೋ ಅದು ಯಾವುದು ಇಷ್ಟ ಅನಿಷ್ಟಗಳನ್ನ ಅಥವಾ ಸುಖ ದುಃಖಗಳನ್ನ ಪ್ರಾಪ್ತಿ ಮಾಡುತ್ತೆ ಅಂತ ಮುಖ್ಯವಾಗಿ ಹೇಳ್ತಾ ಇದ್ರು ಸಹ ಅಲ್ಲೊಂದು ತುಶಬ್ದ ಇದೆ. ತುಶಬ್ದ ಮುಖ್ಯವಾಗಿ ಇದಕ್ಕೆ ಕಾಕು ರೀತ್ಯ ಅದನ್ನ ನಿಯೋಜನೆ ಮಾಡಿಕೊಂಡು ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟುಕೊಂಡು ಇದು ಒಂದೇ ಸುಖ ದುಃಖಗಳನ್ನು ಬರೀ ಮಾತ್ರ ಸಂಸರ್ಗವೇ ಸನ್ನಿಕರ್ಷವೇ ಉಂಟು ಮಾಡುತ್ತೆ ಅಂತ ಪ್ರಶ್ನೆ ಮಾಡಿಕೊಂಡು ಆಚಾರ್ಯರು ಹೇಳ್ತಾರೆ. ಇದು ಒಂದೇ
ಏಕದೇಶವಾಗಿ ನಮಗೆ ಸುಖ ದುಃಖಗಳನ್ನು ತಂದುಕೊಡಲ್ಲಪ್ಪ. ಇದರ ಮೇಲೆ ಅಭಿಮಾನ ಇಟ್ಕೊಂಡು, ಇದರ ಮೇಲೆ ದ್ವೇಷವೋ ಪ್ರೀತಿಯೋ ಇಟ್ಕೊಂಡು, ಜೊತೆಗೆ ನಮ್ಮ ಯಾವ ಜ್ಞಾನೇಂದ್ರಿಯಗಳಿದೆ ಅದರ ಮೇಲೂ ಅದು ನಾನೇ ಅನ್ನೋ ರೀತಿ ಒಂದು ವ್ಯಾಮೋಹವನ್ನು ಇಟ್ಟುಕೊಂಡಾಗ ಈ ಯಾವ ವಿಷಯಗಳು ನಮಗೆ ಸುಖ ದುಃಖವನ್ನು ಉಂಟು ಮಾಡುತ್ತೆ, ಈ ಯಾವ ಅಭಿಮಾನವನ್ನು ತೆಗೆದರೆ ಈ ಸುಖ ದುಃಖ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಹೇಗೆ ಅಂತ ವಿಚಾರ ಮಾಡಿದಾಗ ಅಲ್ಲೇ ಉತ್ತರಾರ್ಧದ ಶ್ಲೋಕದಲ್ಲಿ ಯಾವಾಗ ಆಗಮ ಪಾಯಿನಃ ಅನಿತ್ಯ ಅಂತ ಎಲ್ಲಿ ಹೇಳ್ತಾರೆ, ಆದ್ದರಿಂದ ಈ ಸುಖ ದುಃಖಗಳು ಯಾವಾಗಲೂ ಬರೋದಿಲ್ಲ. ಕೆಲವು ಸಾರಿ ಬರುತ್ತೆ, ಕೆಲವು ಸಾರಿ ಹೋಗುತ್ತೆ, ಕೆಲವು ಸಾರಿ ಇರೋದೇ ಇಲ್ಲ. ಈ ಥರ ವಿವಿಧವಾದ ಇದಾಗತ್ತೆ. ಯಾತಕ್ಕಾಗತ್ತೆ ಅಂತ ಕೇಳಿದ್ರೆ ಮುಖ್ಯವಾಗಿ ಈ ವಿಷಯಗಳ ಜೊತೆ ಸಂಸರ್ಗ ಇದ್ರೂ ಸಹ ಯಾವಾಗ ನಮಗೆ ಅಭಿಮಾನ ಇರೋದಿಲ್ವೋ ಆವಾಗ ಆಗತ್ತೆ ಅಂತ ಹೇಳ್ತಾ, ಒಂದು ಇಲ್ಲಿ ಹೇತು ಗರ್ಭ ಒಂದು ವಿಶೇಷಣವನ್ನ ಮುಖ್ಯವಾಗಿ ಉದಾಹರಿಸುತ್ತಾ, ಇಲ್ಲಿ ಹೇತುಗರ್ಭ ವಿಶೇಷಣದಲ್ಲಿ ಎರಡು ರೀತಿಯಾಗಿರುತ್ತೆ. ಒಂದು ವಸ್ತುವಿನ ಯಾವ ಒಂದು ಗುಣಧರ್ಮವನ್ನು ಹೇಳಿಕೊಡೋದು. ಈಗ ಸುಂದರವಾದ ಹೂವು ಅಂತ ನಾವು ಹೇಳಿದಾಗ ಅಲ್ಲಿ ವಿಶೇಷಣ ಹೂವಿನ ಒಂದು ಗುಣವನ್ನು ಹೇಳ್ತಾ ಇದೆ. ಆದರೆ ಇಲ್ಲಿ ಹೇತುಗರ್ಭದಲ್ಲಿ ಮುಖ್ಯವಾಗಿ ಕಾರಣವನ್ನು ಹೇಳಿ ಅದರ ಗುಣವನ್ನ ವಿಸ್ತಾರ ಮಾಡುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಒಂದು ಬುದ್ಧಿವಂತ ವಿದ್ಯಾರ್ಥಿ ಉತ್ತೀರ್ಣನಾಗ್ತಾನೆ ಅಂತ ಹೇಳಿದಾಗ ಪ್ರಕೃತದಲ್ಲಿ ಯಾವುದು? ಪ್ರಕೃತದಲ್ಲಿ ವಿಶೇಷಣ ಈ ಅಭಿಮಾನವೇ ಒಂದು ವಿಶೇಷಣ. ಮತ್ತೆ ಇಲ್ಲಿ ವಿಶೇಷ ಯಾವುದು ನಮ್ಮ ಮಾತ್ರಾ ಸ್ಪರ್ಶ ಅನ್ನೋದು ವಿಶೇಷವಾಗಿದೆ. ಶೀತೋಷ್ಣ ಸುಖ ದುಃಖ ಅನ್ನೋದು ಮತ್ತೆ ಅಭಿಮಾನ ಅನ್ನೋದು ಇಲ್ಲಿ ವಿಶೇಷಣಗಳಾಗಿವೆ. ಆದ್ದರಿಂದ ಈ ವಿಶೇಷಣಗಳಿದ್ದಾಗಲೇ ಯಾವಾಗ ಅಭಿಮಾನವಿದ್ದು ಮತ್ತೆ ಆವಾಗ ಸನ್ನಿಕರ್ಷ ಆಗುತ್ತೆ, ಆವಾಗ ಇದು ಈ ಮಾತ್ರಾ ಸ್ಪರ್ಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎರಡನೆಯದು ಇನ್ನೊಂದು ವಿಧಿಯಲ್ಲಿ ವಿಧಿ ನಿಷೇಧಗಳಿದ್ದಾಗ ಯಾವಾಗ ನಾವು ಆ ವಿಧಿ ನಿಷೇಧಗಳನ್ನು ಯಾವಾಗಲೂ ಕರ್ಮದಲ್ಲಿ ಅಥವಾ ವಿಶೇಷದಲ್ಲಿ ನಾವು ಪ್ರತಿಪಾದನೆ ಮಾಡ್ಲಿಕ್ಕಾಗಲ್ಲ, ಅವಾಗ ವಿಶೇಷಣದಲ್ಲೂ ಹಾಕಬಹುದು ಅಂತ ಹೇಳ್ತಾರೆ. ಅಂದ್ರೆ ಮಂತ್ರಿಯಾದ ರಾಮನು ಬಿದ್ದ ಅಂತ ಹೇಳಿದ್ರೆ ರಾಮನೇ ಬೀಳಬೇಕಾಗಿಲ್ಲ, ಅಲ್ಲಿ ಮಂತ್ರಿ ಪದವಿ ಹೋದರೂ ಸಹ ಬಿದ್ದ ಅಂತ ಆಗುತ್ತೆ. ಹಾಗೆ ಇಲ್ಲೂ ಸಹ ವಿಧಿ ನಿಷೇಧ ಯಾವಾಗಲೂ ಮಾತ್ರ ಸ್ಪರ್ಶ ಸಂಸರ್ಗದಿಂದ ಬರ್ತಾ ಇಲ್ಲ, ಯಾಕೆಂದ್ರೆ ಅದು ಆಗಮಾಪಾಯಗಳಿದೆ. ಆದ್ದರಿಂದ ಅಭಿಮಾನಕ್ಕೆ ಇಲ್ಲಿ ವಿಶೇಷಣವನ್ನ ನಾವು ಸೇರಿಸಿ ಅಭಿಮಾನ ಇದ್ದಾಗ ಮಾತ್ರ ಈ ನಮಗೆ ಸುಖ ದುಃಖ ಆಗತ್ತೆ ಅಂತ ಎರಡನೇ ಒಂದು ಈ ಭಾಷಾ ವಿಶೇಷಣವನ್ನು ತೆಗೆದುಕೊಂಡು ಸಹ ಅದರಲ್ಲಿ ಆಚಾರ್ಯರು ಇದನ್ನು ಮಾಡ್ತಾ ಇದ್ದಾರೆ, ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮೂರನೆಯದಾಗಿ ಇಲ್ಲಿ ನಾವು ಈ ಯಾವ ಈ ಪ್ರವಾಹ ಇದೆ, ಈ ಸುಖ ದುಃಖಗಳ ಮತ್ತೆ ಈ ಸಂಸರ್ಗದ ಪ್ರವಾಹ, ಇದು ಗಂಗಾ ಪ್ರವಾಹದಂತಿದೆಯೋ ಅಥವಾ ಇದು ಪಾಲಾಶ ಪುಷ್ಪದ ತರ ಒಂದು ಪ್ರವಾಹ ಇದೆಯೋ ಅಂತ ಒಂದು ಪ್ರಶ್ನೆ ಮಾಡಿಕೊಂಡಾಗ ಇದು ಗಂಗಾ ಪ್ರವಾಹದಂತೆ ಇಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಗಂಗಾ ಪ್ರವಾಹದಲ್ಲಿ ಈ ಕ್ಷಣತಃ ಈ ಬಿಂದುಗಳು ಆಗಮ ಪಾಯಿನ ಇದ್ರೂ ಸಹ, ಆದರೆ ಪ್ರವಾಹ ಯಾವಾಗಲೂ ಇದೆ. ಆ ಥರ ಏನಾದ್ರು ಇರಬೇಕಾದ್ರೆ ಸಂಸರ್ಗ ಆದಾಗ ಸುಖ ದುಃಖಗಳು ಬರ್ತಾನೆ ಇರಬೇಕಾಗತ್ತೆ. ಇಲ್ಲಿ ನಾವು ಭಗವದ್ಗೀತೆಯ 3 ಶಿಕ್ಷಗಳನ್ನು ಹೇಳುತ್ತಾರೆ. ಮೊದಲನೆಯ ಶಿಕ್ಷವನ್ನು ನಾಯರಿಗೆ ಸಮರ್ಪಣೆ ಮಾಡಿ ಇಲ್ಲಿ ಮೊದಲನೆಯ ಶಿಕ್ಷವು ಕರ್ಮದ ಸ್ವರೂಪವನ್ನು, ಕರ್ಮದ ಬಗ್ಗೆ ಹೇಳುವುದಾಗಿದೆ ಅಂತ ಹೇಳುತ್ತಾರೆ. ಆದ್ದರಿಂದ ಕರ್ಮದ ಮೊದಲನೆಯ ಶಿಕ್ಷದಲ್ಲಿ 4ನೇ ಅಧ್ಯಾಯವು ಕರ್ಮದ ಲಕ್ಷಣಗಳು ಮತ್ತು ಸ್ವರೂಪಗಳನ್ನು ಚೆನ್ನಾಗಿ ವಿವರಿಸಿದೆ. ಅದರಲ್ಲಿ ನಾನು ಒಂದು ಶ್ಲೋಕವನ್ನು ತಗೊಂಡಿದ್ದೇನೆ. ಅದು 4ನೇ ಅಧ್ಯಾಯದ ಕರ್ಮದ ಲಕ್ಷಣಗಳು ಹಾಗೂ ಸ್ವರೂಪಗಳನ್ನು ಹೇಳಿದರೆ ಅದರಲ್ಲೂ ಒಂದು ಈ ಶ್ಲೋಕವು ಸಾರ್ವತ್ರಿಕವಾಗಿದೆ. ಅದು 23ನೇ ಶ್ಲೋಕವಾದ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥೆ ವಿಕಸನ ಯಜ್ಞಾಯ ಆಚರಣಃ ಕರ್ಮ ಸಮರ್ಥಂ ಪ್ರವೀಯತೆ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥೆ ವಿಕಸನ ಯಜ್ಞಾಯ ಆಚರಣಃ ಕರ್ಮ ಸಮರ್ಥಂ ಪ್ರವೀಯತೆ. ಇಲ್ಲಿ ಕೃಷ್ಣನು ಕರ್ಮದ ಬಗ್ಗೆ ಹೇಳುವಾಗ ಅರ್ಜುನನಿಗೆ ಹೇಳುತ್ತಾನೆ, ನಾನು ಕರ್ಮದ ನೀಡಿ ನಿಂತಿದ್ದೇನೆ, ನನಗೆ ಕರ್ಮದ ಒಂದು ಲೇಪವೇ ಇಲ್ಲ. ನಾನು ಕರ್ಮಾಡಿ ರೂಪಿ ನಾವೇ ಕರ್ಮೆ ಫಲಿಸ್ಪೃಹ ಅಂತ ಹೇಳುತ್ತೇನೆ. ಹಾಗೂ ಆದರೆ ಜೀವರಾಶಿಗಳಿಗೆ ಅದೇ ಕರ್ಮವು ಲೇಪವಾಗಲು ಆಗದೇ ಇರುವುದಕ್ಕೆ ಏನು ಮಾಡಬೇಕು ಅನ್ನೋದ್ರೆ 23ನೇ ಶ್ಲೋಕವಾದ ಸಾರಭೂತವಾಗಿ ಹೇಳಿದೆ ಕೆಲವೇ ಪದಗಳು. ಮತ್ತು ಕರ್ಮದ ಮತ್ತು ಕೃಷ್ಣನು ಎರಡೂ ಕೂಡ
ಇದರಲ್ಲೂ ಕೂಡ ಈ ಗಹನವಾದ ಕರ್ಮವು ಮೋಹಿಸಿಕೊಳ್ಳುತ್ತದೆ. ಅವರಿಗೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ. ಮತ್ತೆ ಇನ್ನೊಂದು ಲಕ್ಷಣವನ್ನು ಹೇಳ್ತಾರೆ. ಕರ್ಮವಾಗಿ ಬೋಧವ್ಯಂಶ ವಿಕರ್ಮಣ ಅಕರ್ಮಣಶ್ಚ ಬೋಧವ್ಯಂ ಗಹನ ಕರ್ಮಣವತಿ. ಅಷ್ಟು ಕ್ಲಿಷ್ಟಕರವಾದ ಕರ್ಮವನ್ನು ಹೇಳುತ್ತಾರೆ. ಆದರೆ ಈ ಶ್ಲೋಕದಲ್ಲಿ ಅದನ್ನು ಬಿಡಿಸಿ ನನಗೆ ಅರ್ಥವಾಗುವಂತೆ ಚೆನ್ನಾಗಿ ಹೇಳ್ತಾರೆ. ಗತಸಂಗಸ್ಯ ಅಂತ ಹೇಳಿ ರಾಯರ ವಿವೃತ್ತಿಯಲ್ಲಿ ಎಲ್ಲ ಪದಗಳಿಗೂ ವಿವರಣೆ ಕೊಟ್ಟಿದ್ದಾರೆ. ಅದು ಉತ್ತರವಾಗಿದೆ. ವಿಕ್ಷಿಪ್ತ ಪ್ರಾರಂಭ ವಿಧೀಕೃತ ದರ್ಶನಕ್ಕೆ ಗತಸಂಗಸ್ಯದಲ್ಲಿ ಅಂತ ಇಲ್ಲಿ ಹೇಳಿರಬೇಕಾದ್ರೆ ಇಲ್ಲಿ ಎಲ್ಲವನ್ನೂ ಪೆಟ್ಟಿಕೃತ ಸಮೀಕರಣ ಮಾಡಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಗತಸಂಗಸ್ಯ ಅಂದರೆ ಪರಸ್ಮೈಗಳ ಹಿತಸ್ಯ ಕರ್ಮದ ಫಲದಲ್ಲಿ ಅಭಿಮಾನವನ್ನು ತ್ಯಾಗ ಮಾಡುವುದು. ಮುಕ್ತಸ್ಯ ದೇಹದ ಅಭಿಮಾನ ಹಿತಸ್ಯ ಸ್ವಾತಂತ್ರ್ಯಾಭಿಮಾನ ಹಿತಸ್ಯ ಹಿತಸ್ಯೇವ ಅಂದರೆ ಮುಕ್ತಸ್ಯ ಅನ್ನುವ ಅರ್ಥಕ್ಕೆ ನಮ್ಮ ದೇಹದ ಮನಸ್ಸಿನ ಅಭಿಮಾನವನ್ನು ಬಿಡುವುದು. ಅಂದರೆ ಏನು ಅಂದರೆ ನಮ್ಮಲ್ಲಿರುವ ಸ್ವಾತಂತ್ರ್ಯ ಎನ್ನುವ ಒಂದು ಅಭಿಮಾನವನ್ನು ಬಿಡುವುದು, ಅಸ್ವಾತಂತ್ರ್ಯವನ್ನು ಚಿಂತಿಸುವುದು. ಜ್ಞಾನಾವಸ್ಥಿತಿಗೆ ಸಹ ವಿಷ್ಣು ಜ್ಞಾನೇ ಅಭಿನಿಷ್ಠಿತಸ್ಯ. ಮುಂದಿನ ಜ್ಞಾನಾವಸ್ಥಿತಿಗೆ ಸಹ ಅಂದರೆ ವಿಷ್ಣುವಿನೇ ಅಂದರೆ ಭಗವಂತನ ಜ್ಞಾನವನ್ನೇ ಅವಲಂಬಿಸುತ್ತಿರುವುದು. ಯಜ್ಞಾಯ ಅಂದರೆ ಯಜ್ಞಾಯ ವಿಷ್ಣುವೇ ತತ್ವಂ ಕರ್ಮಾಚರಣಃ ಕುರ್ವತಃ ಕರ್ಮ ಪ್ರವಲಿಯತೆ. ಅಂದರೆ ಯಜ್ಞಾಯ ಅಂದರೆ ವಿಷ್ಣುವಿನ ಪ್ರೀತಿಗೋಸ್ಕರ ಭಗವಂತನ ಪ್ರೀತಿಗೋಸ್ಕರವನ್ನೇ ಈ ಕರ್ಮಗಳನ್ನು ಮಾಡುವುದಾಗಿದೆ. ಇದೆಲ್ಲ ಮಾಡಿದರೆ ಅಂದರೆ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಿಗೆ ಸಹ ಈ ಮೂರು ಲಕ್ಷಣಗಳು ಇದ್ದರೆ ಏನಾಗುತ್ತದೆ ಅಂದರೆ ಕರ್ಮಾಚರತಃ ಕುರ್ವತಃ ಕರ್ಮ ಪ್ರವಲಿಯತೆ ಬಂಧಕಂ ನ ಭವತಿ ಇತ್ಯರ್ಥಃ. ಅಂದರೆ ಈ ಕರ್ಮದ ಲೇಪವಾಗುವುದಿಲ್ಲ, ಕರ್ಮದ ಬಂಧನವೂ ಇರುವುದಿಲ್ಲ ಮಾಡಿದ ಕರ್ಮ. ಹಾಗೂ ಈ ಶ್ಲೋಕವನ್ನು ಮುಗಿಸಿ ಮತ್ತೆ 23ನೇ ಶ್ಲೋಕವು ಸಾರೂಪವಾಗಿದೆ ಅಂತ ಹೇಳಿ ಮುಗಿಸಬೇಕು. ಶ್ರೀಕೃಷ್ಣ. ಜ್ಞಾನೋಪಾಯ ಸಂಪಾದನೆಯನ್ನು ಸ್ವಯಂ ಸಿದ್ಧಿ ಪಡೆದವನು ಬಹುಕಾಲದ ನಂತರ ಪಡೆಯುತ್ತಾನೆ. ಅದನ್ನು ವಿವೃತ್ತಿಯಲ್ಲಿ ಜ್ಞಾನೋಪಾಯ ಸವಿಕಾಲೇನ ಬಹುನ ಆತ್ಮನಿ ವಿಂದಂತಿ ಪ್ರಾಪ್ನೋತಿ ಅಂತ ರಾಯರು ನಮಗೆ ತಿಳಿಸಿದ್ದಾನೆ. ಶ್ರೀಕೃಷ್ಣ. ಪೂರ್ವದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಹಾಕಿಕೊಂಡು ಆಮೇಲೆ ಕ್ರಮೇಣವಾಗಿ ಆ ವಿಷಯ ಹೋಗೋಣ. ಅಭಿಮಾನ ಎಂದರೇನು, ಜೀವ ಮತ್ತು ಅಭಿಮಾನಗಳ ನಡುವೆ ಇರುವ ಸಂಬಂಧ ಏನು, ಆಮೇಲೆ ಸುಖ ದುಃಖಕ್ಕೆ ಹೇಗೆ ಅಭಿಮಾನ ಕಾರಣ ಆಗುತ್ತೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಅಭಿಮಾನದ ಬಗ್ಗೆ ಹೇಳಿದ್ದೇನು, ಮತ್ತು ಈ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ನಾವೆಲ್ಲರೂ ಏನ್ ಮಾಡ್ತೀವಿ. ಅಭಿಮಾನವೇ ಸುಖ ದುಃಖಗಳಿಗೆ ಕಾರಣ ಅಂತ ಹೇಳಬೇಕಾದ್ರೆ ಜೀವ ನಿತ್ಯತ್ವ, ದೇಹ ಅನಿತ್ಯತ್ವ ಅನ್ನೋದನ್ನ ತಿಳ್ಕೊಬೇಕು. ಸೊ ಭಗವದ್ ರೂಪಗಳನ್ನ ಅಕಸ್ಮಾತ್ 2 ವಿಭಾಗಗಳನ್ನು ಮಾಡಿದ್ರೆ ಪ್ರಯೋಗ ಮಾಡ್ತೀವಿ. ಜೀವ ಅನಿತ್ಯನಾಗಿದ್ದಾನೆ, ಜೀವನಲ್ಲಿ ಅನಿತ್ಯತ್ವ. ನಾವು ಮನುಷ್ಯರು, ನಮ್ಮಲ್ಲಿ ಮನುಷ್ಯತ್ವ. ಜೀವ ಅನಿತ್ಯ, ಜೀವನಲ್ಲಿ ಅನಿತ್ಯತ್ವ. ಜೀವನಲ್ಲಿ ಅನಿತ್ಯತ್ವವನ್ನು ನಾವು ತಿಳ್ಕೊಳ್ಬೇಕು. 2 ರೂಪಗಳನ್ನ ವಿಭಾಗ ಮಾಡಿದ್ರೆ ಜೀವನ ಒಳಗಿರೋ ರೂಪ ಜೀವ ಅಂತಸ್ಥಿತ ರೂಪ ಅಂತ ಒಂದು, ಜೀವ ಬಹಿಸ್ಥಿತ ರೂಪ ಅಂತ ಒಂದು. ಈ ಜೀವ ಅಂತಸ್ಥಿತ ರೂಪ ಏನಿದೆ ಪರಮಾತ್ಮನದು, ಅದು ಯಾವಾಗಲೂ ಜೀವನಲ್ಲೇ ಇದ್ದು ಆ ಜೀವನದ ನಿಯಾಮಕತ್ವದ ದೃಷ್ಟಿಯಿಂದ ಅಲ್ಲೇ ಇರ್ತದೆ, ಲಯ ಆಗೋದಿಲ್ಲ, ಏಕತ್ರ ಲಯ ಆಗೋದಿಲ್ಲ. ಇದಕ್ಕೆ ಬಿಂಬಮೂರ್ತಿ, ಬಿಂಬರೂಪ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಈ ಬಿಂಬರೂಪದ ಸಾಕ್ಷಾತ್ಕಾರ ಆಗೋದಿಲ್ಲ ಅಲ್ಲಿವರೆಗೂ ಈ ಅಜ್ಞಾನದಿಂದ ಕೂಡಿರ್ತದೆ ಜೀವ. ಇನ್ನೊಂದು ಬಹಿಸ್ಥಿತ ರೂಪ ಅಂದ್ರೆ ಸೃಷ್ಟ್ಯಾದಿ ಕಾಲಗಳೊಳಗೆಲ್ಲ ಪ್ರಾದುರ್ಭಾವ ಆಗಿ ಆ ಸೃಷ್ಟ್ಯಾದಿ ಕರ್ತೃತ್ವ ಏನ್ ನಡೆಸ್ತದೆ ಆ ರೂಪ. ಸೊ ಈ ರೂಪದಿಂದ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ಎಲ್ಲ ದಶ ಇಂದ್ರಿಯಗಳನ್ನು, ಮನಸ್ಸು, ಷೋಡಶಾತ್ಮಕ ಕಲೆಗಳನ್ನೆಲ್ಲ ಕೂಡಿಸ್ಕೊಂಡು, ಎಲ್ಲಾ ಸಾಮಗ್ರಿಗಳನ್ನು ಕೂಡಿಸ್ಕೊಂಡು ಈ ಲಿಂಗ ದೇಹ ಅಂತ ಮಾಡ್ತಾನೆ ಸೃಷ್ಟಿ ಆರಂಭದಲ್ಲಿ. ಈ ಆರಂಭದಲ್ಲಿ ಆದಂತ ಸೃಷ್ಟಿಗೆ ಚಿತ್ತನ್ನು ಕೂಡಿಸಿ ಮಿಶ್ರಣ ಮಾಡಿ ಇದನ್ನೇ ಜೀವ ಅಂತ ನಾವು ಕರಿತೀವಿ ಅನಾದಿ ಕಾಲದಿಂದ. ಈ ಜೀವ ಹೇಗಿರ್ತದೆ ಅಂತಂದ್ರೆ ಅಜ್ಞಾನದಿಂದ ಕೂಡಿರ್ತದೆ. ಈ ಅಜ್ಞಾನನೇ ನಾವು ಏನ್ ಅನ್ಕೋತೀವಿ, ನಾವು ಮಾಡಿರೋ ಕೆಲಸ ಎಲ್ಲ ನಾನು ಅಹಂ ಕರ್ತ, ಅಹಂ ಭೋಕ್ತ ಅಂದ್ರೆ ಸ್ವತಂತ್ರ ಕರ್ತೃತ್ವ ಅಭಿಮಾನ ಅಜ್ಞಾನ, ಆಮೇಲೆ ಸ್ವತಂತ್ರ ಭೋಕ್ತೃತ್ವ ಅಜ್ಞಾನ ಅಭಿಮಾನ, ಆಮೇಲೆ ಫಲಸ್ವಾಮ್ಯ ಅಭಿಮಾನ, ನನ್ನಿಂದಲೇ ಆಗ್ತದೆ ಫಲ. ಈ ರೀತಿಯ ಅಭಿಮಾನಗಳು ಕೂಡ್ಕೊಂಡಿದ್ದಕ್ಕೆ ಏನ್ ಅಜ್ಞಾನದಿಂದ ಆವರ್ತದಿಂದ ಈ ರೀತಿಯ ಅಭಿಮಾನ ಬರ್ತದೆ.
ಇದು ಅಭಿಮಾನ. ಸೊ ಮೊದಲೇ ಎರಡು ಪ್ರಶ್ನೆಗೆ ಅಭಿಮಾನ ಅಂದ್ರೆ ಏನು, ಜೀವನ ಜೊತೆ ಅಭಿಮಾನದ ಸಂಬಂಧ ಏನು ಅನ್ನೋದು ತಿಳ್ಕೊಂಡು, ಈಗ ಈ ಅಭಿಮಾನ ಹೇಗೆ ಸುಖ ದುಃಖಗಳಿಗೆ ಕಾರಣ ಅಂತ ತಗೊಂಡ್ರೆ, ಗೀತೆಯ 2ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ, ಆಮೇಲೆ ಆಗಮಾಪಾಯಿನೋ ನಿತ್ಯಾನ ತಾ ತಿತಿಕ್ಷಸ್ವ ಭಾರತ. ಅನ್ವಯ ಹೇಳೋದಂದ್ರೆ ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶಾಹ ಆಗಮಾಪಾಯಿನಃ ಅನಿತ್ಯಾಹ ಅತಃ ತಾಂ ತಿತಿಕ್ಷಸ್ವ ಭಾರತ. ಇದು ಅನ್ವಯ. ಯಾವ ರೀತಿ ಅಂದ್ರೆ ಅರ್ಥ ಏನಂದ್ರೆ, ಅನ್ವಯ ಏನಂದ್ರೆ, ಅರ್ಜುನನ ಅಭಿಪ್ರಾಯ ಏನಂದ್ರೆ, ವಿಷಯ ಸಂಘದ ಅನುಭವದಿಂದ ಆಗೋ ಏನ್ ಸುಖ ದುಃಖಗಳಿಗೆ ಅವೇ ನಮ್ಗೆ ಆಗೋದಿಲ್ಲ ಅಂತ ಹೇಳಿ ಅರ್ಜುನನ ಇದು ಪ್ರಸ್ತಾವನೆ. ಆದ್ರೆ ಕೃಷ್ಣ ಹೇಳ್ತಾನೆ, ವಿಷಯ ಸಂಘದಿಂದ ಬರೀ ಸುಖ ದುಃಖಗಳು ಆಗೋದಿಲ್ಲ, ಅಭಿಮಾನಯುಕ್ತವಾದ ವಿಷಯ ಸಂಘ ಅಂದ್ರೆ ಮಾತ್ರ ಸ್ಪರ್ಶ ಯಾವಾಗ ಆಗ್ತದೆ ಅವಾಗಷ್ಟೇ ಸುಖ ದುಃಖಗಳು ಕಾರಣ ಆಗ್ತದೆ. ಒಂದು ಉದಾಹರಣೆ ತಗೊಂಡ್ರೆ, ನಿದ್ರಾವಸ್ಥೆಯಲ್ಲಿ ನಾವು ನಿದ್ರೆಯಲ್ಲಿದ್ದಾಗ ಒಂದು ಸುಗಂಧ ಪುಷ್ಪವನ್ನು ಏನು ನಮ್ಮ ನಾಸಿಕ ಹತ್ರ ಮೂಗಿನ ಹತ್ರ ಇಟ್ಟರೆ ಅದರ ಸುಗಂಧ ನಮಗೆ ಅನುಭವ ಆಗೋದಿಲ್ಲ. ಯಾಕೆ ಅನುಭವ ಆಗೋದಿಲ್ಲ? ಆ ವಿಷಯ ಸಂಘ ಇದೆ, ಆದ್ರೆ ಅನುಭವ ಆಗ್ತಿಲ್ಲ ಆ ದೇಹಕ್ಕೆ. ಎದಕ್ಕಾಗ್ತಿಲ್ಲ ಅಂತಂದ್ರೆ ಆ ಜೀವ ಮತ್ತು ಮನಸ್ಸಿನ ಮೇಲನ ಆಗಿಲ್ಲ, ಆಮೇಲೆ ಮನಸ್ಸಿನ ಜೊತೆ ಇಂದ್ರಿಯಗಳ ಮೇಲನ ಆಗಿಲ್ಲ. ಇಂದ್ರಿಯಗಳು ವಿಷಯ ಸಂಘದ ಜೊತೆ ಆದಾಗ, ಮನಸ್ಸು ಇಂದ್ರಿಯಗಳು ಕೂಡಿದಾಗ, ಆ ಆತ್ಮಕ್ಕೆ ಮನಸ್ಸಿನ ಜೊತೆ ಕೂಡಿದಾಗ ಮಾತ್ರ ಅದರ ಅಭಿಮಾನ ಗೊತ್ತಾಗ್ತದೆ. ಈ ಸುಗಂಧ ದುರ್ಗಂಧ ನ್ಯಾಯಶಾಸ್ತ್ರದ ನಿಯಮ ಇದೆ. ಮನ ಇಂದ್ರಿಯ ಅರ್ಥೆ, ಮನಸ್ಸಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಗಿದೆ, ಇಂದ್ರಿಯಕ್ಕೂ ಅರ್ಥಕ್ಕೂ ಸನ್ನಿಕರ್ಷ ಆಗಿದೆ. ಆಗ ನಮಗೆ ಜ್ಞಾನ ಬರುತ್ತೆ. ಸುಷುಪ್ತಿಯಲ್ಲಿ ಏನಾಗಿದೆ, ಮನಸ್ಸು ಉಪರತವಾಗಿದೆ, ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ಇಂದ್ರಿಯಕ್ಕೂ ಮನಸ್ಸಿಗೂ ಸಂಪರ್ಕ ಆಗ್ತಾ ಇಲ್ಲ, ಇಂದ್ರಿಯಗಳೆಲ್ಲ ಉಪರತವಾಗ್ತದೆ. ಹಾಗಾಗಿ ನಮಗೆ ಜ್ಞಾನ ಬರ್ತಾ ಇಲ್ಲ. ಜ್ಞಾನ ಬರುತ್ತೆ, ವಿಷಯ ಸಂಘ ಆಗ್ತಿದೆ, ಆದ್ರೆ ಅದರ ಜ್ಞಾನ ಸುಗಂಧದ ಜ್ಞಾನ ಆಗ್ತಿಲ್ಲ. ಯಾಕಂದ್ರೆ ಮನಸ್ಸು ಅವಾಗ ನಾಡಿಗಳೊಳಗೆ ಸ್ಥಿತವಾಗಿದೆ. ಈ ಉದಾಹರಣೆಯಿಂದ ಏನ್ ಸಿಗ್ತಾಗ್ತದೆ ಅಂದ್ರೆ, ಬರೀ ಇಂದ್ರಿಯ ಸನ್ನಿಕರ್ಷ ಆದಾಗ ಅಥವಾ ಮಾತ್ರ ಸ್ಪರ್ಶ ಆದಾಗ ಸುಖ ದುಃಖಗಳು ಆಗುದಿಲ್ಲ. ಇಂದ್ರಿಯ ಸನ್ನಿಕರ್ಷವು ಸುಖ ದುಃಖಗಳಿಗೆ ಸುಖ ದುಃಖದ ಅನುಭವಕ್ಕೆ ಕಾರಣ ಅಲ್ಲ, ಪರಂತು ಅಭಿಮಾನಯುಕ್ತವಾದ ಇಂದ್ರಿಯ ಸನ್ನಿಕರ್ಷ ಅಷ್ಟೇ ನಮಗೆ ಸುಖ ದುಃಖಗಳು ಕಾರಣ ಆಗ್ತವೆ. ಒಂದು ಪ್ರಶ್ನೆ ಹಾಕೊಂಡ್ರೆ, ನಾವು ಯಾಕೆ ಇಂದ್ರಿಯ ಸನ್ನಿಕರ್ಷದಿಂದ ಆಗೋ ಅನುಭವ ಅಷ್ಟೇ ಸುಖ ದುಃಖಗಳಿಗೆ ಕಾರಣ ಅಂತ ಯಾಕೆ ತಿಳ್ಕೋಬೇಕು? ನಾವು ಅಭಿಮಾನವನ್ನ ತ್ಯಜನ ಮಾಡ್ಬೋದು, ಅಭಿಮಾನದ ವಿಷಯವನ್ನೇ ತ್ಯಜನ ಮಾಡ್ಬೋದು, ಯಾಕೆ ಆಗ್ಬಾರ್ದು? ಕೃಷ್ಣ ಮುಂದಿನ ಇದರಲ್ಲಿ ಉತ್ತರಾರ್ಧದಲ್ಲಿ ಹೇಳ್ತಾನೆ, ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶಾಹ ಆಗಮಾಪಾಯಿನಃ ಅನಿತ್ಯಾಹ ಚ. ಎರಡು ಇದು ಕಾರಣಗಳನ್ನು ಕೊಟ್ಟ ಹೇಳ್ತಾನೆ. ಇಲ್ಲ, ಇವು ಆಗಮಾಪಾಯಿನಃ ಅಂತಂದ್ರೆ ತಾತ್ಕಾಲಿಕವಾಗಿ ಇರುವುದು, ಸರ್ವಕಾಲಿಕ ಅಲ್ಲ. ತಾತ್ಕಾಲಿಕ ಅಂದ್ರೆ ಈಗ ಬಂದು ಹೋಗಿ ಮಾಡ್ತವೆ, ನಿರಂತರತೆ ಇರೋದಿಲ್ಲ. ಗಂಗಾ ಪ್ರವಾಹವನ್ನು ತಗೊಂಡ್ರೆ ಗಂಗಾ ಪ್ರವಾಹ ಯಾವಾಗ್ಲೂ ನಿರಂತರವಾಗಿರ್ತದೆ, ಆದ್ರೆ ಅದರಲ್ಲಿರೋ ನೀರಿನ ಕಣಗಳಿಗೆ ನಿರಂತರತೆ ಇರೋದಿಲ್ಲ. ಅವು ಬೇರೆ ಬೇರೆ ಕಣಗಳು, ಆದ್ರೆ ಹರಿಯುವಾಗ ಯಾವಾಗ ನೋಡಿದ್ರು ಪೂರ್ಣತೆ ಇರ್ತದೆ. ಆ ರೀತಿಯಾದ ಸಾರ್ವಕಾಲಿಕ ನೈರಂತರತೆ ಇದರಲ್ಲಿಲ್ಲ ಈ ಇಂದ್ರಿಯ ಸುಖ ಅನುಭವದ. ತಾತ್ಕಾಲಿಕ ಅಂತ ಹೆಂಗ್ ಹೇಳ್ಬೋದು ಅಂದ್ರೆ, ಒಂದು ಋತುವಿನಲ್ಲಿ ಒಂದು ವೃಕ್ಷ ಇದೆ, ಅದು ಹೂಗಳನ್ನು ಕೊಡ್ತದೆ. ಆ ಒಂದು ಸಮಯದಲ್ಲಿ ಮಾತ್ರ ಹೂ ಕೊಡ್ತದೆ, ಮತ್ತೆ ಆ ಋತು ಬರುವವರೆಗೂ ಮತ್ತೆ ಹೂ ಕೊಡೋದಿಲ್ಲ. ಆ ರೀತಿಯಾಗಿ ಸುಖ ದುಃಖಗಳು ತಾತ್ಕಾಲಿಕವಾಗಿರ್ತವೆ. ಒಂದು ವೇಳೆ ಏನಾದ್ರು ನಿರಂತರವಾಗಿ ಇದ್ದಿದ್ರೆ ಸುಖ ದುಃಖಗಳು, ಅವಾಗ ಈ ಅಭಿಮಾನದ ಪ್ರಶ್ನೆನೇ ಬರ್ತಿದ್ವಿ. ಸೊ ಇದು ತಾತ್ಕಾಲಿಕ. ಆಮೇಲೆ ಇದರಲ್ಲಿ ವಿಚ್ಛೇದ ಕಾಣ್ತೀವಿ, ಕಂಟಿನ್ಯೂಸ್ ಆಗಿರೋದಿಲ್ಲ, ನಿರಂತರತೆ ಇರೋದಿಲ್ಲ. ಈ ಕಾರಣಕ್ಕಾಗಿಯೂ ಇದು ತಾತ್ಕಾಲಿಕ, ಸರ್ವಕಾಲಿಕ ಅಲ್ಲ. ಆಮೇಲೆ ನಿತ್ಯ ಅಲ್ಲ. ಅದಕ್ಕಾಗಿ ನೀಡಿದ್ರು ತಿತಿಕ್ಷಸ್ವ ಅಂದ್ರೆ ಯಾವ ಅಭಿಮಾನದ ಕಾರಣದಿಂದ ಸುಖ ದುಃಖಗಳು ಆಗ್ತಾವೆ, ಇಂದ್ರಿಯ ಸನ್ನಿಕರ್ಷದಿಂದ ಸುಖ ದುಃಖಗಳ ಅನುಭವ ಆಗುತ್ತೆ, ಅದನ್ನ ನೀನು ತ್ಯಜನ ಮಾಡಿದ್ರೆ ಮಾತ್ರ ಈ ಸುಖ ದುಃಖಗಳು ಹೋಗ್ತವೆ. ಇಲ್ಲಾಂದ್ರೆ ಬೇರೆ ಇಂದ್ರಿಯ ಸನ್ನಿಕರ್ಷದಿಂದ ಆಗೋ ಸುಖ ದುಃಖಗಳು ನಿಜವಾದ ಸುಖ ದುಃಖಗಳು ಅಲ್ಲ ಅಂತ ಕೃಷ್ಣನ ಉಪದೇಶ ಇದೆ ಇದರಲ್ಲಿ. ಅನಂತರ ತಾನ್ ತಿತಿಕ್ಷಸ್ವ ಅಂತ ಹೇಳಿದ್ರೆ, ತಿತಿಕ್ಷಸ್ವ ಪದ ತಗೊಂಡ್ರೆ
ಇದನ್ನು ಅನ್ಯಮತೀಯ ಆಚಾರ್ಯರು ಹಲವಾರು ಸಾಮಾನ್ಯತವಾಗಿ ಹೇಳೋ ಅರ್ಥ ಅಂದ್ರೆ ಇದನ್ನು ಸಹಿಷ್ಣುತ ಎನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಆದ್ರೆ ನಮ್ಮ ಶ್ರೀಮದ್ ಆಚಾರ್ಯರು ಇದಕ್ಕೆ ವಿಫಲೀಕರೋತು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಯಾವ ಸನ್ನಿಕರ್ಷದ ಅನುಭವದಿಂದ ಸುಖ ದುಃಖಗಳು ಆಗ್ತವೋ ಆ ಅಭಿಮಾನವನ್ನೇ ತ್ಯಜನ ಮಾಡಿಬಿಟ್ರೆ ಈ ಸುಖ ದುಃಖಗಳು ಆಗೋದಿಲ್ಲ. ಸಾಮಗ್ರಿ ಏಕದೇಶ ನ್ಯಾಯ ಅಂತ ಹೇಳಿ ಯಾವ್ದಾದ್ರೂ ಒಂದು ಕಾರ್ಯ ಸಿದ್ಧಿ ಆಗ್ಬೇಕಂದ್ರೆ ಅಲ್ಲಿ ಎಲ್ಲಾ ಕಾರಣಗಳು ಒಟ್ಟಾಗಿ ಸಾಮಗ್ರಿಗಳ ರೂಪದಲ್ಲಿ ಬರಬೇಕು. ಈಗ ಒಂದು ಬಟ್ಟೆ ತಯಾರಾಗ್ಬೇಕಂದ್ರೆ ನೂಲು ಬೇಕು, ಯಂತ್ರ ಬೇಕು, ನೇಕಾರ ಬೇಕು. ಯಾವ್ದಾದ್ರು ಒಂದು ಇಲ್ಲ ಅಂತಂದ್ರೆ ಅದು ಬಟ್ಟೆ ತಯಾರಾಗಬೇಕು. ಆ ರೀತಿಯಾಗಿ ಅಭಿಮಾನ, ವಿಷಯಾಭಿಮಾನ, ಇಂದ್ರಿಯಾಭಿಮಾನ ಎಲ್ಲ ಕೂಡ್ಕೊಂಡು ಆಮೇಲೆ ಇಂದ್ರಿಯ ಸನ್ನಿಕರ್ಷ ಆದಾಗ ಮಾತ್ರ ಸುಖ ದುಃಖಗಳು ಆಗ್ತವೆ. ಅದರಲ್ಲಿ ಅಭಿಮಾನವನ್ನೇ ಏಕದೇಶ ಮಾಡ್ಬಿಟ್ರೆ ಅದು ಸುಖ ದುಃಖಗಳು ಆಗೋದಿಲ್ಲ. ಹೀಗಾಗಿ ಇದರ ಸಂದೇಶ ಏನು ಅಂದ್ರೆ ಅಭಿಮಾನವನ್ನು ತೊರೆದು ಕೆಲಸ ಮಾಡು, ಧರ್ಮಯುದ್ಧ ಮಾಡು ಅಂತ ಶ್ರೀಕೃಷ್ಣ ಇಲ್ಲಿ ಉದ್ದೇಶ ಮಾಡ್ತಾನೆ. ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ ದೇಶ ಅರ್ಪಣೆ ಪರಿಪೂರ್ಣಂ ಗುರುಶ್ಚಾಂಗಿಕಾರ್ಥಂ ವಕ್ಷ್ಯಾಮಿ ದೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರುರವಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮಪೂಜ್ಯ ಶ್ರೀಪಾದರವರ ಅಡಿದಾರಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಹಿರಿಯ ವಿದ್ವಾಂಸರಿಗೆ ಆಗಮಿಸಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಳೆದ ಅನೇಕ ವರ್ಷಗಳಿಂದ ನಡೀತಾ ಇರತಕ್ಕಂಥ ಒಂದು ಗೀತಾವೃತ್ತಿಯ ಪಾಠದ ಒಂದು ಪ್ರಥಮ ಷಟ್ಕದ ಒಂದು ಸಮರ್ಪಣೆಯನ್ನು ಗುರುಗಳ ಮೂಲಕ ರಾಯರಿಗೆ ಸಮರ್ಪಣೆ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಬಂತು. ಅದಕ್ಕನುಗುಣವಾಗಿ ರಾಯರು ತಮ್ಮ ಈ ಸ್ವತಂತ್ರ ಕೃತಿಯಿಂದ ನಮಗೆ ಬಹಳಷ್ಟು ಉಪಕಾರವನ್ನು ಮಾಡಿಕೊಂಡಿದ್ದಾರೆ. ಪ್ರಧಾನವಾಗಿ ರಾಯರು ಈ ಒಂದು ಗೀತಾರ್ಥ ಸಂಗ್ರಹ ಅಂತ ಇದಕ್ಕೆ ಗೀತಾರ್ಥ ಸಂಗ್ರಹ ಅಂತ ಹೆಸರು. ಗೀತಾ ವಿಭೂತಿಯಿಂದ ಮತ್ತೊಂದು ಹೆಸರನ್ನು ಪಡೆದುಕೊಂಡರು. ರಾಯರು ಹೇಳುವಾಗ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದರು. ನಾನು ಸ್ವತಂತ್ರ ಕೃತಿ ಹೌದು, ಆದರೆ ಇದಕ್ಕೆ ವಿಷಯ ಗೀತಾ ಭಾಷ್ಯ ಮತ್ತು ತಾತ್ಪರ್ಯಗಳಲ್ಲಿ ಏನು ಉಲ್ಲೇಖ ಮಾಡಿದ್ದಾರೋ ಅವೆರಡರ ಸಂಗ್ರಹಾತ್ಮಕವಾದದ್ದು ಈ ವಿಭೂತಿ ಅಂತ ನಾವು ಕಾಣುತ್ತೇವೆ. ಇದು ರಾಯರು ಹೇಳಿದ್ದು ಸುಳ್ಳು, ಅಕ್ಷರಶಃ ಸತ್ಯ. ಪ್ರತಿಯೊಂದು ಮಾತುಗಳನ್ನು ನಾವು ಒಳಗೆ ಗಮನಿಸ್ತಾ ಹೋದಾಗ ನಮಗೆ ರಾಯರ ಈ ಒಂದು ಗ್ರಂಥವನ್ನು ನಾವು ಓದಿಬಿಟ್ರೆ ಪ್ರತ್ಯೇಕವಾಗಿ ಭಾಷ್ಯ ತಾತ್ಪರ್ಯಗಳನ್ನು ಓದುವಷ್ಟಿಲ್ಲ. ಅದನ್ನೇ ಪ್ರತ್ಯೇಕ ಓದಿದರೆ ಅದು ಗಹನವಾಗಿದೆ, ಗಂಭೀರವಾಗಿದೆ, ಅದಕ್ಕೆ ಸುಲಭವಾದ ಅರ್ಥ ಆಗೋದಿಲ್ಲ. ರಾಯರ ನಮ್ಮ ಮೇಲೆ ಕರುಣೆ ತೋರಿಯೋ ಏನೋ ಈ ಒಂದು ಗ್ರಂಥವನ್ನು ತಾವು ರಚನೆ ಮಾಡಿಕೊಟ್ಟು ವಿಶೇಷವಾಗಿ ಆ ಎರಡರ ಸಂಗ್ರಹವನ್ನು ಈ ಒಂದು ಗ್ರಂಥದಲ್ಲಿ ನಾವು ಮಾಡಿಕೊಟ್ಟಿದ್ದಾರೆ. ಸಂತೋಷದಾಯಕವಾದದ್ದು. ನಮಗೆ ಒಂದೆರಡು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾದ್ದು. ಗೀತಾ ಮತ್ತು ಭಾಷ್ಯ ಮತ್ತು ತಾತ್ಪರ್ಯಗಳಿಗೆ ಅನುಗುಣವಾಗಿ ರಾಯರು ಈ ಗ್ರಂಥವನ್ನು ಮಾಡಿದ್ದಾರೆ ಅಂತ ನಾವು ಅಂದ್ಕೊಳ್ತೇವೆ. ಅದನ್ನು ಅವರೇ ಹೇಳಿದ್ದಾರೆ. ಪ್ರಾರಂಭದಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ. ರಾಯರು ಮಂಗಳಾಚರಣೆಯನ್ನು ಮಾಡುವಾಗ ಕುರುಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ ಅಂತ, ಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ ಕುರುಮಃ. ಮೇಲ್ನೋಟಕ್ಕೇನೆ ರಾಯರು ಸ್ವಲ್ಪ ಹಿಡಿದಿದ್ದೇನೋ ಅಂತ ನಮಗೆ ಅನಿಸುತ್ತೆ. ಯಾಕಂದರೆ ಶ್ರೀಮದಾಚಾರ್ಯರು ಭಾಷ್ಯದಲ್ಲಾಗಲಿ ತಾತ್ಪರ್ಯದಲ್ಲಾಗಲಿ ಆ ರೀತಿ ಹೇಳಿ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ ಅಂತ ಭಾಷ್ಯದಲ್ಲಿ ಹೇಳುವಾಗ, ತಾತ್ಪರ್ಯದಲ್ಲಿ ಹೇಳುವಾಗ ಗೀತಾ ತಾತ್ಪರ್ಯ ಮುಚ್ಚತೆ ಅಂತ ಹೇಳಿ ಕೇವಲ ಗೀತಾ ಶಬ್ದವನ್ನು ಶ್ರೀಮದಾಚಾರ್ಯ ಪ್ರಯೋಗ ಮಾಡಿದ್ದಾರೆ. ಆದರೆ ಇಲ್ಲಿ ರಾಯರು ಮಾತ್ರ ಹೇಳುವಾಗ ಶ್ರೀಕೃಷ್ಣ ಗೀತಾ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದರು. ಭಾಷ್ಯ ತಾತ್ಪರ್ಯಕ್ಕೆ ಅನುಗುಣವಾಗಿ ಹೇಳ್ತೇನೆ ಅಂತ ಹೇಳ್ತಾರೆ. ಇವರು ಕೇವಲ ಗೀತಾ ಶಬ್ದವನ್ನು ಪ್ರಯೋಗ ಮಾಡಬೇಕಾಗಿತ್ತು. ಆದರೆ ನಾವು ಹೀಗೆ ಮಾಡಿದ್ರಲ್ಲ ಅಂತ ನಮಗೆ ನೋಡಕ್ಕೆ ಅನ್ನಿಸಬಹುದು.
ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಎಲ್ಲಿ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತ ತಜ್ಞಾನ ಮುಚ್ಚಟೇಂಜಸ ಎಂಬುದಾಗಿ ಶ್ರೀಮದಾಚಾರ್ಯರು ಮತ್ತೊಂದು ಪುರಾಣದ ಉಲ್ಲೇಖವನ್ನು ಮಾಡಿ ಅಲ್ಲಿ ಕೃಷ್ಣಗೀತ ಅನ್ನುವ ಶಬ್ದವನ್ನು ಶ್ರೀಮದಾಚಾರ್ಯ ಬಳಸಿದ್ದಾರೆ. ಹಾಗಾಗಿ ಶ್ರೀಮದಾಚಾರ್ಯರು ಬಳಸದ ಪದವನ್ನು ಪ್ರಯೋಗ ಮಾಡಲಿಲ್ಲ. ಶ್ರೀಮದಾಚಾರ್ಯರು ಹೇಳಿದ ಪದವನ್ನು ಪ್ರಯೋಗ ಮಾಡಿ ಆ ಭಾಷ್ಯ ಮತ್ತು ತಾತ್ಪರ್ಯಕ್ಕೆ ಅನುಗುಣವಾಗಿ ನಾನು ಇದನ್ನು ಹೇಳ್ತೇನೆ ಅಂತ ತಾವೇ ಪ್ರತಿಜ್ಞೆ ಮಾಡಿದ್ದಾರೆ. ಆ ಪ್ರತಿಜ್ಞೆಗೆ ಅನುಗುಣವಾಗಿ ರಾಯರು ಏನು ಮಾಡಿದ್ದಾರೆ ಎಂಬುದನ್ನು ನಾವು ತಿಳಿಯಬಹುದು. ರಾಯರು ಈ ಗ್ರಂಥದ ಮೂಲಕ ನಮಗೆ ಮಾಡಿಕೊಟ್ಟ ದೊಡ್ಡ ಉಪಕಾರ ಅಂತ ಹೇಳಿದ್ರೆ 18 ಅಧ್ಯಾಯಗಳ ಈ ಒಂದು ಗೀತೆಯನ್ನು 6 ಅಧ್ಯಾಯಗಳಂತೆ ನಮಗೆ ವಿಭಾಗ ಮಾಡಿಕೊಟ್ಟು ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ ಮತ್ತು ತೃತೀಯ ಷಟ್ಕ ಎಂಬುದಾಗಿ ನಮಗೆ ವಿಭಾಗವನ್ನು ಮಾಡಿಕೊಂಡು ಮೊದಲ 6 ಅಧ್ಯಾಯಗಳಲ್ಲಿ ಭಗವಂತನ ಅಪರೋಕ್ಷ ಜ್ಞಾನ ನಮಗೆ ಬೇಕು. ಅಪರೋಕ್ಷ ಜ್ಞಾನ ನಂತರ ಭಗವಂತನ ಅತ್ಯರ್ಥ ಪ್ರಸಾದ, ಆಮೇಲಿಂದ ನಮಗೆ ದೊರೆತಕ್ಕಂಥದ್ದು ಮೋಕ್ಷ. ಹಾಗಾಗಿ ನಮಗೆ ಪ್ರಧಾನವಾಗಿ ಬೇಕಾದ ಜ್ಞಾನ. ಆ ಭಗವಂತನ ಅಪರೋಕ್ಷ ಜ್ಞಾನ ಅದು ಸುಮ್ಮನೆ ಎಲ್ಲ ಅಂಗಡಿಗೆ ಹೋಗಿ ಕೊಂಡ್ಕೊಂಡ್ಬರಲಿಕ್ಕೆ ಸಾಧ್ಯವೋ? ಅದಷ್ಟು ಸುಲಭ ಅಲ್ಲ. ಹಾಗಾದರೆ ಆ ಜ್ಞಾನಕ್ಕೆ ಒಂದಿಷ್ಟು ಉಪಾಯಗಳಿದ್ದಾವೆ. ಆ ಜ್ಞಾನೋಪಾಯಗಳೇನು? ಅದೆಲ್ಲ ಶ್ರೀಮದಾಚಾರ್ಯರ ಭಾಷ್ಯದಲ್ಲಿ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಉಲ್ಲೇಖವನ್ನು ಮಾಡಿದ್ದಾನೆ. ಶ್ರೀಮದಾಚಾರ್ಯರ ಭಾಷ್ಯ ಮತ್ತು ತಾತ್ಪರ್ಯದಲ್ಲಿ ಗಂಭೀರವಾದ ಮಾತುಗಳಿಂದ ವಿಕ್ಷಿಪ್ತವಾಗಿ ವರ್ಣನೆಯನ್ನು ಮಾಡಿಬಿಟ್ಟಿದ್ದಾರೆ. ಅದರ ಸಂಗ್ರಹ ನಮ್ಮಂಥವರಿಗೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಗೀತಾ ತಾತ್ಪರ್ಯದಲ್ಲಿ ಮತ್ತು ಗೀತಾ ಭಾಷ್ಯದಲ್ಲಿ ಏನು ವಿಕ್ಷಿಪ್ತವಾಗಿ ಶ್ರೀಮದಾಚಾರ್ಯರು ವರ್ಣನೆಯನ್ನು ಮಾಡಿದ್ದಾರೆ ಅದನ್ನು ಸಂಗ್ರಹ ಮಾಡಿ ಜ್ಞಾನೋಪಾಯಗಳನ್ನು ಮೊದಲ 6 ಅಧ್ಯಾಯದಲ್ಲಿ ತಿಳಿಸಿಕೊಟ್ಟದ್ದು ಅದರ ಆಯ್ಕೆ ಮಾಡಿದ ದೊಡ್ಡ ಉಪಕಾರ. ಜ್ಞಾನೋಪಾಯವನ್ನು ತಿಳಿಸಿಕೊಟ್ಟರು. ಅಥವಾ ಉಪಾಯವನ್ನು ತಿಳ್ಕೊಂಡು ಏನು ಉಪಯೋಗ? ಆ ಉಪಾಯದಿಂದ ಸಾಧ್ಯವಾದ ಜ್ಞಾನ ಅದು ಹೇಗಿರುತ್ತೆ, ಯಾರ್ಯಾರು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ಉಪಾಯ ಸಾಧ್ಯವಾದ ತತ್ಸಾಧ್ಯವಾದ ಜ್ಞಾನದ ಬಗ್ಗೆ ನಂತರದ 6 ಅಧ್ಯಾಯಗಳಲ್ಲಿ ತಿಳಿಸಿಕೊಡ್ತಾರೆ. ಅಂದರೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಅದನ್ನು ತಿಳಿಸಿಕೊಟ್ಟು ನಂತರ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ತೃತೀಯ ಷಟ್ಕದಲ್ಲಿ ಹಿಂದೆ ಹೇಳಿದ ಆ 2 ವಿಶೇಷತೆಗಳನ್ನು ಒಟ್ಟು ಮಾಡಿ ಅದರ ಸಾರವನ್ನು ತಿಳಿಸಿ ನಂತರದ 6 ಅಧ್ಯಾಯಗಳಲ್ಲಿ ಈ 3 ಷಟ್ಕಗಳನ್ನು ಮಾಡಿಕೊಟ್ಟು ರಾಯರು ಕೃಷ್ಣ ಗೀತೆಯಲ್ಲಿ ಏನೇನು ಅಭಿಪ್ರಾಯವನ್ನು ಪಟ್ಟಿದ್ದಾನೆ, ಅದನ್ನು ಶ್ರೀಮದ್ ಆಚಾರ್ಯರು ಹೇಗೆ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನೋದನ್ನು ತಮ್ಮ ಈ ಗ್ರಂಥದಲ್ಲಿ ನಮಗೆ ತಿಳಿಸಿಕೊಟ್ಟರು ಅನ್ನೋದನ್ನು ಒಂದು ಅಂಶವನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು. ಪ್ರಾರಂಭದಲ್ಲಿ ರಾಯರ ಈ ಒಂದು ಕೃತಿಯ ವೈಶಿಷ್ಟ್ಯವನ್ನು ನೋಡಬೇಕು ಅಂತಾದರೆ ಅನೇಕ ನಮಗೆ ಸಂಶಯಗಳು ಬರುತ್ತಾರೆ. ಎಲ್ಲ ಪ್ರಾರಂಭದ ಅಧ್ಯಾಯದಲ್ಲಿಯೇ ದುರ್ಯೋಧನ ಎಲ್ಲರಿಗೂ ಪರಿಚಯ ಮಾಡಿಸಿಕೊಟ್ಟು ತನ್ನ ಸೈನ್ಯವನ್ನು. ಆಗ ದುರ್ಯೋಧನ ಹೇಳಿದ ಮಾತು ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂತೂ ಇದನೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ತನ್ನ ಸೈನ್ಯವನ್ನು ಪರಿಚಯ ಮಾಡಿಸಿಕೊಡತಕ್ಕಂಥ ಪ್ರಸಂಗ. ಇದಕ್ಕೆ ಅನೇಕ ಬೇರೆ ಬೇರೆ ವ್ಯಾಖ್ಯಾನಕಾರರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಒಂದು ವ್ಯಾಖ್ಯಾನವನ್ನು ಅನ್ಯ ವ್ಯಾಖ್ಯಾನವನ್ನು ನಾನು ಇಲ್ಲಿ ಉಲ್ಲೇಖ ಮಾಡಿದ್ದೇನೆ. ದುರ್ಯೋಧನ ಹೇಳ್ತಾ ಇದ್ದಾನೆ ಎಲ್ಲ ತನ್ನವರನ್ನು ಕುರಿತು ಅಪರ್ಯಾಪ್ತಂ ಬಲ ಭೀಮಾಭಿರಕ್ಷಿತ. ಭೀಮನಿಂದ ರಕ್ಷಿಸಲ್ಪಟ್ಟ ಈ ಸೈನ್ಯ ನಮ್ಮ ಸೈನ್ಯವನ್ನು ಒಟ್ಟುಕೊಳ್ಳಲಿಕ್ಕೆ ಇದು ಪರ್ಯಾಪ್ತ ಅಲ್ಲ, ಇದು ಅಪರ್ಯಾಪ್ತವಾಗಿದೆ. ಆದರೆ ಭೀಷ್ಮಾಭಿರಕ್ಷಿತ ಬಲ ಪರ್ಯಾಪ್ತ. ಭೀಷ್ಮನಿಂದ ರಕ್ಷಿತವಾದ ಈ ಸೈನ್ಯ ಅದು ಪರ್ಯಾಪ್ತವಾಗಿದೆ, ಸಮರ್ಥವಾಗಿದೆ. ಪಾಂಡವರ ಸೈನ್ಯವನ್ನು ಅದು ಬಗ್ಗುಬಡಿಲಿಕ್ಕೆ, ಸೋಲಿಸಲಿಕ್ಕೆ ಎನ್ನುವ ಅಭಿಪ್ರಾಯವನ್ನು ಇತರ ವ್ಯಾಖ್ಯಾನಗಳಲ್ಲಿ ನಾವು ಕಾಣ್ತೇವೆ. ರಾಯರು ಬಹಳ ಸುಂದರವಾಗಿ ತಾವು ಈ ಯುವತಿಯಲ್ಲಿ ಈ ಶ್ಲೋಕ ಅದು ವಾಯು ಜೀವೋತ್ತಮತ್ವದ ಪರವಾಗಿದೆ ಎಂದು ತಿಳಿಸಿಕೊಟ್ಟವರು ರಾಯರು. ಇದನ್ನು ದುರ್ಯೋಧನ ಹೀಗೆ ಹೇಳ್ತಕ್ಕಂಥ ಅಭಿಪ್ರಾಯವೇ ಇಲ್ಲ. ವಾಸ್ತವಿಕವಾಗಿ ಇದ್ದಿದ್ದರೆ ಭೀಮನಿಂದ ರಕ್ಷಿತವಾದ ಸೈನ್ಯ ಅದು ಅಪರ್ಯಾಪ್ತವಾಗಿದೆ, ಭೀಷ್ಮಾಚಾರ್ಯರಿಂದ ರಕ್ಷಿತವಾದ ಸೈನ್ಯ ಅದು ಪರ್ಯಾಪ್ತವಾಗಿದೆ ಅನ್ನುವ ಅಭಿಪ್ರಾಯ ಒಂದು ವೇಳೆ ದುರ್ಯೋಧನನಿಗೆ ಇತ್ತು ಅಂತಾದರೆ ಅವರು ದುಃಖ ಪಡುವ ಪ್ರಸಂಗ ಯಾಕೆ ಬರುತ್ತೆ? ಮುಂದೆ ಭೀಷ್ಮಾಚಾರ್ಯ ಏನು ಮಾಡ್ತಾರೆ? ತಸ್ಯ ಸಂಜ್ಞೆಯನ್ನು ಹರ್ಷಂ ಗುರು ಪಿತಾಮಹ ಅಂತ ದುರ್ಯೋಧನಿಗೆ ಸಂತೋಷ ಆಗಲಿ ಅಂತೇಳಿ ಶಂಕರಾದ ಮಾಡಿದ್ರಂತೆ ಭೀಷ್ಮಾಚಾರ್ಯ. ದುರ್ಯೋಧನಿಗೆ ಸಂತೋಷ ಆಗಲಿ ಅಂತ ಅವರು ಶಂಕರಾದ ಮಾಡಿದರು ಅಂತ ಹೇಳಿದ್ರೆ ಅವರಿಗೆ ದುಃಖ ಆಗಿರಬೇಕು, ಸಂತೋಷ. ಮೊದಲೇ ಸಂತೋಷಗೊಂಡವರ ದುರ್ಯೋಧನಿಗೆ ಮತ್ತೊಮ್ಮೆ ಸಂತೋಷಗೊಂಡದ್ದು ಯಾಕೆ? ಹಾಗಾಗಿ ಇವನ ಅಭಿಪ್ರಾಯ, ದುರ್ಯೋಧನನ ಅಭಿಪ್ರಾಯ
ಭೀಷ್ಮಾಚಾರ್ಯರ ರಕ್ಷಿತವಾದ ಸೈನ್ಯ ಅದು ಭೀಮನ ಸೈನ್ಯವನ್ನು ಬಗ್ಗುಬಡಿಯಲಿಕ್ಕೆ ಅದು ಅಪರ್ಯಾಪ್ತವಾಗಿದೆ ಅನ್ನೋದೇ ದುರ್ಯೋಧನನ ಅಭಿಪ್ರಾಯ ಹೊರತು ವಿರುದ್ಧವಾದ ಅಭಿಪ್ರಾಯ ಅಲ್ಲ ಅನ್ನೋದನ್ನ ರಾಯರ ಗೀತಾ ವಿವೃದ್ಧಿಯ ಮೂಲಕ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇನ್ನೂ ಒಂದು ಅಂಶವನ್ನು ಉಲ್ಲೇಖ ಮಾಡುತ್ತಾರೆ. ಬಲಂ ಭೀಮಾಭಿರಕ್ಷಿತ. ಧರ್ಮರಾಜನ ಹೆಸರನ್ನು ಹೇಳಬಹುದಾಗಿತ್ತು, ಅರ್ಜುನನ ಹೆಸರನ್ನು ಹೇಳಬಹುದಾಗಿತ್ತು, ಕೃಷ್ಣನ ಹೆಸರನ್ನು ಹೇಳಬಹುದಾಗಿತ್ತು. ಆದರೆ ಭೀಮಸೇನನ ಹೆಸರನ್ನೇ ತಾನು ತೆಗೆದುಕೊಂಡಿದ್ದಾನೆ ಅಂತ ಹೇಳಿದರೆ ಭೀಮಸೇನನ ಪರಾಕ್ರಮದ ಅರಿವು ದುರ್ಯೋಧನಿಗೆ ಬಹಳ ಚೆನ್ನಾಗಿದೆ. ಅದಕ್ಕೋಸ್ಕರವೇ ಭೀಮನಿಂದ ರಕ್ಷಿತವಾದ ಪಾಂಡವರ ಸೈನ್ಯ ಅದು ನಮ್ಮ ಸೈನ್ಯಕ್ಕಿಂತಲೂ ಅದು ಬಹಳ ಸಮರ್ಥವಾಗಿದೆ. ನಮ್ಮ ಸೈನ್ಯವನ್ನು ಬಗ್ಗುಬಡಿಯಲಿಕ್ಕೆ ಸೋಲಿಸಲಿಕ್ಕೆ ಪರ್ಯಾಪ್ತವಾಗಿದೆ ಎನ್ನುವ ಅಭಿಪ್ರಾಯವೇ ದುರ್ಯೋಧನದಲ್ಲಿದೆ ಅನ್ನುವ ಅಭಿಪ್ರಾಯವನ್ನು ನಾವು ಪ್ರಥಮಾಧ್ಯಾಯದಲ್ಲಿ ಕಾಣಲಿಕ್ಕೆ ಸಾಧ್ಯ. ಇನ್ನೊಂದಿಷ್ಟು ರಾಯರು ಪ್ರಥಮಾಧ್ಯಾಯದಲ್ಲಿ ತಿಳಿಸಿಕೊಟ್ಟದ್ದು ಶ್ರೀಮದ್ ಆಚಾರ್ಯರು ದ್ವಿತೀಯಾಧ್ಯಾಯದ ನಂತರದ ಶ್ಲೋಕಗಳಿಂದ ಅನುಮಾನ ಮಾಡ್ತಾ ಹೋದರು, ವ್ಯಾಖ್ಯಾನವನ್ನು ಬರೀತಾ ಹೋದರು. ಆರಂಭದ ಮೊದಲನೇ ಅಧ್ಯಾಯಕ್ಕೆ ಗೀತಾಭಾಷೆ, ಗೀತಾ ತಾತ್ಪರ್ಯಗಳಿಗೆ, ಗೀತೆಗೆ ಪೀಠಿಕೆಯನ್ನು ಕೊಟ್ಟಂತೆ ರಾಯರು ತಮ್ಮ ಈ ಗೀತಾ ವಿವೃದ್ಧಿಯ ಮೂಲಕ. ಮೊದಲನೇ ಅಧ್ಯಾಯದಲ್ಲಿ ರಾಯರು ಮಾಡಿದ ಮತ್ತೊಂದು ಅದ್ಭುತವಾದ ಕೆಲಸ, ಅನೇಕ ಪದಗಳಿಗೆ ವಿಶಿಷ್ಟವಾದ ಅರ್ಥಗಳನ್ನು ತಿಳಿಸ್ತಾ ಹೋದರು. ಅನೇಕ ಪದಗಳಿಂದ ಅದರಲ್ಲಿ ಒಂದೆರಡನ್ನು ಮಾತ್ರ ನಾನಿಲ್ಲಿ ಉಲ್ಲೇಖ ಮಾಡುತ್ತೇನೆ. ಋಷಿಕೇಶ ಅನ್ನುವ ಒಂದು ಶಬ್ದ ಬಂತು. ಋಷಿಕಾಣ ಈಶತ್ವಾದ ಋಷಿಕೇಶ, ಭಗವಂತನ ಋಷಿಕೇಶ ಅಂತ ಯಾಕೆ ಹೆಸರು ಬಂತು? ಋಷಿಕಗಳು ಅಂತ ಹೇಳಿದರೆ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಅವ ಈಶನಾಗಿದ್ದಾನೆ. ನಮ್ಮ ಇಂದ್ರಿಯಗಳಿಗೆ ನಾವಲ್ಲ ಈಶರು. ಭಗವಂತನನ್ನು ಈಶ ಅಂತ ಹೇಳಿದ್ರೆ ಹೇಗಿರ್ಬೋದು ಅಂತ ಹೇಳಿದ್ರೆ ನಾವಲ್ಲ ಈಶ. ಸಕಲ ಇಂದ್ರಿಯಗಳಿಗೆ, ಸಕಲ ಇಂದ್ರಿಯಗಳಿಗೂ ಕೂಡ ಪ್ರೇರಕನಾದವ ಅದು ಭಗವಂತ ಅನ್ನೋದರ ಹಿನ್ನೆಲೆಯಲ್ಲಿ ಋಷಿಕೇಶ ಅಂತ ಹೇಳಿದ್ರೆ ಮುಂದೆ 11ನೇ ಅಧ್ಯಾಯದಲ್ಲಿ ಬರುವ ಶ್ರೀಮದಾಚಾರ್ಯರು ಹೇಳಿದ ಆ ಅರ್ಥವನ್ನ ಪ್ರಾರಂಭದಲ್ಲೇ ನಾವು ತಿಳಿಸಿಕೊಟ್ಟು ಅದು ಉಪಕಾರವನ್ನು ಮಾಡಿದವರು ರಾಯರು. ಜೊತೆಗೆ ಕೃಷ್ಣ ಅನ್ನುವ ಶಬ್ದಕ್ಕೂ ಹಾಗೆ, ಕೃಷ್ಣ ಅನ್ನೋ ಶಬ್ದಕ್ಕೂ ಕೂಡ ಕರ್ಷದಿದ್ದಿ ಕೃಷ್ಣ ಅಂತ ಪ್ರಸಿದ್ಧವಾದ ನಾವು ಅರ್ಥವನ್ನು ಕೇಳುತ್ತೇವೆ. ಅದೇ ಅರ್ಥದ ಬರುವಂತೆ ರಾಯರು ಕೃಷ್ಣ ಶಬ್ದಕ್ಕೆ ಮತ್ತೊಂದು ಅದ್ಭುತವಾದ ಅರ್ಥವನ್ನು ತಿಳಿಸಿಕೊಟ್ಟದ್ದು ಕೃಷ್ಣ ಸಕಲ ಲೋಕ ಕರ್ಷಣ. ಇಡೀ ಲೋಕವನ್ನು ತಾನು ಆಕರ್ಷಣೆ ಮಾಡ್ತಾನೆ. ಹೇಗೆ ನಿಯಮನಾದಿನ ಸಕಲ ಲೋಕ ಕರ್ಷಣ, ಹೇಗೆ ಈ ಲೋಕವನ್ನು ಆಕರ್ಷಣೆ ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ಜಗತ್ತು ಆಕರ್ಷಣೆ ಮಾಡುವುದುಂಟು. ಹೇಗೆ ಅಂತ ಹೇಳಿದ್ರೆ ವಶೀಕರಣ ಮಾಡೋದು ಅಂತ ಹೇಳ್ತಾರಲ್ಲ, ಹಾಗೆ ವಶೀಕರಣದ ಮೂಲಕ ಕೃಷ್ಣ ಜಗತ್ತನ್ನ ನಿಯಮನೆ ಆಕರ್ಷಣೆ ಮಾಡಿದ್ದಲ್ಲ, ಇದು ನಿಯಮನಾದಿನ ನಿಯಮವೇ ಮೊದಲಾಗಿರತಕ್ಕಂಥ ಗುಣಗಳಿಂದ ಇಡೀ ಜಗತ್ತನ್ನು ಭಗವಂತ ತಾನು ಆಕರ್ಷಣೆ ಮಾಡಿದ ಎಂಬುದಾಗಿ ಒಂದು ಅರ್ಥವನ್ನು ನಾವು ತಿಳ್ಕೊಳ್ಬಹುದು. ಹೀಗೆ ರಾಯರು ಅನೇಕ ಅರ್ಥಗಳನ್ನು ನಮಗೆ ತಿಳಿಸಿಕೊಟ್ಟು ಮುಂದೆ ಬಹಳ ಅದ್ಭುತವಾದ 2ನೇ ಅಧ್ಯಾಯ, ಬಹಳ ಸಿದ್ಧಾಂತವನ್ನು ಅನೇಕ ಪ್ರಮೇಯಗಳನ್ನು ಒಳಗೊಂಡಿರ್ತಕ್ಕಂಥ ಭಾಗ ಅದು. ಅಂಥ ಭಾಗದಲ್ಲಿ ಕೃಷ್ಣ ಪರಮಾತ್ಮ ತಾನು ವಿಶೇಷವಾಗಿ ನಿರೂಪಣೆಯನ್ನು ಮಾಡಿದ್ದು ಜೀವನ ನಿತ್ಯತ್ವ. ಕೇವಲ ಪರಮಾತ್ಮ ಹೇಗೆ ಅನಾದಿ ನಿತ್ಯನೋ ಅದರಂತೆ ಜೀವನವೂ ಕೂಡ ಅನಾದಿ ನಿತ್ಯನಾಗಿದ್ದಾನೆ ಎಂಬುದಾಗಿ ಭಗವಂತ ತಾನು 2ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಈಗಾಗಲೇ 2ನೇ ಅಧ್ಯಾಯದ 2 ಶ್ಲೋಕಗಳನ್ನು ಮಾತನಾಡಿದ್ದೀರಿ. 2ನೇ ಅಧ್ಯಾಯದಲ್ಲಿ ನಾವು ಕಾಣಬೇಕಾದ ಒಂದು ಅಂಶವನ್ನು ರಾಯರ ವೈಶಿಷ್ಟ್ಯ ನೋಡಿಕೋಸ್ಕರ ಹೇಳೋದಾದರೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋತಃ ಅನಯೋಸ್ ತತ್ವದರ್ಶ. ಒಂದು ಮಾತನ್ನು ಕೃಷ್ಣ ಪರಮಾತ್ಮ ತಾನು ಹೇಳ್ತಾನೆ. ಜೀವ ತಾನು ನಿರಂತರ ಕರ್ಮ ಮಾಡುತ್ತಾ ಇರ್ತಾನೆ, ಸತ್ಕರ್ಮವನ್ನು ಮಾಡುತ್ತಾನೆ, ದುಷ್ಕರ್ಮವನ್ನು ಕೂಡ ಜೀವ ತಾನು ಮಾಡುತ್ತಾನೆ. ಆದರೆ ಸತ್ಕರ್ಮ ಯಾವತ್ತಿಗೂ ಕೂಡ ಅದು ನಮಗೆ ದುಃಖದಾಯಕ ಅಲ್ಲ, ಅಸತ್ಕರ್ಮ ಯಾವತ್ತೂ ಕೂಡ ಅದು ಸುಖದಾಯಕ ಅಲ್ಲ ಅನ್ನುವ ಅಭಿಪ್ರಾಯವನ್ನು ಕೃಷ್ಣ ಈ ಶ್ಲೋಕದಲ್ಲಿ ತಾನು ತಿಳಿಸಿಕೊಟ್ಟಿದ್ದಾನೆ. ಅದಕ್ಕೆ ಪೂರಕವಾಗಿ ರಾಯರು ತಮ್ಮ ಗ್ರಂಥದಲ್ಲಿ ನಮಗೆ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ನಾ ಅಸತಃ ವಿದ್ಯತೆ ಭಾವ, ಸತಃ ಅಸತಃ ಸತಃ ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಅಸತ್ ಶಬ್ದ ಸತ್ಶಬ್ದಗಳನ್ನು ಬಳಸಿದ್ದಾರೆ. ಅದಕ್ಕೆ ನಾವೇ ಅರ್ಥವನ್ನು ಮಾಡಿದ್ದು ಮಾತ್ರ. ಸತ್ಕರ್ಮವನ್ನು ಮಾಡಿದವನಿಗೆ ಸುಖ ಸಿಗೋದಿಲ್ಲ, ಅಸತ್ಕರ್ಮವನ್ನು ಮಾಡಿದವನಿಗೆ ದುಃಖ ಸಿಗೋದಿಲ್ಲ, ಸುಖ ಸಿಗೋದಿಲ್ಲ, ಸತ್ಕರ್ಮ ಮಾಡಿದವನಿಗೆ ದುಃಖ ಸಿಗೋದಿಲ್ಲ ಅಂತ ಈಗ ಅರ್ಥವನ್ನು ಮಾಡಿದ್ದೇವೆ. ಸತ್ ಅಸತ್ ಶಬ್ದಗಳಿಗೆ ಸತ್ಕರ್ಮ ಅಸತ್ಕರ್ಮ ಅಂತ ಹೇಗೆ ಅರ್ಥಿಸಿದ್ದು ಅಂತ ನಮಗೆ ಪ್ರಶ್ನೆ ಮಾಡಿಕೊಂಡ್ರೆ, ಶ್ರೀಮದ್ ಆಚಾರ್ಯರ ಮಾತಿನ ಹಿನ್ನೆಲೆಯಲ್ಲಿ ರಾಯರಲ್ಲಿ ಒಂದು ಶ್ಲೋಕವನ್ನು ನಮಗೆ ಉಲ್ಲೇಖ ಮಾಡುತ್ತಾ ಇದ್ದಾರೆ. ಸದ್ಭಾವೇ ಸಾಧುಭಾವೇ ಸದಿತ್ಯೇ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ
ಎಂಬುದಾಗಿ ಒಂದು ಮಾತನ್ನು ಇಲ್ಲಿ ರಾಯರು ಉಲ್ಲೇಖ ಮಾಡುವುದರ ಮೂಲಕ ನಮಗೆ ಸತ್ ಶಬ್ದಕ್ಕೆ ವಿಶೇಷವಾಗಿ ಸತಃ ಅಂದರೆ ಒಳ್ಳೆಯ ಸತ್ಕರ್ಮ ಅಂತ ಶ್ರೀಮದ್ ಆಚಾರ್ಯರು ಪುರಾಣದ ಮಾತನಲ್ಲಿ ಉಲ್ಲೇಖ ಮಾಡುವುದರ ಮೂಲಕ ಆಚಾರ್ಯರು ತಮ್ಮ ಭಾಷೆಗಳನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನು ರಾಯರಲ್ಲಿ ವಿವೃತ್ತಿಯಲ್ಲಿ ಸಂಗ್ರಹ ಮಾಡಿ ನಮಗೆ ತಿಳಿಸಿಕೊಟ್ಟು ಸತಃ ಅನ್ನುವ ಶಬ್ದಕ್ಕೆ ಸತ್ಕರ್ಮಣ ಸಕಾಶ, ಅಸತಃ ಅಂದರೆ ಅಸತ್ಕರ್ಮಣ ಸಕಾಶ. ನಮಗೆ ಅಸತ್ಕರ್ಮವನ್ನು ಮಾಡಿದರೆ ಆ ಅಸತ್ಕರ್ಮದಿಂದಾಗಿ ನಮಗೆ ಅವತ್ತು ಸುಖ ಇಲ್ಲ, ಸತ್ಕರ್ಮವನ್ನು ಮಾಡಿದರೆ ಅದರಿಂದ ನಮಗೆ ದುಃಖವೂ ಇಲ್ಲ ಅಂತ. ಹಾಗಾಗಿ ನಮಗೆ ನಿರಂತರ ಕರ್ಮಗಳನ್ನು ನಾವು ಮಾಡೋದಾದರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದರಲ್ಲಿ ಒಂದು ಅಂಶವನ್ನು ತಿಳಿಸಿಕೊಟ್ಟು, ಹಾಗಾದರೆ ಅರ್ಜುನ ಕೇಳಿದಾಗ ಅರ್ಜುನ ಮಾಡ್ತಾ ಇರ್ತಕ್ಕಂಥ ಕರ್ಮ ಅದು ಸತ್ಕರ್ಮವೋ ಅಥವಾ ಅಸತ್ಕರ್ಮವೋ? ಮತ್ತೊಬ್ಬರನ್ನ ಕೊಲ್ಲೋದು ಅದು ಅಸತ್ಕರ್ಮ ಅಲ್ಲ, ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡೋದು ಅದು ಅಸತ್ಕರ್ಮ, ಅದು ಕೆಟ್ಟ ಕರ್ಮ. ಹಾಗಾದರೆ ಅರ್ಜುನ ಕೇಳುತ್ತಾನೆ, ಹಾಗಾದರೆ ಈ ಸಂದರ್ಭದಲ್ಲಿ ನಾನು ಯುದ್ಧವನ್ನು ಮಾಡಿದರೆ ಅದು ಅಸತ್ಕರ್ಮ ಆಗಿಬಿಡುತ್ತಲ್ಲ, ನಾನು ಹೇಗೆ ಮಾಡಲಿ? ಅದಕ್ಕೆ ಕೃಷ್ಣ ಹೇಳಿದ, ಇದು ಅಸತ್ಕರ್ಮ ಅಲ್ಲ, ಇದು ಸತ್ಕರ್ಮವೇ. ಈ ಯುದ್ಧ ಅದಕ್ಕೆ ರಾಯರು ಬಹಳ ಒಳ್ಳೆ ಅರ್ಥವನ್ನು ಕೊಡ್ತಾರೆ. ಏತಚ್ಚ ಯುದ್ಧಂ, ಅರ್ಜುನ ನೀನೇನು ಯುದ್ಧವನ್ನು ಮಾಡಲಿಕ್ಕೆ ನಿಂತುಕೊಂಡಿದ್ದಿ, ಈ ಯುದ್ಧ ಇದು ಯಾರ ನಡುವೆ ಆಗ್ತಾ ಇರತಕ್ಕಂಥ ಯುದ್ಧ, ಯಾರ ವಿರುದ್ಧವಾಗಿ ಯುದ್ಧವನ್ನು ಮಾಡಲಿಕ್ಕೆ ಹೊರಟಿದ್ದಿ? ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ರೂಪತ್ವೇನ ಸತ್ಕರ್ಮತ್ವ. ಇದು ರಾಯರ ಅದ್ಭುತವಾದ ವಿವರಣೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ರಾಯರಲ್ಲಿ ಮಾತು ಬಾರದೆ ಹೋಗಿದ್ದರೆ ನಮಗೆ ಆ ಸಂಶಯ ಹಾಗೆ ಉಳಿತಾ ಇತ್ತು. ನಾವು ಲೋಕದಲ್ಲಿ ಮತ್ತೊಬ್ಬರಿಗೆ ಗಿಂಡಿದ್ರೆ ಹೊಡೆದ್ರೆ ಅದೆಲ್ಲ ಹಿಂಸೆ ಮಾಡಿದಾಗ ಅದು ಕೆಟ್ಟ ಕರ್ಮವೇ. ಅರ್ಜುನ ಯುದ್ಧ ಮಾಡಿದ, ಅದು ಕೆಟ್ಟ ಕರ್ಮ, ಅರ್ಜುನ ಕೆಟ್ಟ ಕೆಲಸ ಮಾಡಿದ್ದಾನೆ, ಹಾಗಾಗಿ ಕೆಟ್ಟ ಕೆಲಸ ಮಾಡಿದ ಅರ್ಜುನಿಗೆ ಎಂದೂ ಕೂಡ ಸುಖ ಸಿಗೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿಬಿಡ್ತಾ ಇದ್ದು. ಅದಕ್ಕೆ ರಾಯರು ಅದನ್ನು ಅವಕಾಶ ಕೊಟ್ಟಿಲ್ಲ. ಅರ್ಜುನ ಮಾಡ್ತಾ ಇರತಕ್ಕಂಥ ಯುದ್ಧ ಅದು ನಾರಾಯಣ ದ್ವಿಟ್, ಎಲ್ಲ ಭಗವದ್ವೇಷಗಳು ಎದುರುಗಡೆ ನಿಂತುಕೊಂಡಿದ್ದಾರೆ. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಇವರೇ ಮೊದಲಾದ ಮಹಾನ್ ದುಷ್ಟರು ಎದುರುಗಡೆ ನಿಂತುಕೊಂಡಿದ್ದಾರೆ. ನಿನ್ನ ಶತ್ರುಪಕ್ಷದಲ್ಲಿ ಇವರೆಲ್ಲ ಇದ್ದಾರೆ, ಇವರೆಲ್ಲ ನಾರಾಯಣ ದ್ವೇಷಿಗಳು. ಅಷ್ಟೇ ಅಲ್ಲ, ತದನುಬಂಧಿನ, ಆ ನಾರಾಯಣನಿಗೆ ದುಷ್ಟರಿಗೆ ಯಾರು ನಾರಾಯಣ ದ್ವೇಷಿಗಳೋ ನಾರಾಯಣ ದ್ವೇಷಿಗಳನ್ನ, ಆ ದ್ವೇಷಿಗಳಿಗೆ ಬಂಧುಗಳನ್ನ ಎರಡನ್ನೂ ಕೂಡ ಅವರನ್ನು ನಿಗ್ರಹ ಮಾಡಿದರೆ ಅದು ದುಷ್ಕರ್ಮ ಆಗುವುದಿಲ್ಲ, ಅದು ಸತ್ಕರ್ಮವೇ ಆಗುತ್ತದೆ ಅನ್ನೋದರ ಹಿನ್ನೆಲೆಯಲ್ಲಿ ರಾಯರು ಅದ್ಭುತವಾದ ಒಂದು ಅಂಶವನ್ನು ಆ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟರು. ಇದರ ಜೊತೆಗೆ ವಿಶೇಷವಾಗಿ अद्य श्रीराघवेन्द्रात् विलसति फलितो मध्वसिद्धान्तशाखी. ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ಕಾಲುಗಳು ಒತ್ತಡಗಳನ್ನು ಬದಿಗಿಟ್ಟು ರಾಯರ ಸಂವಿಧಾನಕ್ಕೆ ಬಂದು ರಾಯರ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಿದ್ದೇವೆ. ರಾಯರನ್ನು ಕಲ್ಪವೃಕ್ಷ ಕಾಮಧೇನು ಅಂತ ಕರೀತಾರೆ. ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು ಇವುಗಳ ಸಾಮರ್ಥ್ಯ ಏನಪ್ಪ ಅಂತ ಹೇಳಿದರೆ, ಯಾರಾದ್ರೂ ಬಳಿಯಲ್ಲಿ ನಾವು ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡ್ರಷ್ಟೇ ನಮಗೆ ಗೊತ್ತಾಗುತ್ತೆ. ಇವರೆಲ್ಲ ಹೇಗೆ ಅಂದರೆ ಕಲ್ಪವೃಕ್ಷಗಳು. ಕಲ್ಪವೃಕ್ಷದ ಎದುರಿಗೆ ನಾವು ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಬೇಕಾಗಿಲ್ಲ, ಸುಮ್ಮನೆ ಎದುರಿಗೆ ಹೋಗಿ ನಿಂತರೆ ಸಾಕು, ನಮ್ಮೆಲ್ಲ ಕಷ್ಟಗಳು ಅವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅಷ್ಟು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಭಗವಂತ ಕಲಿಯುಗದಲ್ಲಿ ರಾಯರಿಗೆ ಕೊಟ್ಟು ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಅಂತಲೇ ರಾಯರನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ ಭಗವಂತ. ಆ ಹಿನ್ನೆಲೆಯಲ್ಲಿ ರಾಯರ ಸನ್ನಿಧಾನಕ್ಕೆ ಬಂದು ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಪಾಠವನ್ನು ನಾವೆಲ್ಲ ಶ್ರವಣ ಮಾಡ್ತಾ ಇದ್ದೇವೆ. ನಾವೇನು ಪರಿಪೂರ್ಣ ಅಲ್ಲ, ಬೇಕಾದಷ್ಟು ನಮ್ಮಲ್ಲಿಯೂ ಅಜ್ಞಾನಗಳಿರುತ್ತವೆ. ಹಾಗಾಗಿ ಆದರೂ ಭಗವಂತ ಅವನ ಪೂಜ್ಯ ಪಿಜಾರು ಶ್ರೀಪಾದಂಗಳವರ ಅನುಗ್ರಹದಿಂದ ಎಷ್ಟು ನನ್ನ ಕೈಯಲ್ಲಿ ನುಡಿಸಿದ್ದಾನೋ ಅಷ್ಟನ್ನು ನಾನು ಪಾಠದ ಮೂಲಕ ನಮಗೆಲ್ಲ ತಿಳಿಸಿದೆ. ನಾನು ಹೇಳಿದ್ದೇನೆ ಅನ್ನೋಕ್ಕಿಂತಲೂ ಅಭಿಮಾನದಿಂದ ಶ್ರದ್ಧೆಯಿಂದ ಕೇಳಿದ್ದು ವಿಶೇಷ.
ಪಾಠವನ್ನೇ ಕೇಳದೇ ಇದ್ದರೆ ಎಷ್ಟೇ ಶ್ರಮಪಟ್ಟು ಹಿಡಿದರೂ ಕೂಡ ಅದಕ್ಕೆ ಆಗಬೇಕು. ಹಾಗಾಗಿ ನಾನು ಹೇಳಿದ್ದಕ್ಕಿಂತ ನಿಮ್ಮಲ್ಲಿರುವ ಶ್ರದ್ಧೆನೇ ಜಾಸ್ತಿ ಅಂತ ನಾನು ಹೆಚ್ಚನ್ನು ಒತ್ತು ಕೊಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಬಹಳ ಶ್ರಮಪಟ್ಟು ಇವತ್ತಿನ ದಿವಸ ರಾಯರ ಸನ್ನಿಧಾನಕ್ಕೆ ಬಂದು ತಾವು ಕಲಿತ ಶ್ರೀಪಾದಂಗಳು ಹೇಳಿದಂತೆ ಸುಮ್ಮನೆ ಪಾಠ ಕೇಳಿ ಬಿಡೋ ಪಾಠ ಆಗಬಾರ್ದು, ಕೇಳಿ ಇಟ್ಟುಕೊಳ್ಳೋ ಪಾಠ ಆಗಬಾರ್ದು. ಇಷ್ಟೇ ಸಾಲದು, ಇನ್ನು ಎಲ್ಲ ಶ್ಲೋಕಗಳು ಕೂಡ ಹೀಗೆ ನೋಡಿದ ಕೂಡಲೇ ನಮಗೆ ಶ್ಲೋಕದ ಮೂಲ ಅರ್ಥ ಆಗಬೇಕು. ಅದಕ್ಕೇನು ವಿಶೇಷವಾದ ರಾಯರಲ್ಲಿ ಹೇಳಿದ್ದಾರೆ ಅಷ್ಟಂಶ ನಮಗೆ ಪಾರಾಯಣ ಮಾಡ್ತಾ ಹೋದರೆ ಪ್ರತಿನಿತ್ಯ ನಮ್ಮ ಅನಾಯಾಸವಾಗಿ ಪಾಠ ಆಗ್ತಾ ಇದ್ದೀವಿ. 9ನೇ ಅಧ್ಯಾಯದಲ್ಲಿ ಇದ್ದೇವೆ ನಾವು. ಅಷ್ಟು ಅಧ್ಯಾಯಗಳಲ್ಲಿ ಬಂದ ಶ್ಲೋಕಗಳ ಪೂರ್ಣ ಆಗಿಲ್ಲ, ಒಂದು ಅರ್ಧ ಬಾಕಿ ಇದೆ. ಇನ್ನೂ ಅಷ್ಟು ನಮಗೆ ಎಷ್ಟು ಆಗಿದೆಯೋ ಪಾಠ, ಅಷ್ಟು ಪಾಠಗಳ ಶ್ಲೋಕಗಳನ್ನು ಒಮ್ಮೆ ನೋಡಿದಾಗ ಎಲ್ಲ ಶ್ಲೋಕಗಳಿಗೆ ನಮಗೆ ಅಭಿಪ್ರಾಯಗಳು ಗೊತ್ತಾಗ್ತಾ ಇದೆಯಾ ಅಂತ ನಮ್ಮನ್ನು ನಾವೇ ವಿಮರ್ಶೆ ಮಾಡಬೇಕಾದ್ರೆ, ಇಲ್ಲ ಇದು ಪಾಠ ಶ್ರವಣ ಆಗ್ತಾ ಇದೆ, ಇದು ಅಧ್ಯಯನದ ರೀತಿಯಲ್ಲಿ ಆಗಬೇಕು. ಆಗ ಹೆಚ್ಚೆಚ್ಚು ನಾವು ಅದಕ್ಕೆ ಅಭ್ಯಾಸಕ್ಕೋಸ್ಕರ ಸಮಯವನ್ನು ಮೀಸಲಿಡಬೇಕು. ಯಾಕೆಂದರೆ ಸಮಯ ಹೋಗ್ಬಿಡುತ್ತೆ, ಮತ್ತೆ ಹೋದ ಸಮಯ ಮತ್ತೆ ಸಿಗೋದಿಲ್ಲ. ದುರ್ಲಭಂ ಮಾನುಷಂ ಜನ್ಮ ಕದಪ್ಯಧ್ರುವ ಮರ್ಚದಂ. ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು, ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಮಾನವ ಶರೀರ ಇದು. ಇದನ್ನು ಸಾಧನ ಶರೀರವಿದು ನೀರೆಯದಿ ಕೊಟ್ಟದ್ದು ಎಂದು ದಾಸರು ಹೇಳಿದಂತೆ ಅಷ್ಟು ಸುಲಭವಾಗಿ ನಮಗೆ ಸಿಗೋದಲ್ಲ ಇದು ಮಾನವ ಶರೀರ. ಅಂತಹ ಶರೀರ ನಮಗೆ ಈ ಜನ್ಮದಲ್ಲಿ ಭಗವಂತ ಕಲ್ಪನೆ ಮಾಡಿಕೊಟ್ಟಿದ್ದಾನೆ ಅಂತ ನಿಜವಾಗ್ಲೂ ನಾವೆಲ್ಲ ಪುಣ್ಯ ಮಾಡಿದ್ದೇವೆ ಅಂತ ಅರ್ಥ. ಹಾಗಾಗಿ ಸಾಧನೆಗೋಸ್ಕರವೇ ಶರೀರವನ್ನು ಕೊಟ್ಟಿದ್ದಾನೆ ಅಂತಾದರೆ ಆ ಸಾಧನೆಯನ್ನು ವಿಶೇಷವಾಗಿ ನಾವು ಈ ಮೂಲಕ ಉಪನಿಷತ್ ಹೇಳಿ ತದ್ಧಿ ತಪಸ್ತದ್ಧಿತಪಃ. ಯಾವುದು ತಪಸ್ಸು? ಕಲಿಯುಗದಲ್ಲಿ ಕಾಡಿಗೆ ಹೋಗ್ತೇನೆ, ಕಣ್ಣು ಮುಚ್ಕೊಂಡು ಕೂಡುತ್ತೇನೆ, ಮೂಗು ಹಿಡ್ಕೊಂಡು ಕೂಡುತ್ತೇನೆ, ಅದೆಲ್ಲ ತಪಸ್ಸು. ಶಾಸ್ತ್ರಾಭ್ಯಾಸ ಸ್ವರೂಪಿ ನಿರಂತರ ಶಾಸ್ತ್ರಾಭ್ಯಾಸ ಮಾಡಿದರೆ ಅದೇ ದೊಡ್ಡ ತಪಸ್ಸು. ತದ್ಧಿ ತಪಸ್ತದ್ಧಿತಪಃ. ಯಾಕೆಂದ್ರೆ ಮನಸ್ಸು ಬಹಳ ಚಂಚಲ ನೋಡಿ. ಎಷ್ಟೇ ಕಣ್ಣು ಮುಚ್ಕೊಂಡು ಕೂತರೂ ಕೂಡ ಮನಸ್ಸನ್ನು ಹಿಡಿದಿಡ್ಲಿಕ್ಕಾಗೋದು. ಮನಸ್ಸು ಬಹಳ ಚಂಚಲ, ಬಯಲಿನಲ್ಲಿ ಹಚ್ಚಿಟ್ಟ ದೀಪದಂತೆ ನಿರಂತರ ಒಮ್ಮೆ ಆಚೆ ಒಮ್ಮೆ ಈಚೆ ಸಂಚಾರ ಮಾಡ್ತಾ ಇರುತ್ತೆ, ನಿಶ್ಚಲವಾಗಿ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಶಾಸ್ತ್ರಾಭ್ಯಾಸ ಮಾಡ್ತಾ ಇದ್ರೆ ಅರ್ಥ ಆಗದಿದ್ರೆ ಪುಸ್ತಕ ಪಕ್ಕಕ್ಕೆ ಇಟ್ಬಿಡಿ. ಅರ್ಥ ಆಗೋ ಹಾಗೆ ನಾವು ಓದ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ನಮ್ಮ ದೇಹ ಎರಡೂ ಕೂಡ ಒಂದೇ ಕಡೆ ಇದ್ದರೆ ಮಾತ್ರ ಶಾಸ್ತ್ರಾಧ್ಯಯನ ಅದು ಪರಿಪೂರ್ಣ ಆಗೋದು. ಅದಕ್ಕೋಸ್ಕರ ಕಲಿಯುಗದಲ್ಲಿ ಶಾಸ್ತ್ರಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶಾಸ್ತ್ರವನ್ನು ಅಭ್ಯಾಸ ಮಾಡುವ ಆ ಒಂದು ಅವಕಾಶವೂ ನಮಗೆ ಜೀವನದಲ್ಲಿ ಭಗವಂತ ಕಲ್ಪನೆ ಮಾಡಿಕೊಟ್ಟಿದ್ದಾನೆ. ಆ ಹಿನ್ನೆಲೆಯಲ್ಲಿ ಗೀತೆಯ ಶ್ರವಣವನ್ನ ವಿವೃತಿಯ ಮೂಲಕ ಯಥಾಶಕ್ತಿ ಅಲ್ಲಲ್ಲಿ ನಾವು ಬೇಕಾದ ಅಂಶಗಳನ್ನ, ತಾತ್ಪರ್ಯ ನಿರ್ಣಯವನ್ನ, ಜೊತೆಗೆ ಭಾಷ್ಯವನ್ನ ಜೊತೆಯಲ್ಲಿಟ್ಟುಕೊಂಡು ನಾವು ಇದನ್ನ ಅಧ್ಯಯನ ಮಾಡುತ್ತಾ ಇದ್ದೇವೆ. ಅಧ್ಯಯನ ಅದು ಪರಿಪೂರ್ಣ ಆಗಬೇಕು ಅಂತಾದರೆ ಭಾಗವತ ತಿಳಿಸಿದಂತೆ ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಇದು ಭಾಗವತದಲ್ಲಿ ಬಂದಿರತಕ್ಕಂಥ ಶುಕಾಚಾರ್ಯ ಹೇಳಿದ ಒಂದು ಮಾತು. ನಾವು ಏನ್ ಕೆಲಸವನ್ನು ಮಾಡಿದರೂ ಕೂಡ ಅದು ತಪಸ್ವಿನಃ, ಭಾರಿ ತಪಸ್ವಿಗಳಾಗಿರಲಿ, ದಾನಪರಾಹ, ಎಷ್ಟೇ ದಾನಶೀಲನಾಗಿರಲಿ, ತಪಸ್ವಿನೋ ದಾನಪರ ಯಶಸ್ವಿನಃ, ಎಂಥ ದೊಡ್ಡ ಯಶಸ್ವಿಯಾಗಿರಲಿ, ಎಲ್ಲರೂ ಕೂಡ ತಾವು ಮಾಡಿದ ಕರ್ಮವನ್ನ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ. ಯಾರಿಗೆ ಅರ್ಪಣೆ ಮಾಡದ ಹೊರತು ಅವನಿಗೆ ಕ್ಷೇಮ ಅಂತಿಲ್ಲವೋ ಅಂಥ ಕೃಷ್ಣನಿಗೆ ನಮಸ್ಕಾರ ಅಂತಂದ್ರು ಶುಕಾಚಾರ್ಯರು. ಹಾಗಾಗಿ ನಾವು ಇಷ್ಟು ದೂರ ಬಂದು ನಾವೇನು ಕರ್ಮವನ್ನು ಮಾಡಿದ್ದೇವೆ, ಸ್ವಲ್ಪ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಒಪ್ಪಿಸುವ ಕೆಲಸವನ್ನು ನಾವೇನು ಮಾಡಿದ್ದೇವೆ, ಅದರಿಂದ ಅತ್ಯಂತ ಕರುಣಾಳುಗಳಾದವರು ರಾಘವೇಂದ್ರ ಶ್ರೀಪಾದಂಗಳವರು. ಹಾಗಾಗಿ ಅವರ ಕಾರುಣ್ಯ ಇಲ್ಲದೆ ಹೋದರೆ ಎಷ್ಟು ಅವರಿಗೆಲ್ಲ ಅನುಗ್ರಹ ಮಾಡಿದ್ದನ್ನು ನಾವು ಕಾಣ್ತೇವೆ. ಕೇವಲ ರಾಯರಿಗೆ ಐಹಿಕವಾದ ಸುಖವನ್ನು ಕೊಟ್ಟಷ್ಟೇ ಅವರಿಗೆ ಗೊತ್ತಿರೋದಲ್ಲ, ಪಾರತ್ರಿಕವಾದ ಆತ್ಯಂತಿಕ ಸುಖವುಳ್ಳಂತ ಮೋಕ್ಷವನ್ನು ಕೊಡತಕ್ಕಂಥ ಸಾಮರ್ಥ್ಯವೂ ರಾಯರಿಗಿದೆ. ಅವರ ಜೀವನ ಚರಿತ್ರೆಯಲ್ಲೆಲ್ಲ ನಾವು ಕೇಳ್ತೇವೆ. ಶಿಷ್ಯನಿಗೆ ಬೇಕಾದಷ್ಟು ರೀತಿಯಲ್ಲಿ ಬೇಕಾದಷ್ಟು ಬಾರಿ ಕೇಳಿದ ಶಿಷ್ಯ ಮೋಕ್ಷವನ್ನು ಕೊಡಲಿಲ್ಲ. ಕಾಲ ಕೂಡಿ ಬಂದಾಗ ತಾವೇ ಅವನಿಗೆ ಕರೆದು ಮೋಕ್ಷವನ್ನು ಕೊಟ್ಟ ಗುರುಗಳು ರಾಘವೇಂದ್ರ ಶ್ರೀಪಾದಂಗಳವರು. ಹಾಗಾಗಿ ನೇರವಾಗಿ ಅವರನ್ನು ನೋಡುವ ಭಾಗ್ಯ ನಮಗಿಲ್ಲ. ಹಾಗಾದರೆ ರಾಯರನ್ನು ಯಾವುದರ ಮೂಲಕ ನೋಡಬೇಕು? ಅವರ ಗ್ರಂಥಗಳ ಮೂಲಕ ರಾಯರನ್ನು ನಾವು ಕಂಡ್ರೆ ಬಹಳ ಬೇಗ ನಮಗೆ ದರ್ಶನ ಕೊಡ್ತಾರೆ, ಜೊತೆಗೆ ನಮಗೆ ಅನುಗ್ರಹವನ್ನು ಮಾಡುತ್ತಾರೆ. ಆ ನಿಟ್ಟಿನಲ್ಲಿ ರಾಯರ ಗ್ರಂಥಗಳ ಅವಲೋಕನ, ಜೊತೆಗೆ ಕೇವಲ ಅವಲೋಕನ ಸಾಲದು, ನೋಡಿದ್ರೆ ಆಗೋಯ್ತು.
ಅದಕ್ಕೆ ಅವಲೋಕದ ಜೊತೆಗೆ ಅಧ್ಯಯನ, ಗ್ರಹಣ, ಧಾರಣ ಎರಡೂ ಕೂಡ ಆಗಬೇಕು ಅಂತ ಹೇಳ್ತಾರೆ. ಅದನ್ನು ಚೆನ್ನಾಗಿ ಧಾರಣೆ ಮಾಡಿ ಮತ್ತೆ ಮತ್ತೆ ಅದು ಮನನಕ್ಕೆ ಸಹಕಾರಿಯಾಗುವಂತೆ ನಮ್ಮ ಅಧ್ಯಯನ ನಡೀಬೇಕು. ಆ ಹಿನ್ನೆಲೆಯಲ್ಲಿ ಆಗಾಗ ನಾವು ಪಾಠದ ಮಧ್ಯದಲ್ಲಿ ಅಂದುಕೊಂಡದ್ದುಂಟು, ಆ ರಾಯರ ವೈಶಿಷ್ಟ್ಯಗಳನ್ನು ಕಂಡಾಗ ಬಹಳ ಆನಂದ ಆಗ್ತಾ ಇತ್ತು. ಹಾಗಾಗಿ ಆ ಆನಂದವನ್ನ ಇಲ್ಲಿ ರಾಯರ ಗುರುಗಳ ಸನ್ನಿಧಾನದಲ್ಲಿ ನಾವು ಸಮರ್ಪಣೆ ಮಾಡಬೇಕು ಅಂತ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಗೀತೆಯಲ್ಲಿ ಕೃಷ್ಣ ತಿಳಿಸಿಕೊಟ್ಟಂತೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಬೆಳಗ್ಗೆ ಹೇಳಿದನು, ಯಾವಾಗ ಎಲ್ಲ ಕರ್ಮಗಳು ಕೂಡ ಜ್ಞಾನೇ ಸತಿ, ಜ್ಞಾನೇ ಪ್ರಾಪ್ತೇ ಸತಿ ಪರಿಸಮಾಪ್ಯತೆ. ನಾವು ಮಾಡುವ ಯಾವುದೇ ಯಜ್ಞ ಇರಬಹುದು, ಜ್ಞಾನ ಯಜ್ಞ ಇರಬಹುದು, ಅಥವಾ ದ್ರವ್ಯ ಯಜ್ಞ ಇರಬಹುದು, ಅಥವಾ ಅನ್ನ ಯಜ್ಞ ಇರಬಹುದು, ಯಾವ ಯಜ್ಞವನ್ನು ಮಾಡಿದರೂ ಕೂಡ ಅದು ನಮಗೆ ಕೊನೆಗೆ ಅದು ಎಲ್ಲಿ ಪರಿಸಮಾಪ್ತಿಗೊಳ್ಳಬೇಕು ಅಂತ ಹೇಳಿದ್ರೆ ಜ್ಞಾನದಲ್ಲಿ ಪರಿಸಮಾಪ್ತಿಗೊಳ್ಳಬೇಕು. ಹಾಗೆ ಜ್ಞಾನ ಪ್ರಾಪ್ತಿಯಾಗಬೇಕು. ಅದಕ್ಕನುಗುಣವಾಗಿ ನಾವು ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ಅದರ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಇಷ್ಟು ನಾವೇನು ಶಾಸ್ತ್ರಾಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಕೃಷ್ಣ ಗೀತೆಯಲ್ಲಿ ತಿಳಿಸಿದಂತೆ ಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ. ಜ್ಞಾನೇನೈವ ಪರಂಪದಂ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅದು ಈಗ ಪ್ರಥಮ ಶತಕದಲ್ಲಿ ಬರತಕ್ಕಂಥ ವಿಚಾರವೇ ಅದು ಕೂಡ. ಹಾಗಾಗಿ ಆ ಜ್ಞಾನಕ್ಕಿಂತ ಶ್ರೇಷ್ಠವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಕೃಷ್ಣ ತಾನು ಹೇಳ್ತಾ ಇದ್ದಾನೆ. ಯಾಕೆ ಜ್ಞಾನ ಅಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ, ಅಷ್ಟು ಶ್ರೇಷ್ಠವಾದ ಆತ್ಯಂತಿಕ ಸುಖವುಳ್ಳ ಮೋಕ್ಷವನ್ನು ತಂದುಕೊಡುತ್ತೆ ಜ್ಞಾನ. ಜ್ಞಾನೇನೈವ ಪರಂಪದಂ. ಶ್ರೀಮದಾಚಾರ್ಯ ಅನುಭಾಷ್ಯದಲ್ಲೂ ಕೂಡ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಜ್ಞಾನಕ್ಕೆ ಅಷ್ಟು ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅನೇಕ ಯತಿಗಳು, ದಾಸವರೇಣ್ಯರು ಇವರೆಲ್ಲ ಶ್ರೀಮದಾಚಾರ್ಯರ ತತ್ವವನ್ನು ಸಂಗ್ರಹಿಸಿ ಕನ್ನಡದಲ್ಲಿ ಕನ್ನಡೀಕರಿಸಿ ದಾಸ ಸಾಹಿತ್ಯದಲ್ಲಿ ನಮಗೆಲ್ಲ ಅದನ್ನು ಕೊಟ್ಟಿದ್ದಾರೆ. ಏನೇ ಕರ್ಮ ಮಾಡಿದರೂ ಕೂಡ ಅನುಸಂಧಾನಪೂರ್ವಕವಾಗಿ ಮಾಡೋಣ. ಸುಮ್ಮನೆ ಬಾಯಿ ಮಾತಿಂದ ಮಾಡೋದು ಬೇಡ. ಒಂದು ಅಕ್ಷರ ನಮ್ಮ ಬಾಯಿಂದ ಬಂತೋ, ಈ ಅಕ್ಷರದಿಂದ ಭಗವಂತ ಯಾವ ರೀತಿ ವಾಚ್ಯನಾಗಿದ್ದಾನೆ ಅದನ್ನು ನಾವು ಪ್ರಥಮ ಷಟ್ಕದಲ್ಲಿ ಕಾಣ್ತೀವಿ. ಎಷ್ಟು ಚೆನ್ನಾಗಿ ರಾಯರು ವರ್ಣನೆ ಮಾಡಿದ್ರು. ಅವಶಃ ಅನ್ನೋ ಒಂದು ಪದ ಬಂತು. ನಾವು ಎಲ್ಲ ಸಮಾಸ ಮಾಡಿದಾಗೆ ನವಶಃ ಅವಶಃ ಅಂತ ನಾವು ಸಮಾಸ ಮಾಡಿಬಿಟ್ರೆ ಎಷ್ಟು ಅಪಾರ್ಥ ಆಗ್ತದೆ. ಅದಕ್ಕೆ ರಾಯರು ಎಂಥ ಅರ್ಥ ಕೊಟ್ಟರು ಅದಕ್ಕೆ? ಅವಶಃ ಐತಿ ಬ್ರಹ್ಮ. ಉಪನಿಷತ್ತಿನ ಒಂದು ಮಾತನ್ನ ದೃಷ್ಟಾಂತ ಕೊಟ್ಟು ಐತಿ ಬ್ರಹ್ಮ ಅಂದ್ರೆ ಭಗವಂತ ಅಂತ ತಿಳ್ಕೊಳ್ಳಿ. ಅವನ ವಶನಾಗಿ ಜೀವ ತಾನು ಕರ್ಮವನ್ನು ಮಾಡುತ್ತಾನೆ ಅಂತ ತಿಳ್ಕೊಳ್ಬೇಕು. ಈಗ ನಾವು ಸ್ವತಂತ್ರವಲ್ಲ, ನಾವ್ಯಾರು ಕೂಡ, ಎಲ್ಲರೂ ಕೂಡ ನಾವು ಅವಶರೇ. ಅವನ ವಶ ಅಂತ ಅರ್ಥ. ಅವಶ ಅಂದ್ರೆ ಅವನ ವಶ ಅಂತ ಅರ್ಥ. ಹಾಗಾಗಿ ಅವನ ವಶರಾಗಿ ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರಿಂದ ಈ ಅರ್ಥ ನಮಗೆ ಶಾಸ್ತ್ರದಲ್ಲೆಲ್ಲ ಕೊಡ್ತಾರೆ. ಹಾಗಾಗಿ ಶಾಸ್ತ್ರವನ್ನು ಚೆನ್ನಾಗಿ ಓದಬೇಕು, ಪದಚ್ಛೇದ ಮಾಡಿ. ಅದು ಓದೋದ್ರಿಂದಲೇ ನಮಗೆ ಹೆಚ್ಚು ನಮಗೆ ಅರ್ಥ ಆಗಿಬಿಡುತ್ತೆ. 50% ನಮಗೆ ಓದೋದ್ರಿಂದಲೇ ಅರ್ಥ ಆಗುತ್ತೆ. ಇನ್ನು 50% ನಮಗೆ ಅಧ್ಯಯನದಿಂದ ಅರ್ಥ ಆಗುತ್ತೆ. ಆ ರೀತಿಯಲ್ಲಿ ಓದೋ ಅಭ್ಯಾಸ ನಿರಂತರ. ಅದನ್ನು ಬೇಜಾರಾಯಿತು, ಏನಾದರೂ ಸಂಸಾರದಲ್ಲಿ ಬೇಸರ ಆಯಿತು, ಪುಸ್ತಕ ತೆಗೆದು ಓದ್ತಾ ಈ ಪುಸ್ತಕ ಓದಿ ಬೇಜಾರಾಯಿತು, ಇನ್ನೊಂದು ಪುಸ್ತಕ ತೆಗೆದು ಓದ್ತಾ ಹೀಗೆ ಮಾಡಬೇಕು. ಹಾಗೆ ಮಾಡಿದರೆ ರಾಯರ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ. ಈ ಹಿನ್ನೆಲೆಯಲ್ಲಿ ರಾಯರ ಸಂವಿಧಾನಕ್ಕೆ ಬಂದು ನಾವು ಹೆಚ್ಚಿಸುವ ಕೆಲಸಗಳನ್ನು ಮಾಡಿದ್ದೇವೆ. ಇದೆಲ್ಲ ನೀವು ಪಟ್ಟ ಶ್ರಮ ಬಹಳ ಸಂತೋಷ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಶ್ರಮಪಟ್ಟು ಆ ವಿಷಯಗಳನ್ನು ತಯಾರು ಮಾಡಬೇಕು. ರಾಯರ ಸಂವಿಧಾನದಲ್ಲಿ 4 ಅಕ್ಷರ ಒಪ್ಪಿಸಬೇಕು ಅನ್ನೋ ಕುತೂಹಲ. ಹಾಗಾಗಿ ತಾವು ತಿಳಿದ ಪಾಠಗಳನ್ನು ಈ ರಾಯರ ಸಂವಿಧಾನದಲ್ಲಿ ಒಪ್ಪಿಸುವ ಕೆಲಸವನ್ನು ಇವತ್ತು ನಾವೆಲ್ಲ ಮಾಡಿದ್ದೇವೆ. ನಾನು ಒಂದು ರೀತಿ ಒಪ್ಪಿಸಿದ್ದೇನೆ, ನೀವು ಒಂದು ರೀತಿ ಒಪ್ಪಿಸಿದ್ದೀರಂತೆ. ಹಾಗಾಗಿ ಇಷ್ಟು ನಾವೆಲ್ಲ ಇಲ್ಲಿಗೆ ಬಂದು ಮಾಡಿದ ಈ ಕರ್ಮ ರಾಯರಿಗೆ ವಿಶೇಷವಾಗಿ ತೃಪ್ತಿಯನ್ನು ಕೊಟ್ಟು ಇನ್ನು ನಿರಂತರವಾಗಿ ನಿರ್ವಿಘ್ನವಾಗಿ ಈ ಗ್ರಂಥ ಪರಿಸಮಾಪ್ತಿಯಾಗಬೇಕು ಅಷ್ಟೇ ನಮ್ಮ ಬಯಕೆ. ಹಾಗಾಗಿ ಯಾವ ದೈಹಿಕವಾದ ಯಾವ ಲೋಭವನ್ನು ಇಟ್ಟುಕೊಳ್ಳದೆ ಕೇವಲ ಪಾರಮಾರ್ಥಿಕವಾದ ರಾಯರ ತೃಪ್ತಿ, ಅವರ ಅಂತರ್ಗತರಾಗಿರ್ತಕ್ಕಂಥ ವಾಯುದೇವರ ಭಗವಂತನ ತೃಪ್ತಿಗೋಸ್ಕರ ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಎನ್ನುವ ಭಾವನೆಯಿಂದ ಈ ಒಂದು ಅಧ್ಯಯನ ನಮಗೆ ಉತ್ತರೋತ್ತರ ಶ್ರೇಯಸ್ಸಿಗೆ ಕಾರಣ ಆಗಲಿ. ಕೇವಲ ಈ ಜನ್ಮಕ್ಕೆ ಮಾತ್ರ ಸೀಮಿತ ಅಲ್ಲ, ಮುಂದಿನ ಜನ್ಮಕ್ಕೂ ನಮಗೆ ಈ ಶಾಸ್ತ್ರವನ್ನು ಕೇಳೋ ಭಾಗ್ಯ ಸಿಕ್ಕಿದೆ, ಮುಂದಿನ ಜನ್ಮದಲ್ಲಿ ಹೇಳೋ ಭಾಗ್ಯ ಸಿಕ್ಕಲಿ. ಅದು ಈ ಸಂಸ್ಕಾರ ಇದ್ದರೆ ಮಾತ್ರ ಮುಂದಿನ ಜನ್ಮಕ್ಕೆ ಮುಂದುವರಿಯುತ್ತೆ. ಹಾಗಾಗಿ ಚೆನ್ನಾಗಿ ಸಂಸ್ಕಾರ ಮಾಡುವಂತೆ ನಮಗೆ ರಾಯರೇ ನಮಗೆ ಅನುಕೂಲವನ್ನು ಮಾಡಬೇಕು. ಈ ಗ್ರಂಥವನ್ನು ಓದಲಿಕ್ಕೆ ಉತ್ತರೋತ್ತರ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದ ಕಷ್ಟ ಕಾರ್ಪಣ್ಯಗಳು ಅಧ್ಯಯನದಲ್ಲಿ ತೊಡಗಬೇಕು ಅಂದರೆ ಮುಖ್ಯವಾಗಿ ನಮ್ಮ ಸಂಸಾರ ಬಿಟ್ಟಂತೂ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಸಂಸಾರದ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಮಾಡೋದ್ರ ಮೂಲಕ ನಮಗೆ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ಅವರ ಪ್ರಾರ್ಥನೆ ಮಾಡ್ತಾರೆ.
ಹಾಗಾಗಿ ಇನ್ನೇನೋ ಸಂಪತ್ತು ಕೊಡು, ಅದು ಕೊಡು, ಇದು ಕೊಡು ಅಂತ ಲೌಕಿಕವಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕಿಂತ ಏನು ಕೊಡಬೇಕು ನಮಗೆಲ್ಲ ರಾಯರು ಗೊತ್ತಿದೆ, ನಮಗೆ ಕೊಡಬೇಕು ಅಂತಲೇ ಅವರು ಕೂತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅನುಸಂಧಾನವನ್ನು ಮಾಡಿಕೊಂಡು ಹೆಚ್ಚು ನಮಗೆ ಶಾಸ್ತ್ರಾಧ್ಯಯನಕ್ಕೆ, ಗ್ರಹಣ ಧಾರಣೆಗೆ ನಮ್ಮ ದೇಹ ಅದು ಅನುಕೂಲವಾಗುವಂತೆ ಅನುಕೂಲವನ್ನು ಮಾಡಲಿ ಎಂಬುದಾಗಿ ನಾವೆಲ್ಲ ಸೇರಿ ಇವತ್ತಿನ ದಿವಸ ಬಂದಿದ್ದೇವೆ. ಒಂದು ಎಲ್ಲ ಒಟ್ಟಿಗೆ ಗುರುಗಳ ಅಂತರ್ಗತರಾಗಿರ್ತಕ್ಕಂತಹ ವಾಯುದೇವರ ಅಂತರ್ಗತನಾಗಿರ್ತಕ್ಕಂತಹ ಗೋಪಾಲಕೃಷ್ಣನಿಗೆ ಆ ಗೀತೆಯ ಪ್ರಥಮ ಷಟ್ಕವನ್ನು ನಾವೆಲ್ಲ ಸೇರಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋಣ. ಕಾಯೇನ ವಾಚ ಮನಸಾ ಇಂದ್ರಿಯೇಣ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಶ್ಕರೋತಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಯಾಂತಿ ದುಃಖಾನಿ ಯನ್ನಾಮತಃ